ಹಲೋ ಫ್ರೆಂಡ್ಸ್, ಹೇಗಿದ್ದಾರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಹಲೋ ಫ್ರೆಂಡ್ಸ್, ಹೇಗಿರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರೆನ್ಸ್. ಸೊ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರೆನ್ಸ್ ಹೇಳೋಕ್ಕಿಂತ ಮುಂಚೆ ನೀವು ಎಲ್ಲರೂ ಟೆನ್ಷನ್ ಮಾಡ್ತಿರ್ತಾರೆ, ಎಕ್ಸಾಮ್ ಹತ್ರ ಬಂತು, ಇನ್ನೂ ಕೆಮಿಸ್ಟ್ರಿ ಏನು ಓದಿಲ್ಲ, ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಅಂತ. ಸೊ ಚಿಂತೆ ಮಾಡಿಬಿಟ್ರೆ ಆರಾಮಾಗಿರ್ರಿ. ಸೊ ಇವತ್ತಿಂದ ಒಂದೊಂದು ಚಾಪ್ಟ್ರಿಗೂ ಒಂದು ಶಾರ್ಟ್ ಬರುತ್ತೆ, ಅದ್ರ ಮೇಲೆ ಅದರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, MCQ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲವೂ ಇನ್ಕ್ಲೂಡ್ ಮಾಡಿ ಒಂದು ವೀಡಿಯೋ, ಅದಾದಮೇಲೆ ಅದ್ರ ಕಾನ್ಸೆಪ್ಟ್ಗೋಸ್ಕರ ಒಂದು ವೀಡಿಯೋ. ಸೊ ಎರಡೆರಡು ವೀಡಿಯೋ ಒಂದೊಂದು ಚಾಪ್ಟರ್ ಮೇಲೆ ಮಾಡ್ತಾ ಹೋಗ್ತೀನಿ. ಸೊ ನೀವು ಆರಾಮಾಗಿರ್ರಿ. ಡೈಲಿ ಒಂದಿಷ್ಟು ಟೈಮ್ ಅಂತ ಕೊಟ್ಟಿಡ್ರಿ. ಆ ಟೈಮ್ನ ನೀವು ಡೈಲಿ ಕೆಮಿಸ್ಟ್ರಿ ಓದಲೇಬೇಕು. ಸೊ ನಾನು ಒಂದಿನ ಬಿಡ್ತೀನಿ, ಇನ್ನೊಂದು ದಿನ ಓದ್ತೀನಿ, ಹಂಗೆ ಮಾಡೋಕೆ ಹೋಗ್ಬಿಡ್ರಿ. ಕೆಮಿಸ್ಟ್ರಿ ಯಾಕಂದರೆ ವಾಲಟೈಲ್ ಸಬ್ಜೆಕ್ಟು. ಸೊ ಒಂದಿನ ಮಾಡ್ತೀನಿ, ಇನ್ನೊಂದು ಮಾಡೋ ತನಕ ಇದೇನಾಗಿದೆ ಅನ್ನೋದು ಗೊತ್ತಾಗಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಡೈಲಿ ಸ್ವಲ್ಪ ಓದ್ತಾನೆ ಇರಬೇಕು ನೀವು. ಸೊ ಇದೊಂದು ಫಸ್ಟ್ ಪಾಯಿಂಟ್. ಸೊ ಟೈಮ್ನ ಸ್ಪೆಸಿಫಿಕ್ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟು ಆ ಟೈಮಲ್ಲಿ ನೀವು ಓದಬೇಕು. ನೆಕ್ಸ್ಟ್ ಇರೋದು ಸೆಕೆಂಡ್ ಪಾಯಿಂಟ್ ಏನಂದರೆ, ನಿಮ್ಮ ಹೆಲ್ತ್ನೆಲ್ಲ ಆರಾಮಾಗಿ ಒಂದು ಸ್ವಲ್ಪ ಕೂಲಾಗಿರ್ರಿ, ಎಂಜಾಯ್ ಮಾಡಿರಿ, ಓದಬೇಕು, ಸ್ವಲ್ಪ ಓದಬೇಕು. ಓಕೆನಾ? ಸೊ ಅದು ನೆಗ್ಲಿಜೆನ್ಸ್ ಇರಬಾರ್ದು. ಇವಾಗ ರಜೆ ಇದ್ದಾವೆ ಅಂತ ಫುಲ್ ಓಡಾಡ್ಕೊತಿದ್ದೆ ಮಾಡೋಕೆ ಹೋಗ್ಬಿಡ್ರಿ. ಎಂಡ್ ಲಾಸ್ಟ್ ಮೊಮೆಂಟಿಗೆ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಪ್ರೆಷರ್. ಇವಾಗಿಂದ ಸ್ವಲ್ಪ ಓದ್ಕೊಂಡು ಹೋದ್ರೆ ಆರಾಮಾಗಿ ಮುಗ್ದೋಗತ್ತೆ, ಏನು ಎಕ್ಸಾಮ್ ಅನ್ನೋದೇ ಗೊತ್ತಾಗಲ್ಲ. ಓಕೆನಾ? ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು, ವೀಡಿಯೋಸ್ಗಳು ಬರ್ತಾ ಇರ್ತವೆ ಇನ್ನು ಮುಂದೆ. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ರಿ, ಕಮೆಂಟ್ಸ್ ಮಾಡಿರಿ. ನೆಕ್ಸ್ಟು ಲಾಸ್ಟು ಲೈಕ್ ಮಾಡಿರಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಇವಾಗ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಅಂದರೆ ಸಿಂಪಲ್. ಹ್ಯಾಲೋ ಆಲ್ಕೇನ್, ಹ್ಯಾಲೋಜನ್ ಕನೆಕ್ಟೆಡ್ ಟು ಹೈಡ್ರೋಕಾರ್ಬನ್ಸ್. ಏನು ಕಾರ್ಬನ್ ಹೈಡ್ರೋಜನ್ ಇದ್ದರೆ ಅದನ್ನೇನಂತ ಕರಿತೀವಿ? ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಹ್ಯಾಲೋ ಅರಿನ್ ಅಂದರೆ ಏನು? ಸೊ ಒಂದು ಹ್ಯಾಲೋಜನ್ ಆಟಮ್ ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿದ್ರೆ ಹ್ಯಾಲೋ ಅರಿನ್. ಸಿಂಪಲ್, ಮುಗೀತು, ಮತ್ತೇನಿಲ್ಲ ಇದರಲ್ಲಿ. ನೆಕ್ಸ್ಟ್ ಇರೋದು ಇವಾಗ ಕ್ಲಾಸಿಫಿಕೇಷನ್ ಆನ್ ದ ಬೇಸ್ ಆಫ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್. ಸೊ ಎಷ್ಟು ಹ್ಯಾಲೋಜನ್ ಆಟಮ್ ಇದ್ದಾವೆ ಒಂದು ಮಾಲಿಕ್ಯೂಲ್ ನಿಮ್ಗೆ ಕೊಟ್ಟಿದ್ದಾರೆ ಅಂದರೆ ಅದರ ಮೇಲೆ ಕ್ಲಾಸಿಫಿಕೇಷನ್ ಫಸ್ಟ್ ಒನ್. ಸೊ ಅದರಲ್ಲಿ ಒಂದಿದ್ರೆ ಅಂತ ಕರಿತೀವಿ ಮೋನೋ ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಎರಡಿದ್ರೆ ಡೈ ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಸೊ ಮೂರಿದ್ರೆ ಟ್ರೈ ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಅದೇ ಒಂದು ಹ್ಯಾಲೋಜನ್ ಆಟಮು, ಒಂದು ಇದು ಲೀನಿಯರ್ ಹೈಡ್ರೋಕಾರ್ಬನ್ಸ್ಗಳು, ಒಂದು ಬೆಂಜಿನ್ರಿಗೆ ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಮೋನೋ ಹ್ಯಾಲೋ ಅರಿನ್, ಡೈ ಹ್ಯಾಲೋ ಅರಿನ್, ಟ್ರೈ ಹ್ಯಾಲೋ ಅರಿನ್. ಸೊ ಇದರಲ್ಲಿ ಯಾವುದೇ ರೀತಿಯ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು, ನೋಡ್ಕೊಳ್ಳೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಓಕೆನಾ? ಸೊ ಇದ್ರ ಮೇಲೆ ಕ್ವಶನ್ ಕೇಳಲ್ಲ, ಸಿಂಪಲ್ ಆಗಿದೆ. ಸೊ ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಇರೋದು ಇವಾಗ ಕಾಂಪೌಂಡ್ಸ್ ಕಂಟೈನಿಂಗ್ sp3CX ಬಾಂಡ್. ಸೊ sp3 ಅಂದರೆ ಏನು? ಸೊ ನಮಗೇನಾಗತ್ತೆ ಅಂದರೆ ಯಾವುದೇ ರೀತಿಯ ಡಬಲ್ ಬಾಂಡ್ಗಳು ಇರಲ್ಲ. ಸೊ ಅದರ ಮೇಲೆ ನಾವು ನೋಡ್ಬೋದು ಕಾರ್ಬನ್ ಆಟಮ್ಗೆ ಏನಾಗಿರುತ್ತೆ, 4 ಸಿಂಗಲ್ ಬಾಂಡ್ಸ್ಗಳು ಕನೆಕ್ಟ್ ಆಗಿರ್ತವೆ. S1, P1, P2, P3. ಓಕೆನಾ? ಸಿಗ್ಮಾ ಬಾಂಡ್ಸ್ಗಳನ್ನು ಅಥವಾ ಲೋನ್ ಪೇರ್ಗಳನ್ನು ಮಾತ್ರ ನಾವೇನು ಮಾಡಬೇಕು? ಹೈಬ್ರಿಡೈಸೇಷನ್ಗೆ ಕೌಂಟ್ ಮಾಡಬೇಕು. ಸೊ S1, P1, P2, P3 4 ಬಾಂಡ್ಗಳಿದ್ದಾವೆ ಅಂದರೆ ಅದು ಆಬ್ವಿಯಸ್ಲಿ ಏನು ಎಲ್ಲ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್ಗಳು. ಸೊ ಇವಾಗ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್ಗೆ ನಮಗೇನಾದರೂ ಒಂದು ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದ್ರೆ ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಕಾರ್ಬನ್ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ನೆಕ್ಸ್ಟ್ ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಕಾರ್ಬನ್ ಆಟಮ್ ನೆಕ್ಸ್ಟ್ ಏನಾದರೂ ಒಂದು ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಎರಡು ಆಲ್ಕೇನ್ ಗ್ರೂಪ್ಗಳು ಅಥವಾ ಎರಡು ಕಾರ್ಬನ್ ಆಟಮ್ಗಳು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ 3 ಗ್ರೂಪ್ಗಳೇನಾದ್ರು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಕನೆಕ್ಟ್ ಆಗಿರಬೇಕು ಕಾರ್ಬನ್ ಆಟಮ್ಗೆ, ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಕಾರ್ಬನ್ ಆಟಮ್ಗೆ 3 ಗ್ರೂಪ್ಗಳು, 2 ಗ್ರೂಪ್ಗಳು, 1 ಗ್ರೂಪ್. ಸೊ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೊ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಏನೂ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕಾರ್ಬನ್ ಆಟಮ್ ನೋಡಬೇಕು, 3 ಗ್ರೂಪ್ ಇದೆಯಾ, 3 ಕಾರ್ಬನ್ ಇದೆಯಾ, ಟರ್ಷರಿ. ಸೊ ನೆಕ್ಸ್ಟ್ ಕಾರ್ಬನ್ ಆಟಮ್ ನೋಡಬೇಕು, 2 ಕಾರ್ಬನ್ ಇದೆಯಾ, ಸೆಕೆಂಡರಿ. ನೆಕ್ಸ್ಟ್ ಕಾರ್ಬನ್ ಆಟಮ್ ನೋಡಬೇಕು, 1 ಕಾರ್ಬನ್ ಇದೆಯಾ, ಪ್ರೈಮರಿ. ಓಕೆನಾ? ಸಿಂಪಲ್. ನೆಕ್ಸ್ಟ್ ಇರೋದೇನು? ಅಲೈಲಿಕ್ ಹ್ಯಾಲೈಡ್. ಸೊ ಅಲೈಲಿಕ್ ಹ್ಯಾಲೈಡ್ ಅಂದಾಗಲೂ ನೆಕ್ಸ್ಟು ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಕಾರ್ಬನ್ ಆಟಮ್ ನೆಕ್ಸ್ಟ್ ಗ್ರೂಪ್ ಏನಾಗಿದೆ? ಸೊ ಇಲ್ಲೇನಿದೆ, ಒಂದೇ ಒಂದು ಕಾರ್ಬನ್ ಇದೆ, ಬಟ್ ಏನಾಗಿದೆ ಅದು ಡಬಲ್ ಬಾಂಡಿಂದ ಕೂಡ್ಕೊಂಡಿದೆ. ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು? ಅಲೈಲಿಕ್ ಹ್ಯಾಲೈಡ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಇದು ಸಿಂಪಲ್. ಅದೇ ರೀತಿ ನಾವು ನೋಡಿದ್ರೆ ಇದು ಯಾವುದು? ನಾರ್ಮಲ್ ಚೈನಲ್ಲಿ. ಇವಾಗ ಒಂದು ಸೈಕ್ಲಿಕ್ ಮಾಲಿಕ್ಯೂಲ್ ತೊಗೊಂಡಾಗ ಏನಾಗುತ್ತೆ? ಹ್ಯಾಲೋಜನ್ ಕನೆಕ್ಟ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ಆಟಮ್, ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಕಾರ್ಬನ್ ಆಟಮ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಏನಿದೆ? ಡಬಲ್ ಬಾಂಡ್ ಇದೆ. ಸೊ ಇದಕ್ಕೇನಂತ ಕರಿತೀವಿ ನಾವು? ಅಲೈಲಿಕ್ ಪೊಸಿಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನಾವು ನೋಡಿದ್ರೆ ಬೆನ್ಸೈಲಿಕ್ ಹ್ಯಾಲೈಡ್. ಸೊ ಬೆನ್ಸೈಲಿಕ್ ಹ್ಯಾಲೈಡ್ ಅಂದರೆ ನಮಗೇನಾಗುತ್ತೆ ಅಂದರೆ ಹ್ಯಾಲೋಜನ್ ಕನೆಕ್ಟ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಒಂದು ಬೆಂಜಿನ್ ರಿಂಗ್ ಕನೆಕ್ಟ್ ಆಗಿರುತ್ತೆ. ಅದಕ್ಕೇನಂತ ಕರಿತೀವಿ ನಾವು? ಬೆನ್ಸೈಲಿಕ್ ಹ್ಯಾಲೈಡ್. YLE ಅನ್ನು ಯೂಸ್ ಮಾಡ್ತೀವಿ, ಬೆನ್ಸೈಲಿಕ್ ಹ್ಯಾಲೈಡ್ ಅಂತ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಟರ್ಷರಿ ಗ್ರೂಪ್ ಇದೆ, ಪ್ರೆಸೆಂಟ್ ಇದೆ, ಇಲ್ಲೊಂದು 6, ಇಲ್ಲೊಂದು 6. ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಏನಿದೆ? ಬೆಂಜಿನ್ ರಿಂಗ್ ಕನೆಕ್ಟ್ ಆಗಿದೆ, ಬೆನ್ಸೈಲಿಕ್ ಹ್ಯಾಲೈಡ್. ಓಕೆನಾ? ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ಕನ್ಫ್ಯೂಷನ್ಸ್ಗಳಿಲ್ಲ, ಸಿಂಪಲ್ ಆಗಿದೆ, ಮುಗೀತು. ನೆಕ್ಸ್ಟ್ ನಾವಿರೋದು
ಇಲ್ಲಿ. ಸೊ ಇವಾಗ ನಾಮಿನ್ಕ್ಲೇಚರ್. ಸೊ ನಾಮಿನ್ಕ್ಲೇಚರ್ ನಾವು ನೋಡೋದಾದರೆ ಎಲ್ಲದೂ ನೀವು ನೆನ್ಪಿಟ್ಕೊಂತ ಅದು ಬರೀಬೇಕು ಇದು ಬರೀಬೇಕು ಬೇಡ. ಸೊ ಸಿಂಪಲ್ ಆಗಿ ಇದಿಷ್ಟು ನೆನ್ಪಿಟ್ಕೊಂಡಿರಿ. ಸೊ ನಾನು ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವರ್ಲ್ಡ್ ರೂಟ್ ಅಂದ್ರೆ ಏನು? ಒಂದು ಕಾರ್ಬನ್ ಐಟಮ್ ಇದ್ರೆ ಏನಂತ ಕರಿತೀವಿ ಅಂದರೆ ಮೀಥೇನ್ ಅಂತ ಕರಿತೀವಿ. 2 ಇದ್ರೆ ಈಥೇನ್, 3 ಇದ್ರೆ ಪ್ರೋಪ್, ಬ್ಯೂಟ್, ಪೆಂಟಾ, ಹೆಕ್ಸಾ, ಹೆಪ್ಟಾ, ಆಕ್ಟಾ, ನ್ಯಾನೋ, ಡೆಕಾ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇವಾಗ ಪ್ರೈಮರಿ ಸಫಿಕ್ಸಿಗೆ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಇದೇನೋ ಲಾಂಗೆಸ್ಟ್ ಏನೋ ಪೇರೆಂಟ್ ಚೈನು ಎಷ್ಟು ಕಾರ್ಬನ್ ಐಟಮ್ ಇದಾವೆ ಅಂತ. ನೆಕ್ಸ್ಟ್ ಇರೋದು ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸಲ್ಲಿ ಏನು? ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಏನ್, ಈನ್, ವೈ ಎನ್ ಇ. ಏನಾಗುತ್ತೆ? ಏನ್, ಈನ್, ವೈ ಎನ್ ಇ. ಏನ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ಗಳು ಎಲ್ಲ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ಟೆನ್ಷನ್ ಮಾಡಿಬಿಡ್ರಿ. ಏನಿದಾವೆ ಇಲ್ಲಿ ಬರ್ತವೆ. ಸೆಕೆಂಡರಿ ಸಫಿಕ್ಸ್ ಅಂದರೆ ಏನು? ಎಲ್ಲ ಫಂಕ್ಷನಲ್ ಗ್ರೂಪ್ಗಳು. ನೆಕ್ಸ್ಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಏನು? ಯಾವುದರದ್ದು ಒಂದು ಸಿ ಎಲ್ ಆಗಿರ್ಬೋದು, ಮೀಥೈಲ್ ಗ್ರೂಪ್ಗಳಾಗಿರ್ಬೋದು, ಇವೆಲ್ಲ ನೈಟ್ರೋ ಗ್ರೂಪ್ಗಳಾಗಿರ್ಬೋದು, ಇವೆಲ್ಲೇನು ಸಬ್ಸ್ಟಿಟ್ಯೂಯೆಂಟ್ಸ್ಗಳು. ಇವಾಗ ಒಂದೊಂದನ್ನೇ ಎಲ್ಲ ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ ಸಿಂಪಲ್ ಆಗಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನಾವು ಫಸ್ಟ್ ಎಕ್ಸಾಂಪಲ್ 1 2 3 3 ಕಾರ್ಬನ್ ಐಟಮ್ಗಳಿದ್ದಾವೆ. ಸೊ ವರ್ಲ್ಡ್ ರೂಟಿಗೆ ಹೋಗ್ತೀನಿ, ಏನಾಗುತ್ತೆ? ಪ್ರೋಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬಿ ಆರ್ ಅಟ್ಯಾಚ್ ಆಗಿದೆ. ಸೊ ನಾವೇನು ಮಾಡಬೇಕು? ಸಬ್ಸ್ಟಿಟ್ಯೂಯೆಂಟ್ಗೆ ಲೆಸ್ ನಂಬರಿಂಗ್ ಸಿಗೋ ಥರ ನಂಬರಿಂಗ್ ಮಾಡಬೇಕು. ಸೊ ಬಿ ಆರ್ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ 1 ಬ್ರೋಮೋ ಪ್ರೋಪೇನ್ ಆಗುತ್ತೆ, ಐ ಯು ಪ್ಯಾಕ್ ನೇಮ್. ಸೊ ನಾರ್ಮಲ್ ನಾವು ಕಾಮನ್ ನೇಮಲ್ಲಿ ಕರೆಯೋದಾದ್ರೆ ಏನಾಗುತ್ತೆ? ಎನ್ ಪ್ರೊಪೈಲ್ ಬ್ರೋಮೈಡ್. ಎನ್ ಪ್ರೊಪೈಲ್ ಅಂದರೆ ಏನು? ಲೀನಿಯರ್ ಅನ್ನೋದು ಮೀನಿಂಗ್. ಓಕೆನಾ. ಸೊ ಇದು ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಸೆಕೆಂಡ್ ಪೊಸಿಷನ್ ಒಂದು ಕ್ಲೋರಿನ್ ಗ್ರೂಪ್ ಕನೆಕ್ಟ್ ಆಗಿದೆ. ನಂಬರಿಂಗ್ ಮಾಡಿದ್ದೀನಿ 1 2 3. ಈ ಕಡೆಯಿಂದ ಮಾಡಿದ್ರು ಒಂದೇ, ಆ ಕಡೆಯಿಂದ ಮಾಡಿದ್ರು ಒಂದೇ. ಸೊ ಏನಾಗುತ್ತೆ ಅಂದರೆ ಇವಾಗ 2 CH3 ಗ್ರೂಪ್ಗಳು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಒಂದು ಕಾರ್ಬನ್ ಐಟಮ್ಗೆ ಎಟ್ ದ ಎಂಡ್ ಐಸೋಪ್ರೋಪೈಲ್ ಅಂತ ನಾವು ಕರಿತೀವಿ. ಸೊ ಐಸೋಪ್ರೋಪೈಲ್ ಕ್ಲೋರೈಡ್ ಆಗಿದೆ ಕಾಮನ್ ನೇಮ್. ಸೊ ಇವಾಗ ಅದೇ ನಮ್ಗೆ ನೋಡೋದಾದರೆ ಇದರಲ್ಲಿ ಐಯುಪ್ಯಾಕ್ ನೇಮಲ್ಲಿ ಏನಾಗುತ್ತೆ? ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಕ್ಲೋರೋ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ 3 ಕಾರ್ಬನ್ ಐಟಮ್ಗಳಿದ್ದಾವೆ. ಸೊ 2 ಕ್ಲೋರೋ ಪ್ರೋಪೇನ್ ಆಗುತ್ತೆ ಸಬ್ಸ್ಟಿಟ್ಯೂಯೆಂಟು. ನೆಕ್ಸ್ಟ್ ವರ್ಲ್ಡ್ ರೂಟು, ನೆಕ್ಸ್ಟ್ ಎಲ್ಲ ಸಿಂಗಲ್ ಬಾಂಡ್ಗಳು, 2 ಕ್ಲೋರೋ ಪ್ರೋಪೇನ್. ಸಿಂಪಲ್. ಓಕೆನಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇರೋದೇನು? ಇವಾಗ ಸೆಕೆಂಡ್ ಪೊಸಿಷನ್ ಒಂದು ಮಿಥೈಲ್ ಗ್ರೂಪ್ ಇದೆ, ಫಸ್ಟ್ ಪೊಸಿಷನಲ್ಲಿ ಒಂದು ಕ್ಲೋರಿನ್ ಇದೆ. ಸೊ ನಾನು ಈ ಕಡೆಯಿಂದ ಮಾಡಬೇಕು, ಯಾಕಂದರೆ ನಾವು ಸಬ್ಸ್ಟೆನ್ಸ್ಗಳಿಗೆ ಲೆಸ್ ನಂಬರಿಂಗ್ ಸಿಗೋ ಥರ ಏನು ಮಾಡಬೇಕು? ನಂಬರಿಂಗ್ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ 1 2 3 ಆಯಿತು. ನೆಕ್ಸ್ಟ್ ಇದನ್ನ ನಾವು ಎಂತ ಕರಿತೀವಿ ಅಂದರೆ 4 ಗ್ರೂಪ್ಗಳು. ಸೊ ಈ ರೀತಿ 1 2 ಸಿಮಿಲರ್ ಇದ್ದರೆ ಐಸೋ ಗ್ರೂಪ್ಗಳು ಈ ಕಡೆ ಇದ್ದು 4 ಕಾರ್ಬನ್ ಐಟಮ್ ಇದ್ದರೆ ಅದಂತ ಕರಿತೀವಿ ನಾವು ಐಸೋಬ್ಯೂಟೈಲ್ ಅಂತ ಕರಿತೀವಿ. ಒಂದು ಕ್ಲೋರಿನ್ ಗ್ರೂಪ್ ಪ್ರೆಸೆಂಟ್ ಇದೆ, ಐಸೋಬ್ಯೂಟೈಲ್ ಕ್ಲೋರೈಡ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇದು ಸಿಂಪಲ್. ಐಸೋಬ್ಯೂಟೈಲ್. ಸೊ ಐಸೋ ಅಂದ್ರೆ ಏನು? 2 CH3 ಗ್ರೂಪ್ಗಳು ಪ್ರೆಸೆಂಟ್ ಇದ್ದಾವೆ ಅಂತ. 4 ಕಾರ್ಬನ್ ಐಟಮ್ಗಳು ಐಸೋಬ್ಯೂಟೈಲ್ ಕ್ಲೋರೈಡ್. ಸೊ ಇವಾಗ ನೆಕ್ಸ್ಟ್ ಇರೋದೇನೆಂದರೆ ಫಸ್ಟ್ ಪೊಸಿಷನ್ ನಮಗಿದೆ ಕ್ಲೋರೋ ಗ್ರೂಪ್ ಇದೆ. ನೆಕ್ಸ್ಟ್ ಸೆಕೆಂಡ್ ಪೊಸಿಷನ್ ಇದೆ ಮೀಥೈಲ್ ಗ್ರೂಪ್ ಇದೆ. ನೆಕ್ಸ್ಟ್ ಎಷ್ಟು ಕಾರ್ಬನ್ ಐಟಮ್ಗಳಿದ್ದಾವೆ? 3 ಪ್ರೋಪೇನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ ಇವಾಗ ಸಿ ಫಸ್ಟ್ ಬಂದಿದೆ, ಎಮ್ ಆಮೇಲೆ ಬಂದಿದೆ, ಆಲ್ಫಾಬೆಟಿಕಲ್ ಆರ್ಡರ್ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ. ಓಕೆನಾ. ಸೊ 1 ಕ್ಲೋರೋ 2 ಮೀಥೈಲ್ ಪ್ರೋಪೇನ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇನ್ನು ಬೆಂಜಿನ್ ರಿಂಗ್. ಸೊ ಬೆಂಜಿನ್ ರಿಂಗಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್. ಬ್ರೋಮೋ ಸಬ್ಸ್ಟಿಟ್ಯೂಯೆಂಟ್ನ ಏನು ಮಾಡಬೇಕು? ಫಸ್ಟಿಗೆ ಬರೀಬೇಕು, ಬ್ರೋಮೋ ಬೆಂಜಿನ್ ಆಯಿತು. ಸೊ ಇದರಲ್ಲೂ ಐಯುಪ್ಯಾಕ್ ನೇಮ್ ಆಗಿರ್ಬೋದು, ಕಾಮನ್ ನೇಮ್ ಆಗಿರ್ಬೋದು, ಸೇಮ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಫಸ್ಟ್ ಪೊಸಿಷನ್ ಮತ್ತು ಥರ್ಡ್ ಪೊಸಿಷನ್ ನಾವು ನೋಡ್ಬೋದು. ಸೊ 1 3 ಡೈಬ್ರೋಮೋ ಬೆಂಜಿನ್ ಅಂತ ಕರಿತೀವಿ. ಸೊ ಈ ಗ್ರೂಪಿಗೆ ಏನಾಗುತ್ತೆ ಅಂದರೆ ಈ ಪೊಸಿಷನ್ ಈ ಗ್ರೂಪಿಗೆ ಇದು ಆರ್ಥೋ ಆಗುತ್ತೆ, ಇದು ಮೆಟಾ ಆಗುತ್ತೆ. ಸೊ ಮೆಟಾ ಡೈಬ್ರೋಮೋ ಬೆಂಜಿನ್ ಅಂತ ನಾವು ಕರಿತೀವಿ, ಕಾಮನ್ ನೇಮ್. ಸಿಂಪಲ್. ಓಕೆನಾ. ನೆಕ್ಸ್ಟ್ ಇರೋದೇನೆಂದರೆ ಇವಾಗ 3 ಗ್ರೂಪ್ಗಳನ್ನು ನಾವು ನೋಡ್ಬೋದು. ಸೊ ಏನು ಮಾಡ್ತೀನಿ, ಎಲ್ಲರಿಗೂ ನಂಬರಿಂಗ್ ಮಾಡಿದ್ರೆ 1 3 5 ಆಗುತ್ತೆ, ಟ್ರೈಬ್ರೋಮೋ ಬೆಂಜಿನ್ ಆಗುತ್ತೆ. ನೆಕ್ಸ್ಟ್ ಇದು ಸಿಮಿಟ್ರಿಕ್ ಟ್ರೈಬ್ರೋಮೋ ಬೆಂಜಿನ್ ಅಂತ ನಾವು ಕರಿತೀವಿ. ಸೊ ಮಾಲಿಕ್ಯೂಲ್ ಏನಾಗಿದೆ? ಸಿಮಿಟ್ರಿಕ್ ಆಗಿದೆ ಅನ್ನೋದು. ಓಕೆನಾ. ಸೊ ಇಷ್ಟೇ ಇರೋದು ನಾಮಿನ್ಕ್ಲೇಚರು. ಇವಾಗ ಇನ್ನೊಂದೆರಡು ಎಕ್ಸಾಂಪಲ್ಗಳನ್ನು ನೋಡೋಣ. ಸೊ ಇಲ್ಲಿ ನಾವು ನೋಡೋದಾದರೆ ಇದನ್ನ ನಾವು ಏನಂತ ಕರಿತೀವಿ ಅಂದರೆ ನಿಯೋಪೆಂಟೇನ್ ಅಂತ ನಾವು ಕರಿತೀವಿ. ಸೊ ಇವಾಗ ಕ್ಲೋರೈಡ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನಿಯೋಪೆಂಟಲ್ ನಮ್ಗೆ ಏನಾಗುತ್ತೆ ಅಂದರೆ 3 CH3 ಗ್ರೂಪ್ಗಳು ಈ ರೀತಿ ಕನೆಕ್ಟ್ ಆಗಿರ್ತವೆ. ಕನೆಕ್ಟ್ ಆಗಿರೋ ಕಾರ್ಬನ್ ಐಟಮ್ಗೆ ಹ್ಯಾಲೋಜನ್ ಕನೆಕ್ಟ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ಐಟಮ್ಗೆ 3 CH3 ಗ್ರೂಪ್ ಇದೆ, ಅದನ್ನಂತ ಕರಿತೀವಿ ನಿಯೋಪೆಂಟೈಲ್ ಅಂತ. ನಿಯೋಪೆಂಟನ್ ಕ್ಲೋರೈಡ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇವಾಗ ಇಲ್ಲಿ ನಾವು ನೋಡಿದ್ರೆ ಫಸ್ಟ್ ಪೊಸಿಷನ್ ಏನಿದೆ ಕ್ಲೋರೋ ಗ್ರೂಪ್ ಇದೆ. ಸೆಕೆಂಡ್ ಪೊಸಿಷನ್ ಏನಿದೆ 2 ಮೀಥೈಲ್ ಗ್ರೂಪ್ಗಳಿದ್ದಾವೆ, 2 2 ಡೈ ಮೀಥೈಲ್. ನೆಕ್ಸ್ಟ್ ಏನಿದೆ 3 ಕಾರ್ಬನ್ ಐಟಮ್ಗಳು ಪ್ರೋಪೇನ್. ಮುಗೀತು. ನೆಕ್ಸ್ಟ್ ಇರೋದೇನೆಂದರೆ ಸೆಕೆಂಡ್ ಪೊಸಿಷನ್ ನೀವು ನೋಡ್ಬೋದು ಬ್ರೋಮೋ ಗ್ರೂಪ್ ಇದೆ. ಸೊ ಈ ಕಡೆಯಿಂದ ಮಾಡಿದ್ರು ಒಂದೇ, ಆ ಕಡೆಯಿಂದ ಮಾಡಿದ್ರು ಒಂದೇ. ಸೊ ಸೆಕೆಂಡ್ ಪೊಸಿಷನ್ ಇದೆ ಬ್ರೋಮೋ ಗ್ರೂಪ್ ಇದೆ. ಎಷ್ಟು ಕಾರ್ಬನ್ ಐಟಮ್ಗಳಿದೆ? 3 ಪ್ರೋಪೇನ್. ನೆಕ್ಸ್ಟು 2 Cl2 ಗ್ರೂಪ್ಗಳಿದ್ದಾವೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೋಡಿಟ್ಕೊಳ್ಳಿ. ಓಕೆನಾ. ಸೊ ಇಲ್ಲೇನಾಗತ್ತೆ ಅಂದರೆ ಈಥೈಲ್ ಕ್ಲೋರೈಡ್. ಸೊ ಏನಾಗುತ್ತೆ ಅಂದರೆ ಇವಾಗ ಇಲ್ಲಿ ನಾವು ನೋಡೋದಾದರೆ ಝೆಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಅಂದರೆ ಇಥೈಲೈಡಿನ್ ಕ್ಲೋರೈಡ್ ಅಂತ ಕರಿತೀವಿ. ಸೊ 1 1 ಡೈಕ್ಲೋರೋ ಈಥೇನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ ಈ Cl ಗ್ರೂಪ್ಗಳು ಒಂದೇ ಕಾರ್ಬನ್ ಐಟಮ್ಗೆ 2 Cl ಗ್ರೂಪ್ಗಳ ಕನೆಕ್ಟ್ ಆಗಿದ್ರೆ ಝೆಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಸೊ 2 ಡಿಫ್ರೆಂಟ್ ಒಂದರ ಪಕ್ಕದಲ್ಲಿರೋ ಅಡ್ಜಸೆಂಟ್ ಪೊಸಿಷನ್ ಕನೆಕ್ಟ್ ಆಗಿದ್ರೆ ಅದನ್ನಂತ ಕರಿತೀವಿ ಅಂದರೆ ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಸೊ ಇದಕ್ಕೆ ಇಥೈಲೈಡಿನ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಇದನ್ನ ಇಥೈಲಿನ್ ಡೈಕ್ಲೋರೈಡ್ ಅಂತ ಕರಿತೀವಿ. ಸೊ ಇದನ್ನ ನೋಡಿಟ್ಕೊಂಡಿರಿ, ಇಥೈಲಿಡಿನ್ ಕ್ಲೋರೈಡ್. ಸೊ ಇಥೈಲಿನ್ ಡೈಕ್ಲೋರೈಡ್. ನೆಕ್ಸ್ಟ್ ಝೆಮ್ ಡೈಹ್ಯಾಲೈಡ್, ವಿಸಿನಲ್ ಡೈಹ್ಯಾಲೈಡ್. ನೆಕ್ಸ್ಟ್ 1 1 ಡೈಕ್ಲೋರೋ ಈಥೇನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ 1 1. ಸೊ 1 2 ಅಂದರೆ 1 1 ಡೈಕ್ಲೋರೋ ಈಥೇನ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1 2 ಡೈಕ್ಲೋರೋ ಈಥೇನ್. ಓಕೆನಾ. ಸಿಂಪಲ್. ಮತ್ತು ಇದರಲ್ಲಿ ಯಾವುದೇ ಇಲ್ಲ ನಾಮಿನ್ಕ್ಲೇಚರ್ ನಿಮ್ಗೇನು ಕೇಳಲ್ಲ ಈ ಪಾರ್ಟಲ್ಲಿ, ಜಸ್ಟ್ ನೋಡಿಟ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ
ಇಲ್ಲಿ. ಸೊ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್. ಸೊ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರಬೇಕು ಯಾಕೆ ರಿಯಾಕ್ಷನ್ ಆಗುತ್ತೆ ಇವುಗಳ ಮಧ್ಯೆ ಅಂತ. ಸೊ ಫಸ್ಟು ಏನಿರೋದು ಪಾಯಿಂಟ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಸೊ ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸಲ್ಲಿ ನಮಗೇನಾಗುತ್ತೆ ಅಂದರೆ ಕ್ಲೋರಿನ್ದು ನಮಗೇನಾಗುತ್ತೆ ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇದೆ ಕಂಪೇರಿಟಿವ್ಲಿ ಕಾರ್ಬನ್. ನೀವು ನೋಡ್ತಾ ಹೋಗ್ಬೋದು ಕಾರ್ಬನ್ ಇಲ್ಲಿದೆ, ನೆಕ್ಸ್ಟ್ ಏನಾಗುತ್ತೆ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಅದ್ರ ಕೆಳಗಡೆ ಏನಾಗುತ್ತೆ ಮತ್ತೆ ಎಲೆಕ್ಟ್ರೋನೆಗೆಟಿವ್ ಐಟಮ್ ಸೀರೀಸೇ ಅದು. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದರ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಇಲ್ಲಿರೋ ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡುತ್ತೆ ಹ್ಯಾಲೋಜನ್ನು ಎಳೆದಿಟ್ಕೊಂಡಿರುತ್ತೆ. ಓಕೆನಾ. ಸೊ ಇದಕ್ಕೋಸ್ಕರ ನಮಗೇನಾಗುತ್ತೆ ಚಾರ್ಜ್ ಸಪ್ರೇಷನ್ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್. ಇವಾಗ ಈ ಚಾರ್ಜ್ ಸಪ್ರೇಷನ್ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ಬಾಂಡ್ ಲೆಂತ್ ಚಾರ್ಜ್ ಸಪ್ರೇಷನ್ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಡೈಪೋಲ್ ಮೊಮೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 1.847, 1.86, 1.83, 1.63. ಯಾಕೆ ಈ ರೀತಿ ಇದೆ? ಸೊ ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ ಎಷ್ಟು ಎಲೆಕ್ಟ್ರೋನೆಗೆಟಿವ್ ಇರುತ್ತೋ ಅಷ್ಟು ಏನಾಗುತ್ತೆ ಚಾರ್ಜ್ ಸಪ್ರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಯಾರ್ದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇದೆ ಸೊ ಅಲ್ಲಿ ನಾವು ಜಾಸ್ತಿ ಡೈಪೋಲ್ ಮೊಮೆಂಟ್ನ ನೋಡ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್, ಎಲೆಕ್ಟ್ರೋನೆಗೆಟಿವಿಟಿಯಿಂದ ಡೈಪೋಲ್ ಮೊಮೆಂಟಿಗೆ ಕನೆಕ್ಟ್ ಮಾಡಿದೆ. ನೆಕ್ಸ್ಟ್ ಇರೋದೇನೆಂದರೆ ಬಾಂಡ್ ಲೆಂತ್. ಸೈಜ್ ದೊಡ್ಡ ಹೋಗ್ತಿದ್ದಂಗೆ ಏನಾಗುತ್ತೆ CF to CI ನಮಗೇನಾಗುತ್ತೆ ಎರಡು ಐಟಮ್ಗಳ ಮಧ್ಯೆ ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ ಇಂಟ್ರಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ದೊಡ್ಡ ಐಟಮ್ಗಳ ಜೊತೆ ಹೋಗ್ತಿದ್ದಂಗೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಂಗೆ ನಮಗೇನಾಗುತ್ತೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಫಸ್ಟ್ ಪಾಯಿಂಟ್. ಸೊ ಸೈಜ್ ಏನಾಗುತ್ತೆ ಇನ್ಕ್ರೀಸ್ ಆಗಿ ನೋಡ್ಬೋದು. ಫ್ಲೋರಿನ್ ಇದೆ, ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ. ಏನಾಗುತ್ತೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಎರಡು ಐಟಮ್ಗಳ ಮಧ್ಯೆ ಇರೋ ಡಿಸ್ಟೆನ್ಸು ಕೂಡ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಬಾಂಡ್ ಎಂಥಾಲ್ಪಿ. ಸೊ ಈಗ ಬಾಂಡ್ ಎಂಥಾಲ್ಪಿ ಅಂದಾಗ ನಮಗೇನಾಗುತ್ತೆ ಅಂದರೆ ಎನರ್ಜಿ ರಿಕ್ವೈರ್ಡ್ ಟು ಬೇಕ್ ದ ಬಾಂಡ್. ಸೊ ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ ಅಂದ್ಕೊಳ್ಳಿ ಜಾಸ್ತಿ ಚೆನ್ನಾಗಿ ಎಳ್ಕೊಂಡಿರ್ತವೆ. ಸೊ ಇವಾಗ ಜಾಸ್ತಿ ಚೆನ್ನಾಗಿ ಎಳ್ಕೊಂಡಿರ್ತವೆ ಅಂದರೆ ಅದನ್ನ ಬ್ರೇಕ್ ಮಾಡೋಕ್ಕೂ ನಮ್ಗೆ ಏನು ಮಾಡಬೇಕು ಜಾಸ್ತಿ ಎನರ್ಜಿನ ಹಾಕಬೇಕು. ಅದಕ್ಕೋಸ್ಕರ ನಮಗೇನಾಗುತ್ತೆ ಈ ಬಾಂಡು ಹತ್ತಿರದಲ್ಲಿರ್ತವೆ, ಚೆನ್ನಾಗಿ ಓವರ್ಲ್ಯಾಪ್ ಆಗಿರ್ತವೆ. ಸೊ ಎರಡು ಸೇಮ್ ಗ್ರೂಪ್ಗಳದಾಗಿರೋದ್ರಿಂದ ಇದನ್ನ ಬ್ರೇಕ್ ಮಾಡೋಕ್ಕೆ ನಮಗೆ ಜಾಸ್ತಿ ಎನರ್ಜಿ ಬೇಕು, ಆಮೇಲೆ ಕಮ್ಮಿ ಎನರ್ಜಿ ಬೇಕು, ಆಮೇಲೆ ಕಮ್ಮಿ ಎನರ್ಜಿ ಬೇಕು. CIನ ಬ್ರೇಕ್ ಮಾಡೋದು ತುಂಬ ಈಸಿ. ಓಕೆನಾ, ಸಿಂಪಲ್. ಇವಾಗ ನೇಚರ್ ಆಫ್ CX ಬಾಂಡ್ ಅರ್ಥ ಆಯ್ತು ನಿಮಗೆ. ಬಾಂಡ್ ಲೆಂತ್ ಯಾಕೆ ಇನ್ಕ್ರೀಸ್ ಆಗುತ್ತೆ, ಡೈಪೋಲ್ ಮೊಮೆಂಟ್ ಯಾಕಾಗುತ್ತೆ, ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸು, ಸೈಜ್ ಡಿಫ್ರೆನ್ಸು, ನೆಕ್ಸ್ಟ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್. ಸಿಂಪಲ್ 3 ಪಾಯಿಂಟ್. ಓಕೆನಾ. ಸೊ ಜಸ್ಟ್ ನಿಮ್ಗೆ ಇಂಟ್ರಡಕ್ಷನ್ ಇದು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್. ಸೊ ವೆರಿ ಇಂಪಾರ್ಟೆಂಟ್. ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ವೆರಿ ಇಂಪಾರ್ಟೆಂಟು. ಸೊ ಮಧ್ಯೆ ನಿಮ್ಗೆ ಏನೋ ರಿಯಾಕ್ಷನ್ ಕೊಟ್ಟರೆ ಫಿಲ್ ಮಾಡೋಕ್ಕೆ ಗೊತ್ತಿರಬೇಕು. ಓಕೆನಾ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಫಸ್ಟ್ ಇರೋದು ಕಾನ್ಸಂಟ್ರೇಟೆಡ್ ಆಲ್ಕೋಹಾಲ್ ಆಸಿಡ್ಸಿಂದ HCl ಆಗಿರ್ಬೋದು, HBr ಆಗಿರ್ಬೋದು, HI ಆಗಿರ್ಬೋದು. ಸೊ ಪ್ರೈಮರಿ ಸೆಕೆಂಡ್ರಿ ಆಲ್ಕೋಹಾಲ್ ನೀವು ಸೈಡಿಗೆ ಇಲ್ಲಿ ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀವು ನೋಟ್ ಮಾಡ್ಕೊಂಡ್ರಿ. ಓಕೆನಾ. ಸೊ ಫಸ್ಟ್ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಇದೆ, ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಸೊ ಏನಾಗಲ್ಲ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ, RCl ಏನಾಗುತ್ತೆ ಬಾಂಡ್ ಫಾರ್ಮೇಷನ್ ಆಗ್ತವೆ. ಸೊ RCl ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ROH ಇದೆ, NaBr ಮತ್ತು H2SO4 ಹಾಕಿದಾಗ ಸೊ ಇವೆರಡು ಏನು ಮಾಡ್ತವೆ ಅಂದರೆ HBrನ ಕೊಡ್ತವೆ. ಸೊ HBr ಆದಾಗ ಏನಾಗುತ್ತೆ ವಾಟರ್ ಹೊರಗಡೆ ಹೋಗುತ್ತೆ, RBr ಏನು ಮಾಡ್ತವೆ ಬಾಂಡ್ ಫಾರ್ಮೇಷನ್ ಮಾಡ್ತವೆ. ಸೊ ಇಲ್ಲಿ ನೋಡ್ಬೋದು ಒಂದು ಹ್ಯಾಲೋ ಆಲ್ಕೇನ್ ಪ್ರೊಡ್ಯೂಸ್ ಆಗಿದೆ. ಸೊ ಈಗ ಹ್ಯಾಲೋ ಆಲ್ಕೇನ್ ಪ್ರೊಡ್ಯೂಸ್ ಆಗಿದೆ ಅಂದಮೇಲೆ ಒಂದೆರಡು ಕಂಡೀಷನ್ಗಳಿದ್ದಾವೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಅದೇನು ಪ್ರೈಮರಿ ಸೆಕೆಂಡರಿ ಆಲ್ಕೋಹಾಲ್ ನೀಡ್ಸ್ ಏನಾಗುತ್ತೆ ಅಂದರೆ ಪ್ರೈಮರಿ ಸೆಕೆಂಡರಿ ಅಂದರೆ ಏನು, ಒಂದು ಕಾರ್ಬನ್ ಐಟಮ್ಗೆ ಒಂದು ಕನೆಕ್ಟ್ ಆಗಿರೋ ಆಲ್ಕೋಹಾಲ್ ಕನೆಕ್ಟ್ ಆಗಿರೋ ಕಾರ್ಬನ್ ಐಟಮ್ಗೆ. ಸೊ ಒಂದು ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದ್ರೆ ಪ್ರೈಮರಿ, ಎರಡು ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದ್ರೆ ಸೆಕೆಂಡರಿ. ಇವಾಗ ಪ್ರೈಮರಿ ಸೆಕೆಂಡರಿ ಆಗಿದ್ರೆ ನಮ್ಗೇನಾಗುತ್ತೆ ನಾವು ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ. ಟರ್ಷರಿ ಆಗಿದ್ರೆ ಏನಾಗುತ್ತೆ ಅದು ರೂಮ್ ಟೆಂಪರೇಚರಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಯಾವ ಆರ್ಡರ್ ಏನಾಗಿರಬೇಕು, ಸೊ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೊ ಟರ್ಷರಿ ಆಲ್ಕೋಹಾಲ್ ಇದ್ದರೆ ರಿಯಾಕ್ಷನ್ ಫಾಸ್ಟ್ ಮಾಡುತ್ತೆ, ಸೆಕೆಂಡರಿ ಇದ್ದರೆ ಕಮ್ಮಿ ಮಾಡುತ್ತೆ, ಪ್ರೈಮರಿ ಇದ್ದರೆ ಇನ್ನೂ ಕಮ್ಮಿ ಮಾಡುತ್ತೆ. ಓಕೆನಾ. ಸೊ ಟರ್ಷರಿ ಆಲ್ಕೋಹಾಲ್ ಇದ್ದರೆ ಒಂದು ಕಾರ್ಬನ್ ಐಟಮ್ಗೆ 3 ಕಾರ್ಬನ್ ಐಟಮ್ ಕನೆಕ್ಟ್ ಆಗಿರೋ ಕಾರ್ಬನ್ ಐಟಮ್ ಇದ್ದರೆ ಸೊ ಅದನ್ನ ಏನು ಮಾಡ್ತೀರಾ ಅಂದರೆ ರಿಯಾಕ್ಟಿವ್ ಆರ್ಡರಲ್ಲಿ ಫಸ್ಟ್ ಹಾಕ್ತೀರಾ. ಓಕೆನಾ. ಸೊ ಅಲ್ಲಿ ಯಾವುದೇ ರೀತಿಯ ಕ್ಯಾಟಲಿಸ್ಟ್ಗಳು ಬೇಡ. ಸೊ ಪ್ರೈಮರಿ ಸೆಕೆಂಡ್ ಇದ್ದರೆ ನಮಗೇನಾಗುತ್ತೆ ZnCl2 ರಿಕ್ವೈರ್ಮೆಂಟ್ ಇದೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದೇನು ಫಾಸ್ಫರಸ್ ಕ್ಲೋರೈಡ್. ಸೊ ಫಾಸ್ಫರಸ್ ಕ್ಲೋರೈಡಲ್ಲಿ ನಮಗೇನಾಗುತ್ತೆ ಎಲ್ಲ ಕಡೆ ಇಷ್ಟೇ PX3, PX5, PaCl3 ಏನು ಹಾಕಿದ್ರು ಸೊ ಇಲ್ಲೇನಾಗುತ್ತೆ ಅಂದರೆ ನೀವೇನು ಮಾಡಬೇಕಂದ್ರೆ ಒಂದು OHನ ರಿಮೂವ್ ಮಾಡಬೇಕು ಇಲ್ಲಿಂದ. ಸೊ ಏನಾಗುತ್ತೆ ಅಂದರೆ ಒಂದು ಹ್ಯಾಲೋಜನ್ ಐಟಮ್ನ ಏನು ಮಾಡ್ತೀವಿ ಇವು ಡೊನೇಟ್ ಮಾಡ್ತವೆ. ಸೊ ಹ್ಯಾಲೋಜನ್ ಐಟಮ್ ಡೊನೇಟ್ ಮಾಡಿದ್ರೆ ನಮಗೇನಾಗುತ್ತೆ RX, RCl ನಾವು ನೋಡ್ಬೋದು. ಇಲ್ಲಿ ಫಾಸ್ಫರಸ್ ಆಸಿಡ್ ಪ್ರೆಸೆಂಟ್ ಆಗಿದೆ, POCl3, HCl ಗ್ಯಾಸ್ ನಾವು ನೋಡ್ಬೋದು. ಓಕೆನಾ. ಫಾಸ್ಫರಸ್ ಆಲೈಡ್ ನಾವು ಏನಾದ್ರು ಕ್ಲೋರೈಡ್ ಏನಾರು ಹಾಕಿದ್ರು ನಮಗೇನಾಗುತ್ತೆ OH ಗ್ರೂಪ್ ರಿಮೂವ್ ಆಗಿ ಒಂದು ಹ್ಯಾಲೋಜನ್ ಐಟಮ್ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಡಿ. ನೆಕ್ಸ್ಟ್ ಇರೋದೇನಂದರೆ ಇವಾಗ ROH ನಾವೇನು ಮಾಡ್ತೀವಿ PX2. ಸೊ PX2 ಹಾಕಿದಾಗ ಮತ್ತೆ ಏನಾಗುತ್ತೆ ಹ್ಯಾಲೋಜನ್ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಥಯೋನಿಲ್ ಕ್ಲೋರೈಡ್. ಸೊ ಥಯೋನಿಲ್ ಕ್ಲೋರೈಡ್ ವೆರಿ ಇಂಪಾರ್ಟೆಂಟ್. ಸೊ ಥಯೋನಿಲ್ ಕ್ಲೋರೈಡಲ್ಲಿ ನಮಗೇನಾಗುತ್ತೆ ಅಂದರೆ ರಿಯಾಕ್ಟ್ ಮಾಡಿದಾಗ SO2 ಇದೇನಾಗುತ್ತೆ ಅಂದರೆ ಎರಡು SO2 ಆಗಿ ಹೊರಗಡೆ ಹೋಗುತ್ತೆ, ನೆಕ್ಸ್ಟ್ HCl ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಉಳಿದಿರೋದೇನೆಂದರೆ 1Cl ಏನು ಮಾಡುತ್ತೆ ಆರ್ ಜೊತೆಗೆ ಬೈಂಡ್ ಆಗುತ್ತೆ. ಸೊ ಇವಾಗ ಪ್ರೊಡ್ಯೂಸ್ ಏನಾಗಿದೆ SO2 ಮತ್ತು HCl ಇವೆರಡೇನು ಗ್ಯಾಸ್ಗಳು. ಸೊ ಗ್ಯಾಪ್ ಕೊಟ್ಟು ಇದು ಏನು ರಿಯಾಕ್ಷನ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ಗ್ಯಾಸ್ಗಳನ್ನ ಕೊಡುತ್ತೆ ಅಂದರೆ ನಿಮ್ಗೆ ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ SO2 ಮತ್ತು HCl ಗ್ಯಾಸ್ಗಳನ್ನ ಕೊಡುತ್ತೆ. ಓಕೆನಾ. ಸೊ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ಪ್ಯೂರ್ ಆಲ್ಕಲ್ ಹ್ಯಾಲೈಡ್ ಕೊಡುತ್ತೆ. ಸೊ ಇದೇನು ಗ್ಯಾಸ್ಗಳು ಅವಾಪರೇಟ್ ಹೋಗುತ್ತೆ, ನಮಗೇನಾಗುತ್ತೆ ಪ್ಯೂರ್ ಆಲ್ಕಲ್ ಹ್ಯಾಲೈಡ್ ಸಿಗುತ್ತೆ. ಓಕೆನಾ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೋಟ್ ಮಾಡಿಟ್ಕೊಳ್ಳಿ.
ಸೊ ಇದಿಷ್ಟೇ ಆಲ್ಕೈಲ್ ಹ್ಯಾಲೈಡಿಂದ ನೆಕ್ಸ್ಟ್ ಹ್ಯಾಲೋ ಆ್ಯಸಿಡ್ಸಿಂದ ಫಾಸ್ಫರಸ್ ಕ್ಲೋರೈಡ್ಸಿಂದ ನೆಕ್ಸ್ಟ್ ಏನಾಗುತ್ತೆ ಥಯೋನಿಲ್ ಕ್ಲೋರೈಡಿಂದ. ಓಕೆನಾ. ಸೊ ಟರ್ಷರಿ ಸೆಕೆಂಡರಿ ಪ್ರೈಮರಿ ಇದ್ದಾಗ ಹ್ಯಾಲೋ ಆ್ಯಸಿಡ್ಸ್ ಇದ್ದಾಗ ಫಾಸ್ಟ್ ಆಗುತ್ತೆ. ಸೊ ಇಷ್ಟು. ನೆಕ್ಸ್ಟ್ ಇರೋದು ಏನಂದರೆ ನಮಗೆ ಫ್ರಮ್ ಹೈಡ್ರೋಕಾರ್ಬನ್ಸ್ ಬೈ ಫ್ರೀ ರ್ಯಾಡಿಕಲ್ ಹ್ಯಾಲೋಜನೇಷನ್. ಸೊ ಇವಾಗ ಹ್ಯಾಲೋಜನೇಷನ್ ಅಂದ್ರೇನು, ಫ್ರೀ ರ್ಯಾಡಿಕಲ್ ಅಂದ್ರೇನು, ಒಂದು ಹೈಡ್ರೋಜನ್ ಬ್ರೇಕ್ ಆಗುತ್ತೆ, ಒಂದು ಸೀಲ್ ಏನಾಗುತ್ತೆ ಆ್ಯಡ್ ಆಗುತ್ತೆ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ನಾವು 2 ಟೈಪ್ ಪ್ರಾಡಕ್ಟ್ಸ್ನ ನೋಡ್ಬೋದು, ಮಿಕ್ಸ್ಚರ್ ಆಫ್ ಐಸೋಮರಿಕ್ ಹ್ಯಾಲೋ ಆಲ್ಕೇನ್ಸ್ ನಾವು ನೋಡ್ಬೋದು. ಹೇಗೆ? ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಹೈಡ್ರೋಜನ್ ಕನೆಕ್ಟ್ ಆಗಿದೆ, ಇದು ಯಾವುದು ಒಂದು ಈ ಕಾರ್ಬನ್ ಐಟಮ್ ಇದು ಕನೆಕ್ಟ್ ಆಗಿದೆ. ಸೊ ಒಂದೇ ಒಂದು ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದೆ, ಇದೇನು ಪ್ರೈಮರಿ. ಸೊ ಇವಾಗ ಈ ಕಾರ್ಬನ್ ಐಟಮ್ನ ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಕಾರ್ಬನ್ ಐಟಮ್ ಇದೇನಾಗುತ್ತೆ ಸೆಕೆಂಡರಿ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಪ್ರೈಮರಿಂದ ಒಂದು ಹೈಡ್ರೋಜನ್ ತೆಗೆದಾಗ ಒಂದು ಪ್ರಾಡಕ್ಟ್ ಸಿಗುತ್ತೆ, ನೆಕ್ಸ್ಟ್ ಸೆಕೆಂಡರಿಂದ ಒಂದು ಹೈಡ್ರೋಜನ್ ತೆಗೆದಾಗ ಏನಾಗುತ್ತೆ ಇನ್ನೊಂದು ಪ್ರಾಡಕ್ಟ್ ಸಿಗುತ್ತೆ. ಓಕೆನಾ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಐಸೋಮರಿಕ್ ಮಿಕ್ಸ್ಚರ್ ಆಫ್ ಐಸೋಮರಿಕ್ ಹ್ಯಾಲೋ ಆಲ್ಕೇನ್ಸ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿರೋ ಪಾಯಿಂಟ್ ಏನಂದರೆ ಇಲ್ಲಿಂದ ತೆಗೆದ್ರೂ ಸೇಮು, ಇಲ್ಲಿಂದ ತೆಗೆದ್ರೂ ಸೇಮು, ಇದು ಸೆಕೆಂಡರಿ ಇದು ಪ್ರೈಮರಿ. ಓಕೆನಾ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಈ ಕಡೆಯಿಂದ ಮಿಕ್ಸ್ಚರ್ ಆಫ್ ಐಸೋಮರಿಕ್ ಪ್ರಾಡಕ್ಟ್ಸ್ನ ಏನು ಮಾಡಿದ್ದಾರೆ ಫಾರ್ಮ್ ಮಾಡಿದ್ದಾರೆ. ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಎಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್. ಸೊ ಇವಾಗ ಎಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಅಂದಾಗ ನಮಗೇನಾಗುತ್ತೆ HX ಇರುತ್ತೆ, H+X- ಇರುತ್ತೆ. ಸೊ ಇವಾಗ ಏನಾಗುತ್ತೆ ಡಬಲ್ ಬಾಂಡ್ ಬಂದು H+ ಅಟ್ಯಾಕ್ ಮಾಡುತ್ತೆ, X- ಬಂದು ಇನ್ನೊಂದು ಕಡೆ ಅಟ್ಯಾಚ್ ಆಗುತ್ತೆ. ಸೊ ಎಡಿಷನ್ ರಿಯಾಕ್ಷನ್ ಆಗ್ತಿದೆ, H ಒಂದು ಕಡೆ X ಒಂದು ಕಡೆ ಏನಾಗುತ್ತೆ ಆ್ಯಡ್ ಆಗ್ತಿದೆ. ಸೊ ಇದನ್ನೆಂದು ಕರಿತೀವಿ ಎಡಿಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರೋದೇನು ಎಡಿಷನ್ ಆಫ್ ಹ್ಯಾಲೋಜನ್. ಸೊ ಹ್ಯಾಲೋಜನ್ ಇದ್ದಾಗ ಏನಾಗುತ್ತೆ ಇದು ಕೂಡ ಸೇಮು. ಸೊ BR ಇರುತ್ತೆ, 2 BRಗಳು. ಸೊ ಏನಾಗುತ್ತೆ ಅಂದರೆ BR+ BR- ಆಗಿ ಬ್ರೇಕ್ ಆಗುತ್ತೆ. ಫಸ್ಟ್ ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ, ಇದು ಬಂದು ಅಟ್ಯಾಕ್ ಮಾಡುತ್ತೆ, ಎರಡೂ ಕಡೆ ಏನಾಗುತ್ತೆ ಅಂದರೆ ವಿಸಿನಲ್ ಡೈಬ್ರೋಮೈಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇದನ್ನು ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಸೊ ಇದೇನೋ ಫಿಂಗರ್ಸ್ ರಿಯಾಕ್ಷನ್ ಅಂತಲೂ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಹ್ಯಾಲೋಜನ್ ಇನ್ನೊಂದು ಹ್ಯಾಲೋಜನ್ ಏನು ಮಾಡುತ್ತೆ ಅಂದರೆ ರಿಪ್ಲೇಸ್ ಮಾಡುತ್ತೆ. ಸೊ ಆಲ್ಕೈಲ್ ಹ್ಯಾಲೈಡ್ ಆರ್ ಆಫನ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್ alkyl chloride or alkyl bromide with NaI in acetone gives Finkelstein's reaction. ಓಕೆನಾ. ಸೊ NaIನ ನಾನು ಯೂಸ್ ಮಾಡ್ತೀನಿ. ಸೊ X = Cl ಅಥವಾ Br ಇರುತ್ತೆ. ಸೊ I ಏನು ಮಾಡುತ್ತೆ ಅಂದರೆ ಈ Xನ Cl ಅಥವಾ Brನ ಏನು ಮಾಡುತ್ತೆ ರಿಪ್ಲೇಸ್ ಮಾಡಿ ಅಲ್ಕೈಲ್ ಅಯೋಡೈಡ್ ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ Finkelstein's reaction ಇಸ್ ವೆರಿ ಇಂಪಾರ್ಟೆಂಟ್. 6 ಗ್ರೂಪ್ ಅವರು ಏನೇ ಕೊಡಲಿ ನಿಮಗೆ NaI ಕೊಟ್ಟಿದ್ದಾರೆ, ನೆಕ್ಸ್ಟ್ ಎಸಿಟೋನ್ನ ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡಬೇಕಂದ್ರೆ Finkelstein's ರಿಯಾಕ್ಷನ್ ಬರೀಬೇಕು. ಡೆಫಿನೇಷನ್ ಕೇಳಿದ್ರು ಇದು ಬರೀರಿ, ಒಂದು ಎಕ್ಸಾಂಪಲ್ ಕೇಳಿದ್ರು ಇದು ಬರೀರಿ. ಸೊ ಇವಾಗ ನಾರ್ಮಲ್ ಜನರಲ್ ಫಾರ್ಮುಲಾ ಇದು. ರಿಯಾಕ್ಷನ್ ಬರೀಬೇಕಾದ್ರೆ CH3X ಅಂತ ಬರೀರಿ, ಇಲ್ಲ C2H5 ಅಂತ ಬರೀರಿ. ಯಾವ್ದು ನಿಮ್ಗೆ 6 ಗ್ರೂಪ್ ಏನು ಇಷ್ಟ ಆಗುತ್ತೋ ಸಿಂಪಲ್ ಆಗಿರೋದು ಬರಿಬಿಡ್ರಿ. ಕಾಂಪ್ಲೆಕ್ಸ್ ಆಗಿ ಬರೆಯೋಕೆ ಹೋದರೆ ಟೈಮ್ ತೊಗೊಳತ್ತೆ. ಓಕೆನಾ. ಸೊ ಇಷ್ಟೇ ಇರೋದು, ಇದನ್ನು ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಪ್ರಿಪರೇಷನ್ ಆಫ್ ಹ್ಯಾಲೋರಿನ್. ಸೊ ಇವಾಗ ಹ್ಯಾಲೋರಿನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಹ್ಯಾಲೋ ಆಲ್ಕೇನ್ ನಿಮಗೆ ಅರ್ಥ ಆಯಿತು. ಸೊ ಇವಾಗ ಹ್ಯಾಲೋರಿನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ X2 ಇದೆ. ಸೊ ಇದೇನು ಎಲೆಕ್ಟ್ರೋಫಿಲಿಕ್ ನಮ್ಗೆ ಏನಾಗುತ್ತೆ ಅಂದರೆ X ಈ ರೀತಿ ಇರುತ್ತೆ. ಸೊ ಏನಾಗುತ್ತೆ ಒಂದು X ಒಂದು ಪಾಸಿಟಿವ್ X ನೆಗೆಟಿವ್ ಇರುತ್ತೆ. ಸೊ ಇವಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದಾಗ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಎಲ್ಲ ಕಡೆ ಅದೇ ಫಾಲೋ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು ಇರ್ತಾವೆ ನಮಗೇನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾಪೊಸಿಷನ್ ಏನಾಗುತ್ತೆ ಅಂದರೆ ಹೈಡ್ರೋಜನ್ಗಳಿರೋವು ಸಬ್ಸ್ಟಿಟ್ಯೂಟ್ ಆಗ್ತವೆ. ಓಕೆನಾ. ಸಿಂಪಲ್. ಇವಾಗ ನಮಗೇನಾಗುತ್ತೆ ಅಂದರೆ X2 ಹಾಕಿದ್ದಾರೆ ಅವರು, ಆರ್ಥೋ ಮತ್ತು ಪ್ಯಾರಾಪೊಸಿಷನ್ ನಮಗೇನಾಗುತ್ತೆ ಅಂದರೆ ಹ್ಯಾಲೋಜನ್ ಐಟಮ್ಗಳು ಸಬ್ಸ್ಟಿಟ್ಯೂಟ್ ಆಗ್ತವೆ. ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ನಮಗೇನಾಗುತ್ತೆ ಮೆಟಾಪೊಸಿಷನ್ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ, ಸಬ್ಸ್ಟಿಟ್ಯೂಟ್ಗಳು ಆ್ಯಡ್ ಆಗ್ತವೆ. ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಲೂಯಿಸ್ ಆಸಿಡ್ ಕ್ಯಾಟಲಿಸ್ಟ್ನ ನಾವು ಯೂಸ್ ಮಾಡ್ತೀವಿ. ಸೊ ಇವಾಗ X- ಏನಾಗುತ್ತೆ X ಇಲ್ಲಿ ಪ್ರೊಡ್ಯೂಸ್ ಆಗಿದ್ದು H ಜೊತೆಗೆ ಸಬ್ಸ್ಟಿಟ್ಯೂಟ್ ಆಗಿದೆ. X- ಯಾರು ಸ್ಟೆಬಿಲೈಸ್ ಮಾಡೋಕ್ಕೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಲೂಯಿಸ್ ಆಸಿಡ್ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಈ ಪ್ರಾಡಕ್ಟ್ ಫಾರ್ಮ್ ಆಗಿರೋದನ್ನ ನಾವೇನು ಮಾಡ್ಬೋದು ಅಂದರೆ ಬೇಸ್ಡ್ ಆನ್ ದರ್ ಮೆಲ್ಟಿಂಗ್ ಪಾಯಿಂಟ್ ನಾವೇನು ಮಾಡ್ಬೋದು ಸಿಮೆಟ್ರಿಕ ಇಲ್ಲ ಅಂದರೆ ನಾವೇನು ಮಾಡ್ಬೋದು ಅದ್ರ ಮೇಲೆ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು ಸಪ್ರೇಟ್ ಮಾಡ್ಬೋದು. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ HI ಏನಾದ್ರು ನಾವು ಎಲ್ಲ ಆ್ಯಡ್ ಮಾಡಬೇಕಂದ್ರೆ ನಮಗೇನಾಗುತ್ತೆ ಅಂದರೆ HNO3 HNO4 ಏನು ಮಾಡಬೇಕಂದ್ರೆ ನಾವು ಆಕ್ಸಿಡೈಸ್ ದ HI ಫಾರ್ಮ್ ಡ್ಯೂರಿಂಗ್ ದ ಅಯೋಡೈನೇಷನ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೇನಾಗುತ್ತೆ ಅಂದರೆ HI ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ X2 ಅನ್ನೋದು ನಾವು ಕ್ಲೋರಿನ್ ಬ್ರೋಮಿನ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಾವೇನಾದ್ರು HIನ ಯೂಸ್ ಮಾಡಿದ್ವಿ ಅಂದರೆ ಸೊ I2ನ ಯೂಸ್ ಮಾಡಿದ್ವಿ ಅಂದರೆ ಏನಾಗುತ್ತೆ ಅದು HI ಕನ್ವರ್ಟ್ ಆಗುತ್ತೆ. ಸೊ HI ಕನ್ವರ್ಟ್ ಆಯಿತು ಅಂದರೆ ನಾವೇನು ಮಾಡಬೇಕಂದ್ರೆ ಈ ಆಕ್ಸಿಡೈಸಿಂಗ್ ಏಜೆಂಟ್ಗಳನ್ನ ಯೂಸ್ ಮಾಡಬೇಕು. ಯಾಕೆ HI ಫಾರ್ಮ್ ಆಗಿರೋದು ಮತ್ತೆ HI ಫಾರ್ಮ್ ಆಗಿರೋದು ಮತ್ತೆ I2 ಕನ್ವರ್ಟ್ ಆಗಾಕಿ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಫ್ಲೋರೋ ಕಾಂಪೌಂಡ್ ನಾವು ಯೂಸ್ ಮಾಡಲ್ಲ, ಯಾಕಂದರೆ F2 ಇಸ್ ವೆರಿ ರಿಯಾಕ್ಟಿವ್. ಓಕೆನಾ. 2 ಪಾಯಿಂಟ್ಗಳು. ಸೊ ಕ್ಲೋರೋ ಮತ್ತು ಬ್ರೋಮೋ ನಾವು ಯೂಸ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಇರೋದು ಫ್ರಮ್ ಅಮೀನ್ಸ್ ಬೈ ಸ್ಯಾನ್ ಮೇಯಸ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ NaNO2 ಮತ್ತು HX ನಾವು ಹಾಕಿದಾಗ ಏನಾಗುತ್ತೆ ಅಂದರೆ NH2 ಇರೋದು N2X ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. NH2 ಇರೋದು ಏನಾಗುತ್ತೆ ಅಂದರೆ ಇಲ್ಲಿಂದ ಒಂದು ನೈಟ್ರೋಜನ್ ಜೊತೆ ಕೂಡಿ ಏನಾಗುತ್ತೆ ಅಂದರೆ ಸೊ NO2 ಪಾರ್ಟಲ್ಲಿ ಇರೋದು NH2 ಪಾರ್ಟ್ ಇದೆ, H2 ಮತ್ತು ಒಂದು ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಸೊ N2 ಫಾರ್ಮೇಷನ್ ಆಗುತ್ತೆ. ಸೊ N2+ ಮತ್ತೆ ಏನಾಗುತ್ತೆ ಅಂದರೆ X- ಆಗುತ್ತೆ. ಓಕೆನಾ. ಸೊ ಇದೇನಂತ ಕರಿತೀವಿ ನಾವು ಪ್ರೈಮರಿ ಅರೋಮೆಟಿಕ್ ಅಮೈನ್. ಸೊ ಪ್ರೈಮರಿ ಅರೋಮೆಟಿಕ್ ಅಮೈನಿಂದ ಬೆನ್ಸಿನ್ ಡಯೋಸೋನಿಯಂ ಹ್ಯಾಲೈಡ್ ಫಾರ್ಮೇಷನ್ ಆಗಿ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇದನ್ನ
ಕ್ಯೂಪ್ರಸ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ, ಸೊ ಕ್ಯೂಪ್ರಸ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೊಂದು ಅರೈಲ್ ಹ್ಯಾಲೈಡ್ ಸಿಕ್ಕಿದ್ರೆ ಅದನ್ನೇನಂತ ಕರಿತೀವಿ ನಾವು ಸ್ಯಾಂಡ್ ಮೇಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಹ್ಯಾಲೋರಿನ್ ಪ್ರೊಡ್ಯೂಸ್ ಆಗಿದೆ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಏನಂದರೆ ನೈಟ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದೇನೆಂದರೆ ಇಲ್ಲಿ ಈ ಪ್ಲೇಸಲ್ಲಿ ನಮಗೇನಾದರೂ ನಾವು KI ನಾವು ಯೂಸ್ ಮಾಡೋದಾದರೆ ನಮಗೇನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಮಗೇನಾಗುತ್ತೆ ಅಂದರೆ ಹ್ಯಾಲೋಜನ್ ಬಟ್ ನಾವು ಕ್ಯೂಪ್ರಸ್ ಹ್ಯಾಲೈಡ್ನ ನಾವು ಹಾಕಬೇಕಂತಿಲ್ಲ. KIನ ಹಾಕ್ಬಿಟ್ಟು ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ಅಯೋಡಿನ್ ಇದ್ರ ಜೊತೆಗೆ ರಿಪ್ಲೇಸ್ ಆಗುತ್ತೆ. ಏನು ಮೀನಿಂಗು? ಸೊ ಏನು ಮಾಡುತ್ತಂದರೆ ಇದನ್ನ ಈಸಿಲಿ ರಿಪ್ಲೇಸ್ ಮಾಡಿ ಇಲ್ಲಿ ಬಂದು ಬಂದು ಕೂತ್ಕೊಳ್ಳುತ್ತೆ ಅನ್ನೋದು ಮೀನಿಂಗ್. ಓಕೆನಾ. ಸೊ ಸ್ಯಾಂಡ್ ಮೇಯಸ್ ರಿಯಾಕ್ಷನ್ ನಮಗೇನಾಗುತ್ತೆ ಅಂದರೆ ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್ ಇರುತ್ತೆ, ಅದನ್ನೇನಂತ ಕರಿತೀವಿ ನಾವು. ನೆಕ್ಸ್ಟ್ ಏನು ಮಾಡ್ತೀವಿ? ಸೊ HX ಮತ್ತು NaOH ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಸೊ ರಿಯಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಡಯೋಸೋನಿಯಂ ಹ್ಯಾಲೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಬೆಂಜಿನ್ ಡಯೋಸೋನಿಯಂ ಹ್ಯಾಲೈಡ್ ಫಾರ್ಮೇಷನ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾವು ಕ್ಯೂಪೆರಸ್ ಹ್ಯಾಲೈಡ್ ಹಾಕ್ತೀವಿ, ಹ್ಯಾಲೈಡ್ ಏನು ಮಾಡುತ್ತೆ? ರಿಪ್ಲೇಸ್ ಮಾಡುತ್ತೆ. ಸೊ ಅದಕ್ಕೆ ನಮಗೇನಾಗುತ್ತೆ ಅಂದರೆ ಎರಡು ಇದ್ದಾವೆ ಪ್ರೊಸೆಸ್ಗಳು. ಸೊ ಒಂದು ಕ್ಯೂಪೆರಸ್ ಹ್ಯಾಲೈಡ್ನ ಆ್ಯಡ್ ಮಾಡ್ತೀವಿ, ಇನ್ನೊಂದು KIನ ಆ್ಯಡ್ ಮಾಡ್ತೀವಿ. ಸೊ KI ಏನು ಮಾಡುತ್ತೆ ಅಂದರೆ ಸಿಂಪ್ಲಿ ಈಸಿಯಾಗಿ ರಿಪ್ಲೇಸ್ ಮಾಡಿಬಿಡುತ್ತೆ ಈ ಗ್ರೂಪ್ನ. ಸೊ ಸಬ್ಸ್ಟಿಟ್ಯೂಷನ್ ಆಗಿದೆ. ಬೇರೆ ಉಳಿದಿರೋದಕ್ಕೆ ನಮಗೇನಾಗುತ್ತೆ ಅಂದರೆ X2 ಬೇರೆ ಗ್ರೂಪ್ಗಳು. ಸೊ COX2 ನಾವು ನೋಡ್ಬೋದು. Cl ಬ್ರೋಮಿನ್ ಆದರೆ ನಮಗೆ ಕ್ಯೂಪೆರಸ್ ಹ್ಯಾಲೈಡ್ನ ನಾವು ಹಾಕಿ ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಓಕೆನಾ. ಸೊ ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು? ಹೊರಗಡೆಯಿಂದ ಎಕ್ಸ್ಟರ್ನಲ್ ಪ್ರಾಪರ್ಟೀಸ್ಗಳು ಹೇಗಿದ್ದಾವೆ ಅಂತ. ಓಕೆನಾ. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಇವಾಗ ಒಂದೊಂದೇ. ಇಲ್ಲಿ ಸಿಂಪಲಾಗಿ ನಾವು ನೋಡಿದ್ರೆ ಲೀನಿಯರ್ ಚೈನ್ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು 375, 364, 346 ಇವೆಲ್ಲ ಯಾಕಿದ್ದಾವೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ನಾವು ನೋಡ್ಬೋದು ನಾರ್ಮಲಿ ಗ್ರಾಫಲ್ಲಿ CH3X ಇದೆ, CS2 X ಇದೆ, CS2 X ಇದೆ. ಓಕೆನಾ. ಸೊ ರೆಡ್ ಕಲರ್ ಇರೋದೇನೋ ಕ್ಲೋರೈಡ್ಗಳು, ಬ್ಲೂ ಕಲರ್ ಇರೋದೇನೋ ಬ್ರೋಮೈಡ್ಗಳು, ಯೆಲ್ಲೋ ಕಲರ್ ಇರೋದೇನೋ ಐಡೈಡ್ಗಳು. ಸೊ ಏನು ಇಂಡಿಕೇಟ್ ಮಾಡ್ತಾ ಇದು? ಹ್ಯಾಲೋಜನ್ ಆ್ಯಟಮು ಹ್ಯಾಲೋಜನ್ ಮಾಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಮಗೇನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಏನಾಗುತ್ತೆ? ಹ್ಯಾಲೋಜನ್ ಆ್ಯಟಮು ಅದರ ಮಾಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಮಗೇನಾಗುತ್ತೆ? ಕಾರ್ಬನ್ ಆಟಮ್ಗಳು ಇನ್ಕ್ರೀಸ್ ಆಗ್ತಿದ್ದಂಗೆ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಓಕೆನಾ. ಫಸ್ಟ್ ಏನಾಗುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಡೈರೆಕ್ಟ್ಲಿ ಮಾಸ್ ಇನ್ಕ್ರೀಸ್ ಆಗುತ್ತೆ. ಸೊ ಮಾಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂದರೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಮಾಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಅದರ ಸೈಜು ಕೂಡ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪೋಲರೈಸಬಿಲಿಟಿ. ಸೊ ಏನಾಗುತ್ತೆ? ಎಲೆಕ್ಟ್ರಾನ್ಗಳನ್ನು ಅಟ್ರಾಕ್ಟ್ ಮಾಡೋದು ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಅಟ್ರಾಕ್ಟ್ ಮಾಡೋ ಟೆಂಡೆನ್ಸಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಟೆಂಡೆನ್ಸಿ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಬೇರೆ ಜೊತೆಗೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೇನಂತ ಕರಿತೀವಿ? ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು? ಆ ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ನಮಗೇನಾಗುತ್ತೆ? ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇರೋದನ್ನು ಲಾಸ್ಟಿಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇದರಿಂದ ಏನಾಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು ಜಾಸ್ತಿ ಆಗುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಕೂಡ ನಾವು ಜಾಸ್ತಿ ಆಗೋದನ್ನ ನೋಡ್ಬೋದು. ಸೊ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ನಾವು ನೋಡೋದಾದರೆ ಇದ್ರ ಮಾಸ್ ಜಾಸ್ತಿ ಇದೆ, ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ಇದ್ರ ಮಾಸ್ ಕಮ್ಮಿ ಇದೆ, ಕಮ್ಮಿ ಆಗುತ್ತೆ. ಇದ್ರದ್ದು ಒಂದು ಸ್ವಲ್ಪ ಕಮ್ಮಿ ಇದೆ, ಇದ್ರದ್ದು ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಇದೆ. ಓಕೆನಾ. ಸೊ ಡಿಪೆಂಡ್ ಆನ್ ಹ್ಯಾಲೋಜನ್ ಆಟಮ್ಸ್. ಸೊ ಮಾಸ್ ಎಷ್ಟಿದೆ ಅದಾದಮೇಲೆ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಎಷ್ಟು ಕಾರ್ಬನ್ ಆಟಮ್ಗಳಿದ್ದಾವೆ ಅನ್ನೋದ್ರ ಮೇಲೆ ಮಾಸ್ ಆಫ್ ಹ್ಯಾಲೋಜನ್, ನೆಕ್ಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್, ನೆಕ್ಸ್ಟ್ ಏನಾಗಿರ್ಬೇಕಂದ್ರೆ ಮಾಲಿಕ್ಯೂಲು ಸಿಮಿಟ್ರಿಕ್ ಆಗಿರಬೇಕು. ಸೊ ಬ್ರಾಂಚ್ ಆಗಿದ್ರೆ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಲೀನಿಯರ್ ಆಗಿರಬೇಕು. ಸೊ ಬ್ರಾಂಚ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಚೆನ್ನಾಗಿ ಇಂಟ್ರಾಕ್ಷನ್ ಆಗಲ್ಲ ಬೇರೆ ಮಾಲಿಕ್ಯೂಲ್ ಜೊತೆಗೆ. ಓಕೆನಾ. ಸಿಂಪಲ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲೊಂದಿದೆ ಬೆಂಜಿನ್ ರಿಂಗ್ ಜೊತೆ 2 ಕ್ಲೋರಿನ್ ಗ್ರೂಪ್ ಇದೆ. ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು ಬೆಂಜಿನ್ ರಿಂಗ್ ಜೊತೆಗೆ 2 ಕ್ಲೋರಿನ್ ಗ್ರೂಪ್ಗಳು ಇನ್ನೊಂದು ಪೊಸಿಷನ್ ನೆಕ್ಸ್ಟ್ ಪೊಸಿಷನ್ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಸಿಮಿಟ್ರಿಕ್ ಆಗಿದೆ. ಸೊ ಈ ಮಾಲಿಕ್ಯೂಲ್ ನಾವು ನೋಡಿದ್ರೆ ಈ ಕಡೆ ಡೈರೆಕ್ಟ್ ಸಿಮಿಟ್ರಿಕ್ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು ಸಿಮಿಟ್ರಿಕ್ ಇದ್ದಾಗ ಜಾಸ್ತಿ ಆಗುತ್ತೆ. ಸೊ ಬ್ರಾಂಚಿಂಗ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ನೆಕ್ಸ್ಟು ಹ್ಯಾಲೋಜನ್ ಆಟಮ್ದು ಮಾಸ್ ಇನ್ಕ್ರೀಸಸ್, ನೆಕ್ಸ್ಟ್ ಏನಾಗುತ್ತೆ ಲೀನಿಯರ್ ಚೈನ್ ಇರಬೇಕು. ಸೊ ಈ 3 ಕಂಡೀಷನ್ ನಮ್ಗೆ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ 3 ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಅಂದರೆ ನಮಗೆ ಡೆನ್ಸಿಟಿ. ಸೊ ಡೆನ್ಸಿಟಿ ಅಂದರೆ ಏನು? ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್. ಯಾರ್ದು ಮಾಸ್ ಜಾಸ್ತಿ ಇರುತ್ತೆ ಅವ್ರದ್ದು ಏನಿರುತ್ತೆ ಡೆನ್ಸಿಟಿ ಜಾಸ್ತಿ ಆಗಿರುತ್ತೆ. ಸೊ ನಾವು ನೋಡ್ಬೋದು ಇವಾಗ CS2 CL2 ಇದೆ, CSCl3 CCl4 ಇದೆ. ಸೊ ಈ ಕಡೆ ಬಂದಾಗ ಏನಾಗುತ್ತೆ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಆ ಕಡೆ ನಾವು ನೋಡ್ತಾ ಹೋಗ್ಬೋದು ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆನಾ. ಸಿಂಪಲ್. ನೆಕ್ಸ್ಟ್ ಸೊಲ್ಯುಬಿಲಿಟಿ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಇವು ನಾನ್ ಪೋಲಾರು. ಸೊ ನಾನ್ ಪೋಲಾರ್ ಆಗಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ನಾನ್ ಪೋಲಾರ್ ಸಬ್ಸ್ಟೆನ್ಸಲ್ಲಿ ನಮಗೇನಾಗುತ್ತೆ ಸೊ ಡಿಸಾಲ್ವ್ ಆಗ್ತವೆ. ಪೋಲಾರ್ ಇದ್ದರೆ ಪೋಲಾರ್ ಸಬ್ಸ್ಟೆನ್ಸಲ್ಲಿ ಡಿಸಾಲ್ವ್ಸ್ ಇವು ನಾನ್ ಪೋಲಾರ್ ಆಗಿರೋದ್ರಿಂದ ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ನಮಗೇನಾಗುತ್ತೆ ಅಂದರೆ ಡಿಸಾಲ್ವ್ ಆಗ್ತವೆ. ಓಕೆನಾ. ಸೊ ಇದು ನೆಕ್ಸ್ಟ್ ಇರೋದೇನೆಂದರೆ ಕೆಮಿಕಲ್ ರಿಯಾಕ್ಷನ್. ಸೊ ಇವಾಗ ಕೆಮಿಕಲ್ ರಿಯಾಕ್ಷನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಕೊಡುತ್ತೆ. ಸೊ ಹಾಗಾದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು? ಸಿಂಪಲ್. ಒಂದು ನ್ಯೂಕ್ಲಿಯೋಫೈಲ್ ಇನ್ನೊಂದು ನ್ಯೂಕ್ಲಿಯೋಫೈಲ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದನ್ನೆಂತ ಕರಿತೀವಿ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇರೋದೇನೆಂದರೆ ಇವಾಗ
ಆಂಬಿಡೆಂಟ್ ಇನ್ ನ್ಯೂಕ್ಲಿಯೋಫೈಲ್. ಸೊ ಈಗ ನ್ಯೂಕ್ಲಿಯೋಫೈಲಿಗೆ ಒಂದು ಎಕ್ಸಾಂಪಲ್. ಸೊ ಸಾಕಷ್ಟು ಎಕ್ಸಾಂಪಲ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಒಂದೆರಡು ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯೋಫೈಲ್ಸ್ಗಳು ಎಕ್ಸಾಂಪಲ್ ಬರುವಂಥದ್ದು. ಸೊ ಫಸ್ಟ್ ಇರೋದೇನು ಸೈನೈಡ್ಸ್ ಆ್ಯಂಡ್ ನೈಟ್ರೈಲ್ಸ್. ಸೊ ಸೈನೈಡ್ಸ್ ಆ್ಯಂಡ್ ನೈಟ್ರೈಲ್ಸ್ ಇದನ್ನ ಅಂತ ಕರಿತೀವಿ ಅಂದರೆ ಆಂಬಿಡೆಂಟ್ ಇನ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಒಂದೇ ನ್ಯೂಕ್ಲಿಯೋಫೈಲ್ ಇರುತ್ತೆ, ಅದರಲ್ಲಿ ಏನಿರುತ್ತೆ ಅಂದರೆ 2 ಡೋನರ್ ಆಟಮ್ಗಳು ಇರ್ತವೆ. ಸೊ ಯಾವ ಕಡೆಯಿಂದ ಬೇಕಾದರೂ ಏನು ಮಾಡ್ಬೋದು, ಇದು ಅಟ್ಯಾಚ್ ಮಾಡ್ಬೋದು, ಓಕೆನಾ, ಅಟ್ಯಾಕ್ ಮಾಡ್ಬೋದು. ಸೊ ಎಂಥ 2 ತಲೆ ಹಾವು ಇದ್ದಂಗೆ ಇದು, ಓಕೆನಾ. ಸೊ ಏನಾಗತ್ತೆ ಅಂದರೆ ಇವಾಗ ಸೈನೈಡ್ಸ್ಗಳು CN- ಇರುತ್ತೆ, CN- ಇರುತ್ತೆ. C- ಇಂದೂ ಅಟ್ಯಾಚ್ ಆಗ್ಬೋದು, CN- ಇಂದೂ ಅಟ್ಯಾಚ್ ಆಗ್ಬೋದು. C- ಇಂದ ಅಟ್ಯಾಚ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೈಲ್ ಸೈನೈಡ್. N- ಇಂದ ಅಟ್ಯಾಚ್ ಆದರೆ ಏನಂತ ಕರಿತೀವಿ, ಅದನ್ನ ಐಸೋಸೈನೈಡ್ ಅಂತ ನಾವು ಕರಿತೀವಿ, ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ನೈಟ್ರೈಲ್ಸ್. ಸೊ ನೈಟ್ರೈಲ್ಸಲ್ಲಿ ನಮ್ಗೆ ಏನಾಗುತ್ತೆ ONO ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನಿಂದ ಕನೆಕ್ಟ್ ಆದರೆ ಅದನ್ನಿಂದ ಕರಿತೀವಿ ನಾವು ಆಲ್ಕೈಲ್ ನೈಟ್ರೈಲ್. ನೆಕ್ಸ್ಟ್ ನೈಟ್ರೋಜನಿಂದ ಕನೆಕ್ಟ್ ಆದರೆ ಅದನ್ನಿಂದ ಕರಿತೀವಿ ನಾವು ನೈಟ್ರೋ ಆಲ್ಕೇನ್ ಅಂತ ಕರಿತೀವಿ, ಓಕೆನಾ. ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ನಾವು ನೋಡೋದಾದರೆ ಇವಾಗ ನ್ಯೂಕ್ಲಿಯೋಫೈಲ್. ಸೊ ನ್ಯೂಕ್ಲಿಯೋಫೈಲ್ ಇರುತ್ತೆ, ಈ ರೀತಿ ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ಸ್ಗಳಿದ್ದಾವೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ ಇದು ಫಾರ್ಮೇಷನ್ ಆಗಿದೆ. ಸೊ ಪ್ರಾಡಕ್ಟ್ ಹೆಸರು, ಓಕೆನಾ, ಅಷ್ಟೇ ಇರೋದು. ಇವಾಗ ನಾವು ಇಲ್ಲಿ ನೋಡೋದಾದರೆ ನ್ಯೂಕ್ಲಿಯೋಫೈಲ್ ಇದೆ, ರಿಯೇಜೆಂಟ್ ಇದು. ನ್ಯೂಕ್ಲಿಯೋಫೈಲ್ ಎಲ್ಲಿಂದ ಬರ್ತಾ ಇದೆ? ಸೊ ನ್ಯೂಕ್ಲಿಯೋಫೈಲ್ ನಮ್ಗೆ OH- ಇದ್ರೆ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ H2O ಇದ್ದಾಗ ಆಲ್ಕೋಹಾಲ್ ಆಗುತ್ತೆ. OR- ಇದ್ರೆ ಏನಾಗುತ್ತೆ, ಈ ಥರ ಆಗುತ್ತೆ. ಎಲ್ಲ ಏನಿದು ಇಂಡಿಕೇಟ್ ಮಾಡ್ತಿದ್ದಾವೆ, ಇದನ್ನು ನಾವು ಇಲ್ಲಿ ಅಟ್ಯಾಕ್ ಮಾಡ್ತೀವಿ, ಇದನ್ನ ಹೊರಗಡೆ ಹಾಕ್ತೀವಿ. ಸಾಕಷ್ಟು ಆಲ್ಕಲೈಡಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನು ನಾವು ನೋಡ್ತಾ ಹೋಗ್ಬೋದು, ಫಾರ್ಮೇಷನ್ ಆಗ್ತಾ ಬರ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ I- ಇದ್ರೆ ಏನಾಗುತ್ತೆ, ಆಲ್ಕೈಲ್ ಅಯೋಡೈಡ್ ಆಗುತ್ತೆ. NH3 ಇದ್ರೆ ಏನಾಗುತ್ತೆ, ಪ್ರೈಮರಿ ಅಮೀನ್ ಆಗುತ್ತೆ. ಈ ಒಂದು R ಗ್ರೂಪ್ಗೆ ಒಂದು N ಗ್ರೂಪ್ಗೆ ಒಂದು R ಕನೆಕ್ಟ್ ಆಗಿದ್ರೆ ಪ್ರೈಮರಿ, 2 R ಗ್ರೂಪ್ಗಳು ಕನೆಕ್ಟ್ ಆಗಿದ್ರೆ ಸೆಕೆಂಡರಿ ಅಮೀನ್ ಪ್ರೊಡ್ಯೂಸ್ ಆಗುತ್ತೆ. ಸೆಕೆಂಡರಿ ಅಂದಾಗ ಇದ್ರ ಜೊತೆ ಕನೆಕ್ಟ್ ಆದಾಗ ಏನಾಗುತ್ತೆ, ಟರ್ಷರಿ ಅಮೀನ್ ಆಗುತ್ತೆ. ಸೊ ಪ್ರಾಡಕ್ಟಲ್ಲಿ ನಮ್ಗೆ ಏನಾಗುತ್ತೆ, ಟರ್ಷರಿ ಅಮೀನ್, ಸೆಕೆಂಡರಿ ಅಮೀನ್, ಪ್ರೈಮರಿ ಅಮೀನ್ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಏನಾಗಿದೆ, CN- ಇದೆ. CN- ಇದ್ದಾಗ C ಇಂದ ಕನೆಕ್ಟ್ ಆಗಿದ್ರೆ ನಮ್ಗೇನಾಗುತ್ತೆ ಅಂದರೆ ನೈಟ್ರೈಲ್ ಆಗುತ್ತೆ. ನೆಕ್ಸ್ಟು N ಇಂದ ಕನೆಕ್ಟ್ ಆಗಿದ್ರೆ ನಮ್ಗೇನಾಗುತ್ತೆ, ಇದು ಐಸೋನೈಟ್ರೈಲ್ ಆಗುತ್ತೆ, ಓಕೆನಾ. ಸೊ ಈಗ ವೆರಿ ಇಂಪಾರ್ಟೆಂಟ್ ಏನು ಇವಾಗ C ಅಂದರೆ ಏನು, ನಮ್ಗೆ ಇವಾಗ RCN ನಾವು ನೋಡ್ಬೋದು, K ಇದೆ. ಇಲ್ಲೇನಾಗತ್ತೆ ಅಂದರೆ K ಮತ್ತು C ಏನಾಗುತ್ತೆ ಅಂದರೆ ಒಳ್ಳೆ ಇಂಟ್ರಾಕ್ಷನ್ ಇರುತ್ತೆ. ಸೊ ಹಾರ್ಡ್ ಇಂಟ್ರಾಕ್ಷನ್ ಇರುತ್ತೆ. ಸೊ 2 ಸಣ್ಣ ಆಟಮ್ಗಳು C ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ C- ಅಟ್ಯಾಕ್ ಮಾಡ್ತಿರೋದು ನೋಡ್ಬೋದು, ನೈಟ್ರೈಲ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇರೋದು AgCN. ಸೊ Ag ಅನ್ನೋದೇನು ಸ್ವಲ್ಪ ದೊಡ್ಡ ಸೈಜು. ಸೊ Ag ಕಾರ್ಬನ್ ಮತ್ತು ನೈಟ್ರೋಜನ್ಗಿಂತ ಕಾರ್ಬನ್ ಸೈಜ್ ದೊಡ್ಡದಿದೆ. Ag ಕಾರ್ಬನ್ ಏನು ಮಾಡುತ್ತೆ, ಚೆನ್ನಾಗಿ ಬಾಂಡ್ ಮಾಡ್ಕೊಂಡಿರ್ತವೆ. ನೈಟ್ರೋಜನ್ ಏನು ಮಾಡುತ್ತೆ, ಅಟ್ಯಾಚ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, AgCN ಅಲ್ಲಿ ನಮ್ಗೆ ಏನಾಗುತ್ತೆ, N ಅಟ್ಯಾಚ್ ಮಾಡುತ್ತೆ. RNC ಐಸೋಸೈನೈಡ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೈಜ್ ಮ್ಯಾಟ್ರ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಸೈಜ್ ಯಾರ್ದು ಸ್ಮಾಲ್ ಇದೆ, ಸೊ ಅವನ್ನ ಕನೆಕ್ಟ್ ಮಾಡಿಡ್ರಿ. ದೊಡ್ಡ ಆಟಮ್ನ ಏನು ಮಾಡಬೇಕು, ಅಟ್ಯಾಕ್ ಮಾಡಬೇಕು. ಇವಾಗ ದೊಡ್ಡ ಆಟಮ್ ಇದ್ದಾಗ ದೊಡ್ಡ ಆಟಮ್ನ ಕನೆಕ್ಟ್ ಮಾಡಿಡ್ರಿ, ಸಣ್ಣ ಆಟಮ್ನ ಏನು ಮಾಡಬೇಕು, ಅಟ್ಯಾಕ್ ಮಾಡಿಸ್ಬೇಕು, ಓಕೆನಾ. ಸೊ ಎರಡು ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಸಾಫ್ಟ್ ಹಾರ್ಡ್ ಇಂಟ್ರಾಕ್ಷನ್ ಅಂತ ನಾವು ಕರಿತೀವಿ. ಸೊ ಇವಾಗ KNO2 ಇದೆ. ಸೊ K ಅನ್ನೋದೇನು ಸ್ಮಾಲ್, N ಇದೆ, O ಇದೆ. ಸೊ ಏನಾಗುತ್ತೆ ಅಂದರೆ O ಇನ್ನೂ ಸ್ಮಾಲ್. ನಾವು ಹೋಗ್ತಾ ಏನಾಗುತ್ತೆ, ಎಲೆಕ್ಟ್ರಾನೆಗಟಿವಿಟಿ ನಾವೆಲ್ಲ ನೋಡ್ತಾ ಹೋದ್ರೆ ಸೈಜ್ ಆರ್ಡರ್ ನಮ್ಗೆ ಏನಾಗುತ್ತೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, K O ಜೊತೆ ಬೈಂಡ್ ಮಾಡ್ಕೊಂಡಿರುತ್ತೆ, ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ N ಅಟ್ಯಾಕ್ ಮಾಡಿದ್ರೆ ನಾವೇನು ಕರಿತೀವಿ, ಆಲ್ಕೈಲ್ ನೈಟ್ರೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದೇನು AgNO2 ಇದೆ. ಸೊ Ag ಅನ್ನೋದೇನು ಸೈಜ್ ದೊಡ್ಡದಿದೆ. ಸೊ N ಮತ್ತು ಆಕ್ಸಿಜನ್ ಕಂಪೇರ್ ಮಾಡಿದ್ರೆ Ag ಎಂದು ಸೈಜ್ ಏನಾಗಿದೆ, ದೊಡ್ಡದಿದೆ. ಅದಕ್ಕೋಸ್ಕರ ಏನಾಗುತ್ತೆ, O ಇಂದ ಅಟ್ಯಾಕ್ ಮಾಡುತ್ತೆ. ಸೊ O ಇಂದ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ನೈಟ್ರೋ ಆಲ್ಕೇನ್ ಫಾರ್ಮೇಷನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕಾಗಿರೋದೇನು, ಸೊ KCN, AgCN, ನೆಕ್ಸ್ಟು AgNO2, KNO2, AgNO2, ಓಕೆನಾ. ಸೊ KCN ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಇವುಗಳ ಸೈಜು ಸ್ಮಾಲ್ ಇರೋದ್ರಿಂದ ಇವೆರಡು ಅಟ್ಯಾಚ್ ಆಗಿರ್ತವೆ, ಇದುವಾಗ ಅಟ್ಯಾಕ್ ಮಾಡುತ್ತೆ. ಸೊ ಈಗ AgCN ಅಂದಾಗ ಇವುಗಳೆರಡು ಸೈಜ್ ಮಿಲ್ಲರ್ ಇರುತ್ತೆ, ಇದುವಾಗ ಅಟ್ಯಾಕ್ ಮಾಡುತ್ತೆ. KNO2 ಅಂದಾಗ ನಮ್ಗೇನಾಗುತ್ತೆ ಅಂದರೆ ಇವುಗಳ ಸೈಜು ಸ್ಮಾಲ್ ಇರುತ್ತೆ, ಇದುವಾಗ ಅಟ್ಯಾಕ್ ಮಾಡುತ್ತೆ. AgNO2 ಅಂದಾಗ ನಮ್ಗೇನಾಗುತ್ತೆ ಅಂದರೆ AgNದು ಸೈಜು ಸಿಮಿಲರ್ ಇರುತ್ತೆ. ಅಂದರೆ ಸಿಮಿಲರ್ ಅಂದರೆ ಏನು, ಕಂಪ್ಯಾರಿಟಿವ್ಲಿ ಚೆನ್ನಾಗಿರುತ್ತೆ ಅನ್ನೋದು. ಎಲ್ಲದಕ್ಕೂ ಕಂಪ್ಯಾರಿಸನ್, ಸಿಮಿಲರ್ ಅನ್ನೋಕ್ಕಾಗಲ್ಲ. ಇವು ದೊಡ್ಡ ಆಟಮ್ಗಳು Ag ಅನ್ನೋದು, ಓಕೆನಾ, ಕಂಪ್ಯಾರಿಟಿವ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, O ಬಂದು ಅಟ್ಯಾಕ್ ಮಾಡುತ್ತೆ. ಇದು 4 ಪಾಯಿಂಟ್ನ ನೆನ್ಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ರೆಡ್ಯೂಸಿಂಗ್ ಏಜೆಂಟ್ಸ್ಗಳಿದ್ದಾವೆ, ಹೈಡ್ರೋಕಾರ್ಬನ್, ಆಲ್ಕೇನ್ ಎಸ್ಟರ್ಸ್ಗಳನ್ನು ಫಾರ್ಮೇಷನ್ ಆಗಿರೋದು ನೀವು ನೋಡ್ಬೋದು, ಓಕೆನಾ, ಸಿಂಪಲ್. ಅದು ವೆರಿ ಇಂಪಾರ್ಟೆಂಟ್, ಅದನ್ನ ಬರೆದಿದ್ದೀನಿ. ಸೊ ಅದನ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. KO2, AgNO2 ಎಲ್ಲದು ಕ್ಲಿಯರ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ನಮಗಿರೋದು ಮೆಕ್ಯಾನಿಸಮ್. ಸೊ SN1 ಮತ್ತು SN2 ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈ ಮಾಲಿಕ್ಯುಲರ್ SN2. ಸೊ ಫಸ್ಟ್ ಡಿಫ್ರೆನ್ಸ್ ಕೇಳಿದ್ರು ಬೈ ಮಾಲಿಕ್ಯುಲರ್ ಅನ್ನೋದು ಒಂದು ಡಿಫ್ರೆನ್ಸ್ ಆಗ್ಬಿಡ್ತು, ಓಕೆನಾ. ಸೊ ಇಲ್ಲಿ ನಾವು ನೋಡಿದ್ರೆ ಇಲ್ಲೇನಾಗುತ್ತೆ ಅಂದರೆ ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಟು ಈಲ್ಡ್ ಮೆಥನಾಲ್. ಸೊ ಏನಾಗುತ್ತೆ, ಮಿಥೈಲ್ ಕ್ಲೋರೈಡ್ ಇದೆ, CH3Cl ಅಂತ ನಾವು ಕರಿತೀವಿ. ಸೊ ಇದೇನಾಗುತ್ತೆ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು, ಒಂದು ನ್ಯೂಕ್ಲಿಯೋಫೈಲು ಇನ್ನೊಂದು
ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆ. ಸೊ ಏನಾಗಿದೆ ಸಿ ಎಲ್ನ ಹೊರಗಡೆ ಹಾಕಿದೆ. ಇವಾಗ ಇದೇನಾಗುತ್ತೆ ಅಂದರೆ ಒಂದು ಮೆಕ್ಯಾನಿಸಮ್, ಸೊ ಒಂದು ಪಾತ್ ಬೇಕಲ್ಲ ಪಾಸ್ ಆಗೋಕ್ಕೆ, ಸೊ ಅದೊಂದು ಫಾಲೋ ಮಾಡುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಐಶ್ವರ್ಯ ಅಟ್ಯಾಕ್ ಮಾಡ್ತಾಳೆ ಅಂತ ಹೇಳಿದ್ದೆ, ಸೊ ಅದೇ ಸೇಮ್ ಇವಾಗ ಐಶ್ವರ್ಯ ಬಂದು ಅಟ್ಯಾಕ್ ಮಾಡ್ತಾಳೆ, ಸಿ ಎಲ್ ಏನಾಗುತ್ತೆ ಬಿಟ್ಟು ಹೋಗ್ತಾಳೆ, ಇವ್ರ ಮಧ್ಯೆ ಏನಾಗಿರುತ್ತೆ ಚೆನ್ನಾಗಿ ಇಂಟ್ರಾಕ್ಷನ್ ಇರಲ್ಲ. ಸೊ ಇದು ಬಂದು ಅಟ್ಯಾಕ್ ಮಾಡಿದಾಗ ಇದ್ರ ಜೊತೆಗೆ ಏನಾಗುತ್ತೆ ಹೊಸ ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಹೊಸ ಬಾಂಡ್ನ ಫಾರ್ಮೇಷನ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಏನಿತ್ತು ಹೈಡ್ರೋಜನ್ ಐಟಮ್ಗಳು ಈ ಕಡೆ ಇದ್ವು, ಬರ್ತಾ ಅಟ್ಯಾಚ್ ಆಗ್ತಿದ್ದಂಗೆ ಬಾಂಡ್ ಫಾರ್ಮ್ ಆಗ್ತಿದ್ದಂಗೆ ಏನಾಗುತ್ತೆ ಹೈಡ್ರೋಜನ್ ಐಟಮ್ಗಳು ಪ್ಲೇನಲ್ಲಿ ಬರ್ತವೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾರ್ಮಲ್ ಇದು ಸ್ಕ್ರೀನ್ ಒಂದು ಮೇಲೆ ಬಂದಿದ್ದಾವೆ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ OH ಮತ್ತೆ ಅಪ್ರೋಚ್ ಆಯಿತು ಅಂದ್ಕೊಳ್ಳಿ, ಇದೇನಾಗುತ್ತೆ ಹೈಡ್ರೋಜನ್ ಐಟಮ್ಗಳು ಈ ಕಡೆ ಹೋಗ್ತವೆ, ಸಿ ಎಲ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಸಿಂಪಲ್. ಸೊ ಅಟ್ಯಾಚ್ ಆಗುತ್ತೆ, ಹೊರಗಡೆ ನಮಗೆ ಈ ಪ್ರೊಸೆಸಲ್ಲಿ ನಮಗೇನಾಗುತ್ತೆ ಇನ್ವರ್ಷನ್ ಆಗುತ್ತೆ, ಈ ಕಡೆ ಇರೋವು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕಡೆ ಕನ್ವರ್ಟ್ ಆಗ್ತವೆ, ಇನ್ವರ್ಷನ್ ಆಗ್ತವೆ. ಸೊ SN2 ಮೆಕ್ಯಾನಿಸಮ್ ಬೈಮಾಲಿಕ್ಯುಲರ್ ಇನ್ವರ್ಷನ್ ಆಗುತ್ತೆ. ಓಕೆನಾ. ಸೊ ಇವಾಗ 2 ಪಾಯಿಂಟ್ ಅರ್ಥ ಆದಮೇಲೆ ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ರಿಯಾಕ್ಟೆಂಟ್ಸ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಡಿಪೆಂಡ್ ಆಗುತ್ತೆ. ರೇಟ್ ಡಿಪೆಂಡ್ಸ್ ಆನ್ ಬೋತ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಓಕೆನಾ. ಸೊ 4 ಪಾಯಿಂಟ್ಗಳು ಕ್ಲಿಯರ್ ಆಯಿತು. ಇವಾಗ ನೆಕ್ಸ್ಟ್ ಇರೋದೇನೆಂದರೆ ಸ್ಟೆರಿಕ್ ಹಿಂಡ್ರೆನ್ಸ್. ಸೊ ಸ್ಟೆರಿಕ್ ಹಿಂಡ್ರೆನ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಈ ಕಡೆಯಿಂದ ನಾವು ಅಟ್ಯಾಕ್ ಮಾಡಬೇಕಾದ್ರೆ ಯಾರು ಅವ್ರನ್ನ ಹಿಡಿದಿಟ್ಕೊಂಡಿದ್ರೆ ಕಾಪಾಡ್ಕೊಂಡಿಟ್ಕೊಂಡಿದ್ರೆ ನಾವು ಹೇಗೆ ಅಟ್ಯಾಕ್ ಮಾಡೋದು, ಅದಕ್ಕೋಸ್ಕರ ಡಿಪೆಂಡ್ ಆಗುತ್ತೆ. ಸೊ ಈಗ ನ್ಯೂಕ್ಲಿಯೋಫೈಲ್ನಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ 3 ಹೈಡ್ರೋಜನ್ ಗ್ರೂಪ್ ಇದ್ದಾವೆ, ಈಸಿ ಅಟ್ಯಾಕ್. ಇವಾಗ ಒಂದು ಗ್ರೂಪ್ನ ನಾನು ಅಟ್ಯಾಚ್ ಮಾಡಿದೆ ಅಂದ್ಕೊಳ್ಳಿ, ಇದನ್ನ ಅಟ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇವಾಗ 2 ಗ್ರೂಪ್ ಇದ್ದಾವೆ ಅಂದರೆ ಇದನ್ನ ಅಟ್ಯಾಕ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. 3 ಗ್ರೂಪ್ ಇದ್ದಾವೆ ಅಂದರೆ ಇಲ್ಲಿಂದ ಅಟ್ಯಾಕ್ ಮಾಡೋಕ್ಕೆ ಜಾಗನೇ ಇಲ್ಲ, ಸೊ ವೆರಿ ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ನ್ಯೂಕ್ಲಿಯೋಫಿಲಿಕ್ ಆರ್ಡರ್ ನಾವು ನೋಡೋದಾದರೆ SN2 ರಿಯಾಕ್ಷನಲ್ಲಿ ಪ್ರೈಮರಿ ಹ್ಯಾಲೈಡ್ ಫಸ್ಟ್ ಬರುತ್ತೆ, ಸೆಕೆಂಡರಿ ಹ್ಯಾಲೈಡ್, ಆಮೇಲೆ ಟರ್ಷರಿ ಹ್ಯಾಲೈಡ್ ಬರುತ್ತೆ, ಆಮೇಲೆ CH3X ಬರುತ್ತೆ. ಓಕೆನಾ. ಎಷ್ಟು ವೆರಿ ಇಂಪಾರ್ಟೆಂಟ್ ಎಲ್ಲ ಒಂದೇ ಕಡೆ ಇದೆ, ನೋಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇರೋದು SN2. ಸೊ SN1. ಸೊ SN1 ಏನಾಗುತ್ತೆ ಅಂದರೆ ಯೂನಿಮಾಲಿಕ್ಯುಲರ್. ಸೊ ಇಲ್ಲಿ ಡಿಫ್ರೆನ್ಸ್ ಸಿಕ್ಕಿದೆ, ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೆ ನಾರ್ಮಲಿ ಒಂದು ಸೇಮ್ ಅವಾಗ ಏನಾಯಿತು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯೂನಿಮಾಲಿಕ್ಯುಲರ್ ಅಲ್ಲ. ಸೊ ಫಸ್ಟ್ ಏನಾಗುತ್ತೆ ಅಂದರೆ ಒಂದು ರಿಯಾಕ್ಟೆಂಟ್ ಸಬ್ಸ್ಟೆಂಟ್ನ ತೊಗೊತೀನಿ, ಇದೇನಾಗುತ್ತೆ ಅಂದರೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಟ್ ಮಾಡಿ ಏನಾಗುತ್ತೆ BRನ ಹೊರಗಡೆ ಹಾಕತ್ತೆ. ಇದೇನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದು ಕೂಡ ಒಂದು ಪಾತ್ನ ಫಾಲೋ ಮಾಡುತ್ತೆ. ಅದು ಯಾವ ರೀತಿ ಪಾತು? ಸೊ ಇವಾಗ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು ಈ BR- ಹೊರಗಡೆ ಹೋಯಿತು ಅಂದ್ಕೊಳ್ಳಿ, ನಮಗೇನಾಗುತ್ತೆ ಅಂದರೆ CH3 ಈ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಈಗ ಅಲ್ಲೇನಾಗುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಲ್ಲ, ಇಲ್ಲೇನಾಗುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇನ್ನೊಂದು ಏನಂದರೆ ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಒಂದು ಟ್ರಾನ್ಸಿಷನ್ ಸ್ಟೇಟ್ ನೋಡ್ಬೋದು. ಸೊ ಟ್ರಾನ್ಸಿಷನ್ ಸ್ಟೇಟಲ್ಲಿ ನಮಗೇನಾಗುತ್ತೆ ಅಂದರೆ 5 ಆಟಮ್ಗಳು ಕನೆಕ್ಟ್ ಆಗಿರ್ತವೆ. ಸೊ 5 ಆಟಮ್ಗಳು ಕನೆಕ್ಟ್ ಆಗಿರೋದು ಡಿಸ್ಟೆಬಿಲೈಸ್ ಆಗಿರುತ್ತೆ. ಇವಾಗ ಅದೇ ಪಾಯಿಂಟ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲೇನಾಗುತ್ತೆ ಅಂದರೆ ಇದು 3 ಕಾರ್ಬನ್ ಆಟಮ್ಗಳು ಕನೆಕ್ಟ್ ಆಗಿರೋ ಒಂದು ಸ್ಟೇಬಿಲೈಸ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಒಂದು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಹೈಪರ್ ಕಾಂಜುಗೇಷನ್ ಪ್ಲಸ್ H ಅಂತ ನಾವು ಕರಿತೀವಿ. ಸೊ ಏನು ಮಾಡುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ಗಳು ಏನು ಮಾಡ್ತಾವೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ಗೆ ಏನು ಮಾಡ್ತಾವೆ ಅಂದರೆ ಡೆನ್ಸಿಟಿನ ಕೊಟ್ಟು ಸ್ಟೇಬಿಲೈಸ್ ಮಾಡ್ತವೆ. ಸೊ ಹೈಪರ್ ಕಾಂಜುಗೇಷನ್ ಎಫೆಕ್ಟಿಂದ ನಮಗೇನಾಗುತ್ತೆ ಈ ಪಾಸಿಟಿವ್ ಚಾರ್ಜು 3 ಆಲ್ಕೈಲ್ ಗ್ರೂಪ್ಗಳಿಂದ ಸ್ಟೇಬಿಲೈಸ್ ಆಗುತ್ತೆ. ಹೈಪರ್ ಕಾಂಜುಗೇಷನ್ ಅಂದರೆ ಏನು, ಎಷ್ಟು ಆಲ್ಫಾ ಹೈಡ್ರೋಜನ್ಗಳಿದ್ದಾವೆ ಈ ಕಾರ್ಬನ್ ಐಟಮ್, ನೆಕ್ಸ್ಟ್ ಏನು ಆಲ್ಫಾ ಹೈಡ್ರೋಜನ್ಗಳು, ಎಷ್ಟು ಹೈಡ್ರೋಜನ್ಗಳಿರ್ತಾವೆ ಅಷ್ಟು ಸ್ಟೇಬಿಲೈಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇವಾಗ ನಾವು ನೋಡ್ಬೋದು ಸ್ಟೇಬಿಲೈಸ್ ಕಾರ್ಬೋಕೇಟನ್ ಫಾರ್ಮೇಷನ್ ಆಗಿದೆ ಡ್ಯೂ ಟು ಹೈಪರ್ ಕಾಂಜುಗೇಷನ್. ಸೊ ಇವಾಗ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂದರೆ ಇವಾಗ ಇನ್ನೊಂದು ನ್ಯೂಕ್ಲಿಯೋಫೈಲ್ ಏನಾದ್ರು ನಾನು ಏನಾದರೂ ಒಂದು ಸಿಂಪಲ್ ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಅಲ್ಲ ವೀಕ್ನ ಆ್ಯಡ್ ಮಾಡಿಬಿಟ್ರೆ ಅದೇನಾಗುತ್ತೆ ರಿಯಾಕ್ಟ್ ಆಗಿ ನಮಗೇನಾಗುತ್ತೆ ಒಂದು ಪ್ರಾಡಕ್ಟ್ನ ಕೊಡುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ, ಒಂದು ಟರ್ಷರಿ ಕಾರ್ಬೋಕೇಟೈನ್ ಇದ್ದರೆ ಅದು ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ, ಯಾಕಂದರೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಓಕೆನಾ. ಸೊ ಇವಾಗ ಎಲ್ಲವೂ ಡೆಫಿನೇಷನ್ ನೋಡ್ಕೊತ ಬಂದರೆ ಸೊ ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಟು ಈಲ್ಡ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ ಫಾರ್ಮೇಷನ್ ಆಗಿದೆ. ಸೊ ಹೇಗೆ ನಾವು ನೋಡ್ಬೋದು, ಫಸ್ಟ್ ಸ್ಟೆಪ್ ಇಸ್ ದ ಸ್ಲೋಯೆಸ್ಟ್ ಆ್ಯಂಡ್ ರಿವರ್ಸಿಬಲ್. ಸೊ ಫಸ್ಟ್ ಸ್ಟೆಪ್ ಏನಾಗಿದೆ ಅಂದರೆ ಸ್ಲೋಯೆಸ್ಟ್ ಆ್ಯಂಡ್ ರಿವರ್ಸಿಬಲ್. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ವೆರಿ ಸ್ಟೆಬಿಲೈಸ್ ಆಗಿರೋದ್ರಿಂದ ಕಾರ್ಬೋಕೇಟೈನ್ ವೆರಿ ಸ್ಟೆಬಿಲೈಸ್ ಆಗಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ಈಸಿಲಿ BR- ಹೊರಗಡೆ ಹಾಕತ್ತೆ. ಓಕೆನಾ. ಈಸಿಲಿ BR- ಹೊರಗಡೆ ಹಾಕತ್ತೆ. ನೆಕ್ಸ್ಟು ಇಲ್ಲಿ ನಾವು ಕೈನೆಟಿಕ್ಸ್ ನಾವು ನೋಡಿದ್ರೆ ದ ರೇಟ್ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಸ್ಲೋ ಸ್ಟೆಪ್. ಸೊ ಯಾವಾಗಲೂ ನಮಗೇನಾಗುತ್ತೆ ಅಂದರೆ ಕೈನೆಟಿಕ್ಸ್ನ ನೋಡಬೇಕಾದ್ರೆ ರೇಟ್ ಯಾವಾಗಲೂ ಸ್ಲೋ ಸ್ಟೆಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನಾವು ನೋಡ್ಬೋದು ರಿಯಾಕ್ಟೆಂಟು ಯಾವುದೇ ರೀತಿಯ ರಿಯೇಜೆಂಟ್ನ ನೀವು ಅಟ್ಯಾಕೇ ಮಾಡಿಲ್ಲ, ಆದರೂ ನಿನ್ನ ಕಡೆ ಏನಾಗಿದೆ ಅಂದರೆ ಸ್ಟೆಬಿಲಿಟಿ ಮೇಲೆ ಸ್ಟೆಬಿಲೈಸ್ ಆಗಿದೆ. ಸೊ ಯಾವುದೇ ರೀತಿಯ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಲ್ಲ, ಓನ್ಲಿ ಒಂದು ಸಬ್ಸ್ಟ್ರೇಟ್ ಮೇಲೆ, ಸೊ ರಿಯೇಜೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ ಇದು. ಸೊ ಅದಾದಮೇಲೆ ನೀವು ಆ್ಯಡ್ ಮಾಡಿದಾಗ ಇದು ಮತ್ತೆ ರಿಯಾಕ್ಷನ್ ಆಗಿ ಇದನ್ನ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡಿದ್ದೆ. ಸೊ ಸಿಂಗಲ್ ಸಬ್ಸ್ಟ್ರೇಟ್ ಮೇಲೆ ಡಿಪೆಂಡ್ ಆಗಿದೆ, ಅದಕ್ಕೋಸ್ಕರ
ಏನಂತ ನಾವು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ? ಸೊ ಇದು ಸಿಂಪಲ್. ನೆಕ್ಸ್ಟ್ ಇವಾಗ ಆರ್ಡರ್ ನಾವು ನೋಡೋದಾದರೆ ಇಲ್ಲೇನಾಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಟರ್ಷರಿ ಗ್ರೂಪ್ ಇದ್ದರೆ ಜಾಸ್ತಿ ಸ್ಟೆಬಿಲೈಸ್ ಆಗುತ್ತೆ, ಆಮೇಲೆ ಸೆಕೆಂಡರಿ ಗ್ರೂಪ್, ಆಮೇಲೆ ಪ್ರೈಮರಿ ಗ್ರೂಪ್, ಆಮೇಲೆ CH3X. ಓಕೆನಾ? ಸೊ ಫಾರ್ SN1. SN2 ಇದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಸ್ಟೆರಿಕ್ ಹಿಂಡ್ರೆನ್ಸ್ ಮ್ಯಾಟ್ರ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಅಪೋಸಿಟ್ ಆಗುತ್ತೆ. ಸೊ ಇಲ್ಲೇನಿತ್ತು ಅಪೋಸಿಟ್ ಇತ್ತು, ಪ್ರೈಮರಿ ಹ್ಯಾಲೈಡ್, ಸೆಕೆಂಡರಿ ಹ್ಯಾಲೈಡ್, ಟರ್ಷರಿ ಹ್ಯಾಲೈಡ್ ಮತ್ತೆ ಇದು. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಹ್ಯಾಲೈಡ್ ಗ್ರೂಪ್ಗಳು ಯಾರು ಚೆನ್ನಾಗಿ ಬಿಟ್ಕೊಡ್ತಾರೆ, RI. ಸೊ I ಏನಾಗುತ್ತೆ ಕಾರ್ಬನ್ ಮತ್ತು ಐಡಿನ್ ಬಾಂಡ್ ಏನಾಗುತ್ತೆ, ಸೊ ಜಾಸ್ತಿ ಡಿಸ್ಟೆನ್ಸ್ ಬಾಂಡ್ ಲೈನ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ಇದು ಬೇಗ ಬ್ರೇಕ್ ಆಗುತ್ತೆ. ಆಮೇಲೆ Br, ಆಮೇಲೆ Cl, ಆಮೇಲೆ F ಅನ್ನೋದನ್ನ ನೋಡಿಟ್ಕೊಳ್ಳಿ. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದರೆ 2 ಸ್ಟೆಪ್ಪಿಂದ ಪ್ರೊಸೆಸ್ ಆಗ್ತಿದೆ. ಇಲ್ಲಿ ಸ್ಟೆಬಿಲೈಸ್ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆ, ಅದಕ್ಕೋಸ್ಕರ ನಮಗೇನಾಗಿದೆ ಇದು ಸ್ಟೆಬಿಲೈಸ್ ಆಗಿದೆ SN1. ಇಷ್ಟೇ. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ನಾವು ನೋಡ್ಬೋದು. ಸೊ ಅದಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಬೇಕು ಈ ಟರ್ಮ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು. ಸೊ ಈಗ ಟರ್ಮ್ಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೇನಿದೆ ಅಂದರೆ ಆಪ್ಟಿಕಲಿ ಆ್ಯಕ್ಟಿವಿಟಿ ಅನ್ನೋದು ಫಸ್ಟು. ಸೊ ನೀವೇನು ಮಾಡ್ತೀರಾ ಅಂದರೆ ಪ್ಲೇನ್ ಪೋಲರೈಸ್ ಲೈಟ್. ಸೊ ಒಂದು ಸಿಂಪಲ್ ಲೈಟ್ ಇರುತ್ತೆ, ಅದೇನು ಮಾಡ್ತೀರಾ ಅಂದರೆ ನಿಕೋಲ್ ಪ್ರಿಸಮ್ ಮೇಲೆ ಏನು ಮಾಡ್ತೀರಾ ಪಾಸ್ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ ಪ್ಲೇನ್ ಪೋಲರೈಸ್ ಲೈಟ್ನ ಕೊಡುತ್ತೆ. ಸೊ ಈಗ ಒಂದು ಲೈಟ್ ಬರ್ತಾಯಿದೆ, ಅದನ್ನೇನು ಮಾಡ್ತೀರಾ ನಿಕೋಲ್ ಪ್ರಿಸಮ್ ಮೇಲೆ ಪಾಸ್ ಮಾಡ್ತೀರಾ, ಅದೇನು ಮಾಡುತ್ತೆ ಅಂದರೆ ಪ್ಲೇನ್ ಪೋಲರೈಸ್ ಲೈಟ್ನ ಕೊಡುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಿದ್ರೆ ಕಾಂಪೌಂಡ್ ಜೊತೆಗೆ ಇದನ್ನ ಇಂಟ್ರಾಕ್ಟ್ ಮಾಡ್ತೀರಾ. ಸೊ ಇಂಟ್ರಾಕ್ಟ್ ಮಾಡಿದಾಗ ಕಾಂಪೌಂಡ್ ಏನು ಮಾಡುತ್ತೆ ಅಂದರೆ ಆ ಲೈಟನ್ನು ಡಿವೇಟ್ ಮಾಡುತ್ತೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್. ಸೊ ರೈಟ್ ಸೈಡ್ ಡಿವೇಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ ಅಂದರೆ ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಲೆಫ್ಟ್ ಸೈಡ್ನ ಕಾಂಪೌಂಡ್ ಡಿವೇಟ್ ಮಾಡ್ತು ಅಂದರೆ ಲೈವೋ ರೊಟೇಟರಿ ಅಂತ ಕರಿತೀವಿ. ಓಕೆನಾ? ಅದನ್ನ ನಾವು ಪ್ಲಸ್ ಸೈನಿಂದ ತೋರಿಸ್ತೀವಿ, ಕ್ಲಾಕ್ ವೈಸ್ ಇಂಟ್ರಾಕ್ಷನ್ ಅಂತೀವಿ. ಇದನ್ನೇನಂತ ಕರಿತೀವಿ ಅಂದರೆ ಲಿವೋ ರೊಟೇಟರಿನ ನೆಗೆಟಿವ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಓಕೆನಾ? ಕಾಂಪೌಂಡು ಲೈಟ್ ಬರ್ತಾ ಇದೆ, ಡಿವೇಟ್ ಮಾಡುತ್ತೆ ಪ್ಲೇನ್ ಪೋಲರೈಸ್ ಲೈಟ್ನ. ರೈಟ್ ಸೈಡ್ ಮಾಡಿದ್ರೆ ಡೆಕ್ಸ್ಟ್ರೋ ರೊಟೇಟರಿ, ಲೆಫ್ಟ್ ಸೈಡ್ ಮಾಡಿದ್ರೆ ಲಿವೋ ರೊಟೇಟರಿ. ಓಕೆನಾ? ಸಿಂಪಲ್. ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್ ಸೈನ್, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಇರೋದೇನೆಂದರೆ ಪ್ಲಸ್ ಆ್ಯಂಡ್ ಮೈನಸ್ ಐಸೋಮರ್ಸ್ ಆಫ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಎಸ್ ಆಪ್ಟಿಕಲ್ ಐಸೋಮರ್ಸ್ ಆ್ಯಂಡ್ ದ ಫಿನಾಮಿನಾ ಇಸ್ ನೋನ್ ಎಸ್ ಆಪ್ಟಿಕಲ್ ಐಸೋಮರಿಸಮ್. ಸೊ ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ. ಒಂದು ಲೈಟ್ನ ಪಾಸ್ ಮಾಡ್ತೀನಿ, ಕಾಂಪೌಂಡ್ ಏನು ಮಾಡುತ್ತೆ ಡಿವೇಟ್ ಮಾಡುತ್ತೆ ರೈಟ್ ಅಥವಾ ಲೆಫ್ಟ್. ಸೊ ಡೆಕ್ಸ್ಟ್ರೋ ಅಥವಾ ಲಿವೋ ಅಂತ ಕರಿತೀವಿ, ಪ್ಲಸ್ ಅಥವಾ ಮೈನಸ್ ಅಂತ ಕರಿತೀವಿ, ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ಆಪ್ಟಿಕಲ್ ಆಕ್ಟಿವಿಟಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಸೊ ಮಾಲಿಕ್ಯುಲರ್ ಎಸಿಮೆಟ್ರಿಕ್ ಕೈರಾಲಿಟಿ ಆ್ಯಂಡ್ ಎನನ್ಶಿಯೋಮರ್ಸ್. ಸೊ ಇವಾಗ ಫಸ್ಟ್ ಇರೋದ್ರಲ್ಲಿ ಎಸಿಮೆಟ್ರಿಕ್ ಕಾರ್ಬನ್ ಆರ್ ಸ್ಟೀರಿಯೋ ಸೆಂಟರ್. ಸೊ ಎಸಿಮೆಟ್ರಿಕ್ ಕಾರ್ಬನ್ ಅಂದರೆ ಏನು? ಸಿಂಪಲ್, ಒಂದು ಕಾರ್ಬನ್ ಅಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ದರೆ ಅದನ್ನೇನಂತ ಕರಿತೀವಿ ಅಂದರೆ ನಾವು ಎಸಿಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ. ಸೊ ಎಸಿಮೆಟ್ರಿಕ್ ಸೆಂಟರ್ದು ನಾವೇನಾದರೂ ಮಿರರ್ ಇಮೇಜ್ ತೊಗೊಂಡ್ರೆ, ಸೊ ಮಿರರ್ ಇಟ್ಟಾಗ ಏನಾಗುತ್ತೆ, ಇದು ಯಾವ ರೀತಿ ಇದೆ, ನಮ್ಮ ಮಿರರ್ ಇಟ್ಟಾಗ ನಾನು ಹೆಂಗೆ ಕಾಣಿಸ್ತಾನೆ ಅದೇ ಅಪೋಸಿಟ್ ಕಾಣಿಸುತ್ತೆ. ಹೌದಾ? ಸೊ ಈಗ OH ಗ್ರೂಪ್ ಇದೆ, ಈ ಕಡೆನೂ OH ಗ್ರೂಪ್ ಕಾಣಿಸುತ್ತೆ. ನೆಕ್ಸ್ಟ್ CH3 ಇದೆ, CH3 ಕಾಣಿಸುತ್ತೆ. C2H5 ಇದೆ, C2H5 ಕಾಣಿಸುತ್ತೆ. H ಇದೆ, H ಕಾಣಿಸುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್. ಸೊ ಒಂದು ಮಾಲಿಕ್ಯೂಲ್ನ ಇಟ್ರಿ, ಮಿರರ್ ಇಮೇಜ್ನ ಇಟ್ರಿ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮಿರರ್ ಫಾರ್ಮೇಷನ್, ಮಿರರ್ ಇದ್ರ ಇಮೇಜ್ ಏನಾಗಿದೆ ಇಲ್ಲಿ ಫಾರ್ಮೇಷನ್ ಆಗಿದೆ. ಇವಾಗ ನೆಕ್ಸ್ಟ್ ಇರೋ ಪಾಯಿಂಟು, ಈ ಮಾಲಿಕ್ಯೂಲ್ನ ಅಂತ ಇದರ ಮೇಲೆ ಇಟ್ಟಾಗ ಅದು ಸೂಪರ್ ಇಂಪಾಸಿಬಲ್. ಅಂದರೆ ಏನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಇಟ್ಟಾಗ ಅವೆರಡು ಏನಾಗಬೇಕು, ಮ್ಯಾಚ್ ಆಗಬೇಕು. ಸೊ ಏನಾಗುತ್ತೆ ಅಂದರೆ ಇವತ್ತು ಸಪ್ರೇಟ್ ಇದೆ, ಇದೊಂದು ಸಪ್ರೇಟ್ ಇದೆ, ಏನು ಮಾಡ್ತೀನಿ ಇದು ಒಂದ್ರ ಮೇಲೆ ಒಂದು ಇಡ್ತೀನಿ. ಸೊ ಒಂದ್ರ ಮೇಲೆ ಒಂದು ಇಟ್ಟಾಗ ನಿಮ್ಗೆ ಏನಾಗುತ್ತೆ, ಈ ಬೆರಳಿಗೆ ಈ ಬೆರಳು ಬರ್ತಾಯಿದೆ, ಈ ಬೆರಳಿಗೆ ಈ ಬೆರಳು ಬರ್ತಾಯಿದೆ. ಸೊ ಇದೇನಾಗುತ್ತೆ ಸೂಪರ್ ಇಂಪಾಸಿಬಲ್ ಆಗ್ತಾಯಿಲ್ಲ. ಅಕಸ್ಮಾತ್ ಏನಾದ್ರು ಸೂಪರ್ ಇಂಪಾಸಿಬಲ್ ಆಗಿದ್ದಿದ್ರೆ ಅದೇನಾಗೋದು, ಅದಕ್ಕೇನಂತ ಕರಿತೀವಿ ನಾವು ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್ ಅಂತ. ಇವಾಗ ಈ ರೀತಿ ನಾವು ಇಟ್ಟಿರೋದ್ರಿಂದ ಸೂಪರ್ ಇಂಪಾಸಿಬಲ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅಂತ ಕರಿತೀವಿ ನಾವು ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್. ಅಂಥವುಗಳನ್ನು ನಾವು ಕೊಟ್ಟರೆ, ಅದನ್ನಂಥವುಗಳನ್ನೇನಾದ್ರು ಆ ಪ್ರಾಡಕ್ಟ್ ಕೊಟ್ಟರೆ ಅದಕ್ಕೇನಂತ ಕರಿತೀವಿ ನಾವು ಎಸಿಮೆಟ್ರಿಕ್ ಕಾರ್ಬನ್ ಆರ್ ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ. ಸೊ ಅದೇ ಮಾಲಿಕ್ಯೂಲ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಎನನ್ಶಿಯೋಮರ್ಸ್ ಅಂತಲೂ ಕರಿತೀವಿ. ಸೊ ಎನನ್ಶಿಯೋಮರ್ಸ್ ಆರ್ ಸ್ಟೀರಿಯೋ ಐಸೋಮರ್ಸ್ ದಟ್ ಆರ್ ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಸೊ ಮಾಲಿಕ್ಯೂಲ್ಗಳನ್ನು ನಾವು ಇಟ್ಟಾಗ ಮಾಲಿಕ್ಯೂಲ್ನ ಇಟ್ಟಿರ್ತೀವಿ, ಮಿರರ್ನ ಹಾಕ್ತೀವಿ, ಅದರ ಮಿರರ್ ಜೊತೆಗೆ ಏನು ಅದರ ಪ್ರಾಡಕ್ಟ್ ಅದು ಇಮೇಜ್ ಏನಿದೆ ಅದರ ಇಮೇಜ್ ಕೊಡುತ್ತೆ. ಸೊ ಆ ಇಮೇಜ್ ಕೊಟ್ಟಿರೋ ಪ್ರಾಡಕ್ಟ್ನ ನಾವೇನಾದ್ರೂ ಅದರ ಮೇಲೆ ಇಂಪೋಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅವೆರಡು ಮ್ಯಾಚ್ ಆಗಿಲ್ಲ ಅಂದರೆ ನಮಗೇನಾಗುತ್ತೆ ನಾನ್ ಸೂಪರ್ ಇಂಪಾಸಿಬಲ್. ಅಂಥ ಮಾಲಿಕ್ಯೂಲ್ಗಳನ್ನು ಏನಂತ ಕರಿತೀವಿ ನಾವು ಎನನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಆ ಸೆಂಟರ್ನ ಏನಂತ ಕರಿತೀವಿ ನಾವು ಸ್ಟೀರಿಯೋ ಸೆಂಟರ್ ಅಥವಾ ಕೈರಲ್ ಅಂತ ನಾವು ಕರಿತೀವಿ. ಓಕೆನಾ? ಕೈರಲ್ ಅಂತ ನಾವು ಕರಿತೀವಿ. ಎಸಿಮೆಟ್ರಿಕ್ ಕಾರ್ಬನ್ ಆರ್ ಕೈರಲ್ ಸೆಂಟರ್ ಅಂತ ನಾವು ಕರಿತೀವಿ. ಸೊ ಇವಾಗ ಅದೇ ನಮಗೆ 2 ಮಾಲಿಕ್ಯೂಲ್ನ ನಾನು ತೊಗೊಂಡಿದ್ದೀನಿ. ಸೊ ಇವಾಗ 2 ಮಾಲಿಕ್ಯೂಲ್ಗಳು ಏನಾಗ್ತವೆ ಅಂದರೆ ಎನನ್ಶಿಯೋಮರ್ಸ್ಗಳು. ಸೊ ಏನಾಗುತ್ತೆ ಎನನ್ಶಿಯೋಮರ್ಸ್ ಅಂದ್ರೇನು ನಾಟ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್. ಅಂಥವುಗಳು ಏನಾದ್ರು ಒಂದು ರಿಯಾಕ್ಷನಲ್ಲಿ 2 ಪ್ರಾಡಕ್ಟ್ಗಳು ಈ ರೀತಿಯ ಫಾರ್ಮೇಷನ್ ಆದವು ಅಂದರೆ ಸೊ ಅವೇನು ಮಾಡ್ತಾವೆ ಅಂದರೆ ಲೈಟ್ನ ಇವಾಗ 50% ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, 50% ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ 50% ಇದು 50% ಇದು ಫಾರ್ಮೇಷನ್ ಆಗಿದೆ. ಇವಾಗ ಲೈಟ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಸೊ ಇದೇನು ಮಾಡ್ತಂದರೆ 50 ರೈಟ್ ಕಡೆ ಡಿವೈಡ್ ಮಾಡುತ್ತೆ, 50 ಲೆಫ್ಟ್ ಕಡೆ ಡಿವೈಡ್ ಮಾಡ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ 2 ಕ್ಯಾನ್ಸಲ್ ಔಟ್ ಆಗ್ತವೆ. ಅದನ್ನೇಂತ ಕರಿತೀವಿ
ನಾವು ರೆಸಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಯಾವಾಗ 50% ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೋ ಅವೇನು ಮಾಡ್ತವೆ ಅಂದರೆ ಅರ್ಧ ಲೈಟ್ನ ರೈಟ್ ಸೈಡ್ ಡಿವೈಡ್ ಮಾಡ್ತವೆ, ಅರ್ಧ ಲೈಟ್ನ ಲೆಫ್ಟ್ ಸೈಡ್ ಡಿವೈಡ್ ಮಾಡ್ತವೆ. ಸೊ ಏನಾಗುತ್ತೆ ಅಂದರೆ ಲೈಟ್ ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ, 50% ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಆ ಕ್ಯಾನ್ಸಲ್ ಔಟ್ ಮಾಡೋವಂಥ ಮಾಲಿಕ್ಯೂಲ್ಗಳನ್ನ ಏನಂತ ಕರಿತೀವಿ ನಾವು ಎನೆನ್ಷಿಯೋಮರ್ಸ್ಗಳನ್ನು, ಅದನ್ನ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು ಡೆಫಿನೇಷನ್, ಎ ಮಿಕ್ಸ್ಚರ್ ಕಂಟೈನಿಂಗ್ 2 ಎನೆನ್ಷಿಯೋಮರ್ಸ್. ಓಕೆನಾ, 2 ಮಾಲಿಕ್ಯೂಲ್ಗಳಿದ್ದಾಗ ಇನ್ ಈಕ್ವಲ್ ಪ್ರಪೋರ್ಷನ್ 50-50%. ನೆಕ್ಸ್ಟ್ ವಿಲ್ ಹ್ಯಾವ್ ಝೀರೋ ಆಪ್ಟಿಕಲ್ ರೊಟೇಷನ್. The rotation due to one isomer will be cancelled out by the other isomer. Such isomer is known as ರೆಸಿಮಿಕ್ ಮಿಕ್ಸ್ಚರ್ ರೆಪ್ರೆಸೆಂಟೆಡ್ ಬೈ ಪ್ಲಸ್ ಮೈನಸ್. ಸೊ ಪ್ಲಸ್ ಇದ್ದರೆ ಪಾಸಿಟಿವ್ ಸೈಡ್ ಡಿವೈಡ್ ಮಾಡುತ್ತೆ, ಅಂದರೆ ನೆಗೆಟಿವ್ ಇದ್ದರೆ ನೆಗೆಟಿವ್ ಸೈಡ್ ಡಿವೈಡ್ ಮಾಡಿದ್ವಿ. ಇವಾಗ ಪ್ಲಸ್ ಮೈನಸ್ ಇದ್ದರೆ ಏನಾಗುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡು ಸೈಡ್ ಡಿವೈಡ್ ಮಾಡ್ತಿದೆ. ಒಂದು ಐಸೋಮರ್ ಒಂದು ಐಸೋಮರ್ 50, ಒಂದು ಐಸೋಮರ್ 50 ರೈಟ್ ಲೆಫ್ಟಿಗೆ ಡಿವೈಡ್ ಮಾಡಿಬಿಟ್ಟಿದ್ರೆ ಏನಾಗುತ್ತೆ, ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ರೆಸಿಮೈಸೇಷನ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ನಿಮ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇವಾಗ ನಮಗೆ ಎಕ್ಸಾಂಪಲ್ ಅದಿದೆ. ನೆಕ್ಸ್ಟ್ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಎನೆನ್ಷಿಯೋಮರ್ ಇಂಟು ರೆಸಿಮಿಕ್ ಮಿಕ್ಸ್ಚರ್ ಇಸ್ ನೋನ್ ಆಸ್ ರೆಸಿಮೈಸೇಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಸೂಪರ್ ಇಂಪಾಸಿಬಲ್ ಆನ್ ದರ್ ಮಿರರ್ ಇಮೇಜಸ್ ಆರ್ ಸೆಡ್ ಟು ಬಿ ಎ ಕೈರಲ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇವಾಗ ಕೈರಲ್ ಅಂದರೆ ನಿಮ್ಗೆ ಅರ್ಥ ಆಯಿತು, ಏನಾಗುತ್ತೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ. ಎ ಸ್ಟೀರಿಯೋಸೆಮೆಟ್ರಿಕ್ ಸೆಂಟರ್ ಅಥವಾ ಕೈರಲೆಟಿನ್ ಅಂತ ನಾವು ಇಲ್ಲಿ ನೋಡ್ತೀವಿ. ಸೊ ಏನಾಗುತ್ತೆ, ಎಸಿಮೆಟ್ರಿಕ್ ಕಾರ್ಬನ್ ಅಥವಾ ಸ್ಟೀರಿಯೋ ಸೆಂಟರ್ ಅಥವಾ ಕೈರಾಲ್ ಅನ್ನೋದು 3 ಟರ್ಮಿಂದ ನಾವು ಹೇಳ್ತೀವಿ. ಓಕೆನಾ. ಸೊ ಕೈರಾಲಿಟಿ ಅನ್ನೋದನ್ನ ನಾವು ಕರಿತೀವಿ. ನೆಕ್ಸ್ಟ್ ಇವಾಗ ಎ ಕೈರಲ್ ಅಂದರೆ ನಮ್ಗೆ ಏನಾಗಿರುತ್ತೆ ಅಂದರೆ ಈ ಕಾರ್ಬನ್ ಅಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಲ್ಲ, 2 ಆಗಿರ್ಬೋದು, 3 ಕನೆಕ್ಟ್ ಆಗಿರ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ 2 ಸಿಮಿಲರ್ ಗ್ರೂಪ್ಗಳಿದ್ದಾವೆ. ಈ ರೀತಿ ಇದ್ರೆ ಏನಂತ ಕರಿತೀವಿ ನಾವು ಎ ಕೈರಲ್ ಅಂತ ಕರಿತೀವಿ. ಸೊ ಎ ಕೈರಲ್ ಇರೋದು ಏನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಸೂಪರ್ ಇಂಪಾಸಿಬಲ್ ಆಗುತ್ತೆ. ಹೇಗೆ, ಫಾರ್ ಎಕ್ಸಾಂಪಲ್ ಇವಾಗ ಈ ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ, ಮಿರರ್ನ ಇಡ್ತೀನಿ, ಸೇಮ್ ಇಮೇಜ್ ಫಾರ್ಮೇಷನ್ ಆಗಿದೆ. ಇವಾಗ ನಾನು ಏನಾದರೂ ಇದನ್ನ 180 ಡಿಗ್ರಿ ರೊಟೇಟ್ ಮಾಡಿಬಿಟ್ರೆ ನಮಗೇನಾಗುತ್ತೆ ಅಂದರೆ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಇದನ್ನೇನಾಗುತ್ತೆ 180 ಡಿಗ್ರಿ ರೊಟೇಟ್ ಮಾಡಿದಾಗ ಫುಲ್ ಕಂಪ್ಲೀಟ್ ಟರ್ನ್ ಆಗಿ ಈ ಕಡೆ ಬಂದಿದೆ. ಇವಾಗ ನೀವು ನೋಡ್ಬೋದು CH3 ಮೇಲೆ ಇಡ್ಬೋದು ನಾನು. ನೆಕ್ಸ್ಟ್ CH3 ಮೇಲೆ ಇಡ್ಬೋದು, ಒಂದ್ರ ಮೇಲೆ ಒಂದು ಸೂಪರ್ ಇಂಪಾಸಿಬಲ್ ಆಗುತ್ತೆ. ಹೈಡ್ರೋಜನ್ ಮೇಲೆ ಇಡ್ತೀನಿ, ನೆಕ್ಸ್ಟ್ OH ಮೇಲೆ ಇಡ್ತೀನಿ. ಸೊ ಈ ರೀತಿ ಒಂದ್ರ ಮೇಲೆ ಒಂದು ಸೂಪರ್ ಇಂಪಾಸಿಬಲ್ ಆದರೆ ಅದನ್ನೇನಂತ ಕರಿತೀವಿ ಅಂದರೆ ನಾವು ಎ ಕೈರಲ್ ಸೆಂಟರ್ ಅಂತ ಕರಿತೀವಿ. ಎ ಕೈರಲ್ ಸೆಂಟ್ರಲ್ಲಿ ನಮಗೇನಾಗಿರುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಕಾರ್ಬನ್ ಐಟಮು ಸಿಮಿಲರ್ ಇರ್ತವೆ. ಸೊ ಒಂದು ಗ್ರೂಪ್ಗಳು ಸಿಮಿಲರ್ ಇರ್ತವೆ, ಒಂದು ಗ್ರೂಪ್ಗಳು ಏನಾಗಿರ್ತವೆ, ಸಿಮಿಲರ್ ಇರ್ತವೆ. ಸೊ ಎ ಕೈರಲಲ್ಲಿ ಒಂದು ಗ್ರೂಪ್ ಸಿಮಿಲರ್ ಇರುತ್ತೆ, ಕೈರಲ್ಲಿ ನಮಗೇನಾಗುತ್ತೆ ಎಲ್ಲವೂ ಡಿಫ್ರೆಂಟ್ ಇರುತ್ತೆ, ಕೈರಲ್ ಎಲ್ಲವೂ ಡಿಫ್ರೆಂಟ್ ಆಗಿರ್ತವೆ. ಓಕೆನಾ, ಅಷ್ಟೇ. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಅದನ್ನೇ ನಾವು ರಿಟೆನ್ಷನ್ ಮತ್ತು ಇನ್ವರ್ಷನ್, ರಿಟೆನ್ಷನ್, ರೆಸಿಮೈಸೇಷನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇವಾಗ ರಿಟೆನ್ಷನ್ ಅಂದರೆ ಏನು? ಸೊ ರಿಟೆನ್ಷನ್ ಅಂದರೆ ಏನಾಗುತ್ತೆ ಅಂದರೆ ಸೇಮ್ ಇವಾಗ ಸ್ಟೀರಿಯೋ ಸೆಂಟರ್ ಇದೆ, ಇಲ್ಲೇನಾಗಿದೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿದೆ. ಸೊ ಅದಕ್ಕೆ ಏನಾಗುತ್ತೆ, ನಮಗೆ ಸ್ಟೀರಿಯೋ ಸೆಂಟರ್ ಪ್ರೆಸೆಂಟ್ ಇದೆ, ಎಸಿಮೆಟ್ರಿಕ್ ಕಾರ್ಬನ್ ಪ್ರೆಸೆಂಟ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ರಿಯಾಕ್ಷನ್ ಮಾಡ್ತೀನಿ. ಸೊ ರಿಯಾಕ್ಷನ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಇಲ್ಲಿ OH ಬ್ರೇಕ್ ಆಗುತ್ತೆ. ಸೊ Cl ಏನಿದೆ ರಿಪ್ಲೇಸ್ ಆಗ್ತಾ ಇದೆ. ನಮ್ಮ ಸ್ಟೀರಿಯೋ ಸೆಂಟ್ರಿಗೆ ಯಾವುದೇ ರೀತಿಯ ಚೇಂಜಸ್ ಆಗ್ತಿಲ್ಲ. ಸೊ ಸ್ಟೀರಿಯೋ ಸೆಂಟರ್ ಸ್ಟಾರ್ಟಿಂಗ್ ಹೆಂಗಿತ್ತು ಅದೇ ರೀತಿ ಎಂಡಲ್ಲೂ ಇದ್ದರೆ ಅದನ್ನೆಂತ ಕರಿತೀವಿ, ರಿಟೆನ್ಷನ್ ಮಾಡಿದ್ದೀವಿ ನಾವು ಅಂತ ಕರಿತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ ಇಂಗ್ಲೀಷಲ್ಲಿ, retention of configuration is the preservation of the special arrangement of bonds to an asymmetric center during a chemical reaction or transformation. ಸೊ ರಿಟೆನ್ಷನ್ ಅಂದ್ರೆ ಏನು, ಆ ಸ್ಟೀರಿಯೋ ಸೆಂಟರ್ ನಾವು ಹಾಗೆ ಕಾಪಾಡ್ಕೊಂಡು ಬಂದಿದ್ದೀವಿ, ರಿಯಾಕ್ಷನ್ ಮಾಡ್ಕೊತ ಹೋಗಿದ್ದೀವಿ, ಬಟ್ ಏನು ಮಾಡಿದ್ದೀವಿ ಆ ಸ್ಟೀರಿಯೋ ಸೆಂಟರ್ನ ನಾವು ಕಾಪಾಡ್ಕೊತ ಹೋಗಿದ್ದೀವಿ ಅನ್ನೋದು ಮೀನಿಂಗ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಇನ್ವರ್ಷನ್, ರಿಟೆನ್ಷನ್ ಆ್ಯಂಡ್ ರೆಸಿಮೈಸೇಷನ್. ಸೊ ಇವಾಗ ಏನಿದೆ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಇನ್ವರ್ಷನ್ ಅಂತ ಗೊತ್ತಾಯಿತು, ರೊಟೇಟ್ ಆಗುತ್ತೆ ಅಂತ. ಇವಾಗ ನೀವು ನೋಡ್ಬೋದು, ಸೊ ಎಕ್ಸ್ ಈ ಕಡೆ ಇತ್ತು, ಎಕ್ಸ್ ಈ ಕಡೆ ಇದೆ, ನಾವು ವೈಯಿಂದ ಅಟ್ಯಾಕ್ ಮಾಡ್ತೀನಿ. ವೈಯಿಂದ ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ, ಸೊ ನಾನು ಏನು ಮಾಡಬೇಕು, ವೈಯಿಂದ ನಾನು ಈ ಕಡೆಯಿಂದ ಅಟ್ಯಾಕ್ ಮಾಡಬೇಕು, ಗೊತ್ತಾ. ಸೊ ಅಪೋಸಿಟ್ ಕಡೆಯಿಂದ ಯಾವಾಗಲೂ ಏನಾಗುತ್ತೆ ಅಂದರೆ Cl ಈ ಕಡೆ ಇದ್ದರೆ ನಾನು ಏನು ಮಾಡಬೇಕು, ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಬೇಕಾಯ್ತು, SN2 ಮೆಕ್ಯಾನಿಸಮ್. ಸೊ ಅದಕ್ಕೋಸ್ಕರ ನಾನು ಈ ಕಡೆಯಿಂದ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಇದು ಅಪೋಸಿಟ್ ಟರ್ನ್ ಆಗ್ತವೆ. ಇದೇನಂತ ಕರಿತೀವಿ ನಾವು ಇನ್ವರ್ಷನ್. ಏನಾಗಿದೆ, ವೈ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿ ಎಕ್ಸನ್ನು ಹೊರಗಡೆ ಹಾಕಿದೆ, ಇನ್ನು ಇನ್ವರ್ಷನ್ ಅಂತ ಕರಿತೀವಿ. ಸೇಮ್ ಇವಾಗ ವೈನ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಅಟ್ಯಾಕ್ ಮಾಡ್ತೀನಿ. ಸೊ ಅಟ್ಯಾಕ್ ಮಾಡಿದಾಗ ನಮಗೇನಾಗತ್ತೆ ಅಂದರೆ ಇಲ್ಲಿ ವೈ ಹೊರಗಡೆ ಹೋಗಿದೆ. ಸೊ ಸೇಮ್ ಇಲ್ಲಿ ನೋಡ್ಬೋದು, ಈ ಗ್ರೂಪ್ಗಳು ಸೇಮ್ ಇದ್ದಾವೆ, ಈ ಗ್ರೂಪ್ಗಳು ಸೇಮ್ ಇದ್ದಾವೆ. ಏನಾಗಿದೆ ಅಂದರೆ ಎಕ್ಸ್ ಬದಲಿಗೆ ಒಂದು ವೈ ರಿಪ್ಲೇಸ್ ಆಗಿದೆ. ಇದನ್ನೆಂತ ಕರಿತೀವಿ ಅಂದರೆ ರಿಟೆನ್ಷನ್ ಅಂತ ಕರಿತೀವಿ. ರಿಟೆನ್ಷನ್ ಅಂದರೆ ಏನು, ಸ್ಟೀರಿಯೋ ಕೆಮಿಸ್ಟ್ರಿ ನಾವೇನು ಮಾಡಿದ್ದೀವಿ ಹಾಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ನಾವು ಏನು ಮಾಡಿದ್ದೀವಿ ಹಾಗೆ ಮೇಂಟೈನ್ ಮಾಡಿದ್ದೀವಿ, ಅದೇನಂತ ಕರಿತೀವಿ ರಿಟೆನ್ಷನ್. ಚೇಂಜಸ್ ಮಾಡಿದ್ದೀವಿ, ಇನ್ವರ್ಟ್ ಮಾಡಿದ್ದೀವಿ, ಅದಕ್ಕೇನಂತ ಕರಿತೀವಿ ನಾವು ಇನ್ವರ್ಷನ್ ಅಂತ ಕರಿತೀವಿ. ಇವಾಗ 2 ಪ್ರಾಡಕ್ಟ್ಗಳು ಫಾರ್ಮ್ ಆಗಿದ್ದಾವೆ ಅಂದರೆ ಅದನ್ನಂತ ಕರಿತೀವಿ ರೆಸಿಮೈಸೇಷನ್, ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಇವಾಗ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಆದರೆ ನಮಗೇನಾಗುತ್ತೆ, ಆ ಲೈಟ್ನ ಈ ಕಡೆ ಆ ಕಡೆ ಡಿವೈಡ್ ಮಾಡುತ್ತೆ. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ಜೀರೋ ಆಪ್ಟಿಕಲ್ ಆಕ್ಟಿವಿಟಿ ನಮಗೇನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಆ ಮಾಲಿಕ್ಯೂಲ್ಗಳನ್ನು ಎನೆನ್ಷಿಯೋಮರ್ಸ್ ಅಂತ ಕರಿತೀವಿ. ಸೊ ಎನೆನ್ಷಿಯೋಮರ್ಸ್ ಅಂದಾಗ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ, ಮಿರರ್ ಇಮೇಜಸ್ ಮೇಲೆ ಸೂಪರ್ ಇಂಪಾಸಿಬಲ್ ಆಗಲ್ಲ. ಸೊ ಅದಕ್ಕೆ ಆ ಸೆಂಟರ್ ನಾವೆಂತ ಕರಿತೀವಿ ಎ ಕೈರಲ್ ಅಂತ ಕರಿತೀವಿ, ಕೈರಲ್ ಅಂತ ಕರಿತೀವಿ, ಎಸಿಮೆಟ್ರಿಕ್ ಅಂತೀವಿ,
ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ. ಸೊ ಇಷ್ಟು ಪಾಯಿಂಟ್ಗಳು ಒಂದರಲ್ಲೇ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದೇನು ಇವಾಗ ಇಲ್ಲಿ SN1 ಮತ್ತು SN2 ಏನಾಗುತ್ತೆ ಅಂತ ಇವಾಗ ನಿಮ್ಗೆ ಕ್ಲಿಯರ್ ಅರ್ಥ ಆಗಿರುತ್ತೆ. SN2 ನಮಗೇನಾಗುತ್ತೆ, ಇಲ್ಲಿಂದ ಬಂದು ಅಟ್ಯಾಕ್ ಮಾಡಬೇಕು, BR ಇಲ್ಲಿದೆ, ಅದಕ್ಕೋಸ್ಕರ ಮಾಡ್ತೀನಿ, ಈ ಕಡೆಯಿಂದ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ, ಇನ್ವರ್ಷನ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇನ್ವರ್ಷನ್ ಆದರೂ ನಮಗೇನಾಗುತ್ತೆ, ಒಂದು ಕೈರಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಕೈರಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕಂದ್ರೆ ನಾವೇನು ಮಾಡಬೇಕು, ಕೈರಲ್ ರಿಯಾಕ್ಟೆಂಟ್ನ ತೊಗೋಬೇಕು. ಕೈರಲ್ ರಿಯಾಕ್ಟೆಂಟ್ನ ತೊಗೋಬೇಕು ಅಂದರೆ ನಮಗೇನಾಗಿರಬೇಕು, 4 ಡಿಫ್ರೆಂಟ್ ರಿಯಾಕ್ಟೆಂಟ್ಸ್ಗಳು, 4 ಡಿಫ್ರೆಂಟ್ ಗ್ರೂಪ್ಸ್ಗಳು ಕನೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಇನ್ಕಮಿಂಗ್ ಬರೋ ಗ್ರೂಪ್ನ ನಮಗೇನಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಪ್ರಾಡಕ್ಟಲ್ಲೂ ಡಿಫ್ರೆಂಟ್ ಗ್ರೂಪ್ಗಳನ್ನ ಫಾರ್ಮೇಷನ್ ಮಾಡಿ ನಮಗೇನಾಗುತ್ತೆ, ಒಂದು ಕೈರಲ್ ಸೆಂಟರ್ನ ಜನ್ರೇಟ್ ಮಾಡಿದೆ. ಸೊ ಇದು ಏನಾಗುತ್ತೆ ಅಂದರೆ ಇವಾಗ ಎನನ್ಶಿಯೋಮರ್ ಆಗಿರ್ಬೋದು. ಸೊ ಪಾಸಿಬಿಲಿಟಿ ಆಗುತ್ತೆ, ನಾವು ನೋಡಬೇಕು, ಮಿರರ್ ಇಮೇಜಸ್ ಮೇಲೆ ಸೂಪರ್ ಇಂಪಾಸಿಬಲ್ ಆಗಿಲ್ಲ ಅಂದರೆ ಅದು ಎನನ್ಶಿಯೋಮರ್ ಆಗಿರುತ್ತೆ. ಇದು ಕೈರಲ್ ಸೆಂಟರ್, ಎಸಿಮೆಟ್ರಿಕ್ ಸೆಂಟರ್, ನೆಕ್ಸ್ಟ್ ಸ್ಟೀರಿಯೋ ಸೆಂಟರ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ. ಸೊ ಇದು ಇವಾಗ ಪ್ಲಸ್ ಇರೋದು ಮೈನಸ್ ಇದ್ರೆ ಏನಾಗುತ್ತೆ, 2 ಪ್ರೊಡ್ಯೂಸ್ ಆಗಿದ್ದು ಅಂದರೆ ಇದು ಏನಾಗುತ್ತೆ, ರೆಸಿಮಿಕ್ ಮಿಕ್ಸ್ಚರ್ ಆಗುತ್ತೆ. ಪ್ಲಸ್ ಒಂದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನಮ್ಗೇನಾಗತ್ತೆ ಅಂದರೆ ಫಸ್ಟು ನಾರ್ಮಲಿ ರಿಯಾಕ್ಷನ್ ಈ ರೀತಿ ಆಗ್ತಾಯಿದೆ. ಸೊ ಕಾರ್ಬೋಕೇಟೈನ್ ಪ್ಲೇನರ್ ಕಾರ್ಬೋಕೇಟೈನ್ ಪ್ರೆಸೆಂಟ್ ಆಗಿದೆ. ಓಕೆನಾ. ಸೊ ಏನು ಮಾಡಿದೆ ಅಂದರೆ OH ಮೈನಸ್ನ ಏನು ಮಾಡಿದ್ದೀನಿ, ಹೊರಗಡೆ ಹಾಕಿದ್ದೀನಿ. ಸೊ ಇದು BR ಮೈನಸ್ನ ಏನು ಮಾಡಿದೆ ಅಂದರೆ ಹೊರಗಡೆ ಹಾಕಿದ್ದೀನಿ. ಸೊ ಇಲ್ಲೊಂದು BR ಮೈನಸ್ ಇತ್ತು. ಸೊ BR ಮೈನಸ್ನ ಏನು ಮಾಡಿದೆ ಅಂದರೆ ಹೊರಗಡೆ ಹಾಕಿದ್ದು ನಮಗೇನಿದೆ, ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ. ಸೊ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ಈ ಪ್ಲೇನರ್ ಸ್ಟ್ರಕ್ಚರ್ ಇದು. ಓಕೆನಾ. ಸೊ ಇವಾಗ ನಾ ಏನು ಮಾಡ್ಬೋದು ಅಂದರೆ ಇಲ್ಲಿ ಎಂಟಿ ಆರ್ಬಿಟಲ್ಸ್ಗಳಿದ್ದಾವೆ, ಈ ರೀತಿ ಪ್ಲೇನಲ್ಲಿ ಇರುತ್ತೆ. ನಾ ಏನು ಮಾಡ್ಬೋದು, ಮೇಲಿಂದನೂ ಅಟ್ಯಾಕ್ ಮಾಡ್ಬೋದು, ಕೆಳಗಡೆಯಿಂದನೂ ಅಟ್ಯಾಕ್ ಮಾಡ್ಬೋದು. ಸೊ 2 ಪಾಸಿಬಿಲಿಟಿ ಇದೆ. ಸೊ ಇವಾಗ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿದ್ರೆ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಕೆಳಗಡೆಯಿಂದ ಪ್ರಾಡಕ್ಟ್ ಅಟ್ಯಾಚ್ ಮಾಡಿದ್ರೆ ಈ ಕಡೆ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗಿರೋ ಕಂಡೀಷನ್ ಏನು ಅಂದರೆ ಇಲ್ಲಿ ನೋಡ್ಬೋದು 50% ಇದು ಫಾರ್ಮೇಷನ್ ಆಗುತ್ತೆ, 50% ಚಾನ್ಸಸ್ ಇದು ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 2 ಫಾರ್ಮ್ಗಳು ಪ್ರೊಡ್ಯೂಸ್ ಆಗ್ತವೆ ಇಲ್ಲಿ SN1 ರಿಯಾಕ್ಷನಲ್ಲಿ. ಯಾಕೆ, ಪ್ಲೇನಾರ್ ಕಾರ್ಬೋಕೇಟೈನ್ ಪ್ರೆಸೆಂಟ್ ಆಗಿದೆ. ಸೊ ಮೇಲಿಂದನೂ ಅಟ್ಯಾಕ್ ಮಾಡ್ಬೋದು, ಕೆಳಗಿಂದನೂ ಅಟ್ಯಾಕ್ ಮಾಡ್ಬೋದು. ಸೊ ಇಂಥ ಕಂಡೀಷನ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ನಾವು SN1 ಕಂಡೀಷನ್ಗಳನ್ನು ಇದನ್ನ ರೆಸಿಮೈಸೇಷನ್ ಅಂತ ಕರಿತೀವಿ. ರೆಸಿಮೈಸೇಷನ್ ನಮಗೆ 2 ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗ್ತವೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇಲ್ಲಿ ಎಲಿಮಿನೇಷನ್ ರಿಯಾಕ್ಷನ್. ಸೊ ಈಗ ಎಲಿಮಿನೇಷನ್ ರಿಯಾಕ್ಷನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಒಂದು ಬೇಸ್ ಬರುತ್ತೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡುತ್ತೆ. ಸೊ ಇಲ್ಲಿರೋ ಹೈಡ್ರೋಜನ್ನ ರಿಮೂವ್ ಮಾಡಿದಾಗ ಇದೇನಾಗುತ್ತೆ, H+ ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದರ ಎಲೆಕ್ಟ್ರಾನ್ಗಳು ಇನ್ನೊಂದು ಕಾರ್ಬನ್ ಸೆಂಟ್ರಿಗೆ ಅಟ್ಯಾಚ್ ಮಾಡುತ್ತೆ. ಯಾಕೆ, ಇದು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಇಲ್ಲಿರೋ X ಗ್ರೂಪ್ದು ಜಾಸ್ತಿ ಇದೆ ಕಂಪೇರಿಟಿವ್ಲಿ ಕಾರ್ಬನ್. ಅದಕ್ಕೋಸ್ಕರ ಏನಾಗುತ್ತೆ, ಎಲೆಕ್ಟ್ರಾನ್ಗಳನ್ನು ಕೊಟ್ಟರೆ ಯಾರಾದರೂ ಬೇಡ ಅನ್ನಲ್ಲ, ಇಸ್ಕೊಂಡು ಹೊರಗಡೆ ಹೋಗುತ್ತೆ. ಸೊ ಬೀಟಾ ಪೊಸಿಷನ್ದು ಹೈಡ್ರೋಜನ್ನ ನಾವು ರಿಮೂವ್ ಮಾಡಿ ಆಲ್ಫಾ ಪೊಸಿಷನ್ಲಿರೋ ಹ್ಯಾಲೋಜನ್ ಕನೆಕ್ಟ್ ಆಗಿರೋ ಹ್ಯಾಲೋಜನ್ನ ನಾವು ಏನಾದ್ರು ರಿಪ್ಲೇಸ್ ಮಾಡಿಬಿಟ್ರೆ ಸೊ ಅದಕ್ಕೇನಂತ ಕರಿತೀವಿ ನಾವು ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಅಂತ ಕರಿತೀವಿ. ಸೊ ಇದನ್ನೇ ಕರಿತೀವಿ ಅಂದರೆ ಹ್ಯಾಲೋ ಎಲಿಮಿನೇಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು, ವೆನ್ ಹ್ಯಾಲೋ ಅಲ್ಕೇನ್ ಆ್ಯಂಡ್ ಬೀಟಾ ಹೈಡ್ರೋಜನ್, ಇದು ನಿಮ್ಮ ಕ್ಲಿಯರ್ ಡೆಫಿನೇಷನ್ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ವೆನ್ ಅ ಹ್ಯಾಲೋ ಅಲ್ಕೇನ್ ವಿತ್ ಬೀಟಾ ಹೈಡ್ರೋಜನ್ ಆಲ್ಫಾ ಬೀಟಾ. ಓಕೆನಾ. ಹ್ಯಾಲೋಜನ್ ಕನೆಕ್ಟ್ ಆಗಿರೋ ನೆಕ್ಸ್ಟ್ ಕಾರ್ಬನ್ ಐಟಮ್ ಆಲ್ಫಾ, ನೆಕ್ಸ್ಟ್ ಬೀಟಾ. ಸೊ ಬೀಟಾ ಹೈಡ್ರೋಜನ್ ಐಟಮ್ ಇಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಸೊ ಇದೇನೋ ಬೇಸ್ ಅನ್ನೋದೇನು OH ಮೈನಸ್ ಆಫ್ ಆಲ್ಕೋಹಾಲಿಕ್ ಸೊಲ್ಯೂಷನ್. ಓಕೆನಾ. ದೆರ್ ಈಸ್ ದ ಎಲಿಮಿನೇಷನ್ ಆಫ್ ಹೈಡ್ರೋಜನ್. ಸೊ ಏನು ಮಾಡುತ್ತೆ, ಹೈಡ್ರೋಜನ್ ಏನು ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ ಫ್ರಮ್ ದ ಬೀಟಾ ಕಾರ್ಬನಿಂದ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ ಬೇಸು. ಸೊ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿ ಬರುತ್ತೆ H ಮೈನಸ್, C- ಬರುತ್ತೆ. ನೆಕ್ಸ್ಟು ಆ್ಯಂಡ್ ಹ್ಯಾಲೋಜನ್ ಐಟಮ್ ಫ್ರಮ್ ದ ಆಲ್ಫಾ ಕಾರ್ಬನ್. ಸೊ ಇದೇನಾಗುತ್ತೆ ಅಂದರೆ ಇಲ್ಲಿ ಡೊನೇಟ್ ಆಗುತ್ತೆ. ಸೊ ಆಲ್ಫಾ ಹ್ಯಾಲೋಜನ್ ಏನಿದೆ ಈ ಕಾರ್ಬನ್ ಐಟಮ್ಗೆ ಏನಂತ ಕರಿತೀವಿ ಆಲ್ಫಾ. ಸೊ ಆಲ್ಫಾ ಪೊಸಿಷನಲ್ಲಿ ಪ್ರೆಸೆಂಟ್ ಇರೋ ಹ್ಯಾಲೋಜನ್ ಐಟಮ್ ಏನಾಗುತ್ತೆ ಅಂದರೆ ರಿಮೂವ್ ಆಗಿ ನಮಗೇನಾಗುತ್ತೆ, ಒಂದು ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ಸಿನ್ಸ್ ಬೀಟಾ ಹೈಡ್ರೋಜನ್ ಇನ್ವಾಲ್ವ್ಡ್ ಇನ್ ಎಲಿಮಿನೇಷನ್ ಈಸ್ ಆಫನ್ ಕಾಲ್ಡ್ ಆಸ್ ಬೀಟಾ ಎಲಿಮಿನೇಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ವಿ, ಇಲ್ಲಿಂದ ಹ್ಯಾಲೋಜನ್ ತೆಗೆದ್ವಿ, ಏನಾಗುತ್ತೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಈಥೀನ್ ಫಾರ್ಮೇಷನ್ ಆಗಿದೆ. ಸೊ ಅದಕ್ಕೇನಂತ ಕರಿತೀವಿ ನಾವು ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಜಾಸ್ಟಿವ್ ರೂಲ್. ಸೊ ಜಾಸ್ಟಿವ್ ರೂಲ್ ನಮಗೇನಾಗುತ್ತೆ ಅಂದರೆ ಇದೇ ರೀತಿ ಸೇಮ್ ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀನಿ. ಸೊ 2 ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿದೆ, ಇದೇನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ, ಇದು X ಏನಿದೆ ಹೊರಗಡೆ ಹೋಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಇವಾಗ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿರೋದು ಜಾಸ್ತಿ ಸಬ್ಸ್ಟಿಟ್ಯೂಟೆಡ್ ಕಡೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಜಾಸ್ತಿ ಹೇಳ್ತೇನೆ, ಮತ್ತೇನಿಲ್ಲ. ಸೊ ಈ ರೂಲ್ ಏನು ಹೇಳುತ್ತೆ ಅಂದರೆ ಡಬಲ್ ಬಾಂಡ್ ಇಲ್ಲೂ ನೋಡ್ಬೋದು, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಸೊ ಬೇಸ್ ಏನು ಮಾಡ್ಬೋದು ಅಂದರೆ ಇಲ್ಲಿಂದನೂ ಹೈಡ್ರೋಜನ್ ತೆಗಿಬೋದು, ಇಲ್ಲಿಂದನೂ ಹೈಡ್ರೋಜನ್ ತೆಗಿಬೋದು. ಬಟ್ ಇರೋ ಕಂಡೀಷನ್ ಏನು, ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿಂದ ಹೈಡ್ರೋಜನ್ನ ತೆಗೆದಾಗ ಇದು ಲೆಸ್ ಸಬ್ಸ್ಟಿಟ್ಯೂಟೆಡ್. ಈ ಕಾರ್ಬನ್ ಐಟಮ್ ನೋಡ್ಬೋದು, ಇಲ್ಲೊಂದು ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾರ್ಬನ್ ಐಟಮ್ ಕನೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದರೆ ಈ ಕಾರ್ಬನ್ ಐಟಮ್ ನೆಕ್ಸ್ಟ್ ಕಾರ್ಬನ್ ಐಟಮ್ ಇಲ್ಲಿ ನಾವು ನೋಡೋದಾದರೆ ಇಲ್ಲೂ ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದೆ, ಇಲ್ಲೂ ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದೆ. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮ್ ಆಗಿದ್ದರೆ ಅದು ಮೋರ್ ಸ್ಟೇಬಲ್ ಅಂತ ಜಾಸ್ತಿ ರೂಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಡಿಹೈಡ್ರೋ ಹ್ಯಾಲೋಜನೇಷನ್ ರಿಮೂವ್ ಮಾಡಿದಾಗ ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ.
The prepared product is that the alkene which has the greater number of alkyl group attached, alkene which has greater number of alkyl group attached to the doubly bonded carbon atom. ಸೊ ಪ್ರಿಫರ್ಡ್ ಪ್ರಾಡಕ್ಟ್ ಯಾವುದು? ಸೊ ಎಷ್ಟು ಆಲ್ಕೈಲ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ದಾವೆ ಸೈಡಲ್ಲಿ ಅದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಕಮ್ಮಿ ಪ್ರೆಸೆಂಟ್ ಆಗಿದೆ ಅದು ಲೆಸ್ ಸ್ಟೆಬಿಲೈಸ್ ಆಗಿರುತ್ತೆ. ಇದೇನಾಗುತ್ತೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ, ಇದೇನಾಗುತ್ತೆ ಮೈನರ್ ಪ್ರಾಡಕ್ಟ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಇವರು ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಇದು ವೆರಿ ಇಂಪಾರ್ಟೆಂಟು ನೋಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಇರೋದೇನೆಂದರೆ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟು. ಸೊ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಕಾರ್ಬನ್ ಇಸ್ ಗ್ರೇಟರ್ ದನ್ ಮೆಟಲ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕಾರ್ಬನ್ ಎಲೆಕ್ಟ್ರಾನ್ಗಳನ್ನು ಮೆಟಲ್ಗಳಿಂದ ಏನು ಮಾಡುತ್ತೆ ಎಸ್ಕೊಂಡಿರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಸಿ ಮೈನಸ್ ಆಗುತ್ತೆ. ಸೊ ಎರಡು ಎಲೆಕ್ಟ್ರಾನ್ಗಳಿಂದ ಏನು ಮಾಡುತ್ತೆ ಎಕ್ಸೆಪ್ಟ್ ಮಾಡಿಟ್ಕೊಂಡಿರುತ್ತೆ, ಸಿ ಮೈನಸ್ ಆಗುತ್ತೆ. ಓಕೆನಾ? ಎಲೆಕ್ಟ್ರಾನ್ಗೆ ಏನಾದರೂ ಏನಾಗುತ್ತೆ ಸಿ ಮೈನಸ್ ಆಗುತ್ತೆ. ಇವಾಗ ಆರ್ಗ್ಯಾನಿಕ್ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಆರ್ಗ್ಯಾನಿಕ್ ಕ್ಲೋರೈಡ್ ಆಗಿರ್ಬೋದು, ಬ್ರೋಮೈಡ್ ಆಗಿರ್ಬೋದು, ಅಯೋಡೈಡ್ ಆಗಿರ್ಬೋದು, ರಿಯಾಕ್ಟೆಡ್ ವಿತ್ ಸರ್ಟನ್ ಮೆಟಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ to give compounds containing carbon metal bonds. Such compounds are called as organometallic compounds. One example is Grignard reagent. Okay na? So iವಾಗ Grignard reagent ನಮ್ಗೆ ಏನಾಗುತ್ತೆ ಅಂದರೆ ವೆರಿ ರಿಯಾಕ್ಟಿವ್ ಎಷ್ಟು ಅಂದರೆ ಸ್ವಲ್ಪ ಮಾಯಿಶ್ಚರ್ ಸಿಕ್ಬಿಡ್ತು ಅಂದರೆ ರಿಯಾಕ್ಟ್ ಆಗಿ ನಮ್ಗೆ ಏನಾಗುತ್ತೆ ಒಂದು ಹೈಡ್ರೋಕಾರ್ಬನ್ ಫಾರ್ಮೇಷನ್ ಮಾಡುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಏನಂದರೆ ವರ್ಡ್ಸ್ ರಿಯಾಕ್ಷನ್. ಸೊ ವರ್ಡ್ಸ್ ರಿಯಾಕ್ಷನ್ ನಮಗೆ ಈ ರಿಯಾಕ್ಷನ್ ನಿಮ್ಗೆ ಜಸ್ಟ್ ನೋಡಿಟ್ಕೊಂಡಿರಿ. ಸೊ ನಿಮ್ಗೆ ಏನು ಮಾಡುತ್ತೆ, ಏನು ಚಾರ್ಜ್ ಡೆವಲಪ್ ಆಗಿದೆ ಅನ್ನೋದು ಗೊತ್ತಿರಬೇಕು. ಸೊ ಇಲ್ಲಿ ನಾವು ನೋಡಬಹುದು ಆರ್ ಮೈನಸ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ, ಆರ್ ಮೈನಸ್ ಇದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇಲ್ಲೇನಾಗುತ್ತೆ ನೀವು ನೋಡ್ಬೋದು ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಈ ರೀತಿ ಬ್ರೇಕ್ ಆಗುತ್ತೆ. ಆರ್ ಮೈನಸ್ ಅನ್ನೋದು ಬೇರೆ ಯಾವುದೇ ಗ್ರೂಪಿಗೆ ತೊಗೊಂಡೋಗಿ ನಾವೇನು ಮಾಡ್ಬೋದು ಅಟ್ಯಾಕ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಿಮ್ಗೆ ಹೇಳಿದೆ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ, ಅದೊಂದು ವೆರಿ ಪಾಯಿಂಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ವರ್ಡ್ಸ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟು. ಸೊ ಇಲ್ಲೇನಾಗುತ್ತೆ ಅಂದರೆ ಆಲ್ಕೈಲ್ ಹೈಲೈಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಟು ಗಿವ್ ಹೈಡ್ರೋಕಾರ್ಬನ್ಸ್. ಸೊ ಏನಾಗುತ್ತೆ ಬಾಂಡ್ ಬ್ರೇಕ್ ಆಗ್ತವೆ. ಸೊ ಬಾಂಡ್ ಬ್ರೇಕ್ ಆಗಿ ಎರಡು ಆರು ಗ್ರೂಪ್ಗಳು ಏನಾಗ್ತವೆ ಅಂದರೆ ಬಾಂಡ್ನ ಫಾರ್ಮೇಷನ್ ಮಾಡ್ತವೆ. ಸೊ ಎರಡು ಆರು ಗ್ರೂಪ್ಗಳು ಬಾಂಡ್ನ ಫಾರ್ಮೇಷನ್ ಮಾಡ್ತವೆ. ಎರಡು ಆರು ಗ್ರೂಪ್ಗಳು ಬಾಂಡ್ನ ಫಾರ್ಮೇಷನ್ ಮಾಡಿದ್ರೆ ಅಂದರೆ ನಮಗೇನಾಗುತ್ತೆ ಅಂದರೆ ಡಬಲ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ ಪ್ರೆಸೆಂಟ್ ಇನ್ ದ ಹ್ಯಾಲೈಡ್. ಸೊ ಫಸ್ಟ್ ಒಂದಿತ್ತು, ಇವಾಗ ಎರಡು ಕನೆಕ್ಟ್ ಆದರೆ ಡಬಲ್ ಆಗುತ್ತೆ. ಸೊ ನಮ್ಮ ಪ್ರಾಡಕ್ಟಲ್ಲಿ ನಮಗೇನಾಗಿದೆ ಡಬಲ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ ಏನಾಗಿದೆ ಕನೆಕ್ಷನ್ ಫಾರ್ಮೇಷನ್ ಆಗಿದೆ. ಇಷ್ಟು ವರ್ಡ್ಸ್ ರಿಯಾಕ್ಷನ್. ಒಂದಕ್ಕೊಂದು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ವರ್ಡ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ಜಾಸ್ತಿ ನಂಬರ್ ಆಫ್ ಕಾರ್ಬನ್ ಐಟಮ್ಗಳು ಪ್ರಾಡಕ್ಟಲ್ಲಿ ನಮಗೆ ಸಿಗ್ತವೆ ಅನ್ನೋದನ್ನ ನೆನ್ಪಿಟ್ಕೊಡಿ. ಓಕೆನಾ? ಸಿಂಪಲ್. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಇಲ್ಲಿ ಸೊ ರಿಯಾಕ್ಷನ್ ಆಫ್ ಹ್ಯಾಲೋರಿನ್. ಸೊ ಇವಾಗ ಹ್ಯಾಲೋರಿನ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ? ಸೊ ಈಗ ಹ್ಯಾಲೋರಿನ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂದರೆ ನಮಗೇನು ಗೊತ್ತಿರಬೇಕಂದ್ರೆ 4 ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್. ಸೊ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು ಅಂದರೆ ಫಸ್ಟ್ ಇರೋದೇನು ಆಲ್ಕೈಲ್ ಹೈಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡ್ಯೂ ಟು ದ ಫಾಲೋವಿಂಗ್ ರೀಸನ್ಸ್. ಯಾಕೆ ಅನ್ನೋದನ್ನ ನಾವು ನೋಡೋಣ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ವೆರಿ ಲೆಸ್ ರಿಯಾಕ್ಟಿವ್ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಫಸ್ಟು ರೆಸೊನೆನ್ಸ್ ಎಫೆಕ್ಟ್. ಸೊ ಎಲೆಕ್ಟ್ರಾನ್ ಪೇರ್ಸ್ ಆನ್ ಕ್ಲೋರಿನ್ ಇದೇನು ಹ್ಯಾಲೋಜನ್ ಐಟಮ್ಸ್ ಆರ್ ಕಾಂಜುಗೇಷನ್ ವಿತ್ ಪೈ ಎಲೆಕ್ಟ್ರಾನ್ಸ್. ಸೊ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಈ ಪೈ ಎಲೆಕ್ಟ್ರಾನ್ ಜೊತೆಗೆ ಏನಾಗಿದೆ ಅಂದರೆ ಕಾಂಜುಗೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಸೊ ಇಲ್ಲಿಂದ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂದರೆ ಇದು ಈ ಕಡೆ ಬಂದಿದೆ. ಸೊ ಇವಾಗ ಇಲ್ಲೇನಾಗುತ್ತೆ ನೆಗೆಟಿವ್ ಚಾರ್ಜ್ ಇದೆ. ಇದೇನಾಗುತ್ತೆ ಅಂದರೆ ಕ್ಲೋರಿನ್ ಐಟಮ್ಗಳ ಎಲೆಕ್ಟ್ರಾನ್ಗಳು ಏನಾಗಿದ್ದಾವೆ ಡಿಲೋಕಲೈಸೇಷನಲ್ಲಿ ಕಾಂಜುಗೇಷನ್ ವಿತ್ ಪೈ ಎಲೆಕ್ಟ್ರಾನಲ್ಲಿ ಅವೈಲೇಬಲ್ ಆಗಿದ್ದಾವೆ ಅಂತ. ಓಕೆನಾ? ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ಇವಾಗ ನೆಕ್ಸ್ಟ್ ಪಾಯಿಂಟ್ ಇರೋದು CCl ಬಾಂಡ್ ಅಕ್ವೈರ್ಸ್ ಅ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ರೆಸೊನೆನ್ಸ್. ಸೊ ಇಲ್ಲಿ ನಾವು ನೋಡ್ಬೋದು ಈ ರೆಸೊನೆನ್ಸಲ್ಲಿ ಅವೈಲೇಬಲ್ ಇದಾವೆ ಅಂದರೆ ಕಾಂಜುಗೇಷನ್ ಆಗ್ತಿದ್ದಾವೆ ಅಂದರೆ ನಾವು ನೋಡ್ಬೋದು ಡಬಲ್ ಬಾಂಡ್ ಫಾರ್ಮೇಷನ್ ಆಗಿರೋದನ್ನ ನಾವು ನೋಡ್ಬೋದು. ಕಾಂಜುಗೇಟೆಡ್ ಡಬಲ್ ಇಲ್ಲೇನಾಗುತ್ತೆ ಕಾಂಜುಗೇಷನಿಂದ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿರೋದನ್ನ ನಾವು ನೋಡ್ಬೋದು. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಇರೋದೇನೆಂದರೆ ಬಾಂಡ್ ಕ್ಲೇವೇಜ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ಅಲ್ಲಿ ನೋಡಿದ್ರಿ CH3Cl ಇತ್ತು, OH ಮೈನಸ್ ನಾನು ಅಟ್ಯಾಕ್ ಮಾಡ್ತೀನಿ. ಸೊ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ CH3OH ಫಾರ್ಮೇಷನ್ ಆಗುತ್ತೆ. ಬಟ್ ಇವಾಗ ನಾನು ಆ ಹ್ಯಾಲೋರಿನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಇದೇ OHನ ಇಲ್ಲೇನಾಗುತ್ತೆ ನೀವು ನೋಡ್ಬೋದು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಇವಾಗ ಈ ನ್ಯೂಕ್ಲಿಯೋಫೈಲ್ ನಾನು ಇಲ್ಲಿ ಅಟ್ಯಾಕ್ ಮಾಡಬೇಕಂದ್ರೆ ನಮಗೇನಾಗುತ್ತೆ ಅಂದರೆ ಈ Clನ ನಾವು ಹೊರಗಡೆ ಹಾಕೋಕ್ಕೆ ಜಾಸ್ತಿ ಎನರ್ಜಿ ನಾವು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಫಸ್ಟ್ ಪಾಯಿಂಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಹ್ಯಾಲೋರಿನ್ ಬಿಕಾಸ್ ಇಟ್ ವಿಲ್ ಗೆಟ್ ರೆಸೊನೆನ್ಸ್ ಎಫೆಕ್ಟಿಂದ ನಮಗೇನಾಗುತ್ತೆ ಅಂದರೆ ಪಾರ್ಷಿಯಲ್ ಡಬಲ್ ಬಾಂಡ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಕಾಂಜುಗೇಷನ್ ವಿತ್ ಪೈ ಎಲೆಕ್ಟ್ರಾನಿಂದ ನಮಗೇನಾಗುತ್ತೆ ಪಾರ್ಷಿಯಲ್ ಡಬಲ್ ಬಾಂಡ್ ಸಿಗುತ್ತೆ. ಬಾಂಡ್ನ ಬ್ರೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಇರೋದು ಡಿಫ್ರೆನ್ಸ್ ಇನ್ ಹೈಬ್ರಿಡೈಸೇಷನ್. ಇವಾಗ ಇದು ನಾವು ನೋಡಿದ್ರೆ 4 ಬಾಂಡ್ಗಳಿದ್ದಾವೆ ಕಾರ್ಬನ್ ಐಟಮ್ಗೆ. sp3 ಹೈಬ್ರಿಡೈಸೇಷನ್ ಇದೇನು ನಮಗೆ sp2 ಹೈಬ್ರಿಡೈಸ್ ಕಾರ್ಬನ್ ಐಟಮ್ಗೆ S1 P1 P2 sp2 ಹೈಬ್ರಿಡೈಸ್ ಕಾರ್ಬನ್ ಐಟಮ್ಗೆ ಕನೆಕ್ಟ್ ಆಗಿದೆ ಈ ಕ್ಲೋರಿನ್ ಐಟಮ್. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಬಾಂಡ್ ಲೆಂತ್ ನಾವು ನೋಡೋದಾದ್ರೆ 169 ಪಿಕೋಮೀಟರ್ ಇದೆ. ನಾರ್ಮಲ್ ನಾವು ನೋಡೋದಾದ್ರೆ 177 ಪಿಕೋಮೀಟರ್ ಇದೆ. 169 ಪಿಕೋಮೀಟರ್ ಇದ್ರೆ ಏನಾಗುತ್ತೆ ಜಾಸ್ತಿ ಇಂಟ್ರಾಕ್ಷನ್ ಇದೆ ಕಾರ್ಬನ್ ಅಂಡ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮಧ್ಯ. ಸೊ ಅದನ್ನ ಬ್ರೇಕ್ ಮಾಡೋಕ್ಕೆ ನಮ್ಗೆ ಏನಾಗುತ್ತೆ ಜಾಸ್ತಿ ಎನರ್ಜಿನ ಹಾಕಬೇಕು. ಅದಕ್ಕೋಸ್ಕರ ಏನಾಗುತ್ತೆ ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್.
ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಹೈಬ್ರಿಡೈಸೇಷನ್. sp2 ಹೈಬ್ರಿಡೈಸ್ ಕಾರ್ಬನ್ ಐಟಮ್ ಕನೆಕ್ಟ್ ಆಗಿದೆ, ಬಾಂಡ್ ಲೆಂತ್ ಕಮ್ಮಿ ಇದೆ, ಬಾಂಡ್ ಲೆಂತ್ ಜಾಸ್ತಿ ಇದೆ. ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂದ್ಕೊಳ್ಳಿ ಬ್ರೇಕ್ ಮಾಡೋಕ್ಕೆ ಈಸಿ, ಗಟ್ಟಿ ಇಟ್ಕೊಂಡಿದ್ದಾವೆ ಅಂದ್ಕೊಳ್ಳಿ ನಾನು ಬ್ರೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ದೂರ ಇದ್ದಾವೆ ಅಂದರೆ ಬ್ರೇಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಪಾಯಿಂಟ್ ಏನು, ಇನ್ಸ್ಟೆಬಿಲಿಟಿ ಆಫ್ ಫಿನಾಲ್ ಕ್ಯಾಟೈನ್. ಇವಾಗ ಪಾಸಿಟಿವ್ ಚಾರ್ಜ್ ಏನಾದ್ರು ಡೆವಲಪ್ ಆಯಿತು ಅಂದರೆ, ಸೊ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ ಸ್ಟೆಬಿಲೈಸ್ ಮಾಡೋಕ್ಕೆ ಯಾವುದೇ ರೀತಿಯ ಎಲೆಕ್ಟ್ರಾನ್ಗಳು ಈ MTP ಆರ್ಬಿಟಲ್ ನಮಗೇನಾಗುತ್ತೆ ಎಲೆಕ್ಟ್ರಾನ್ಗಳನ್ನು ಹಾಕೋಕ್ಕಾಗಲ್ಲ. ಇದೇನಾಗಿರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿಗಳು ಈ ರೀತಿ ಓಡಾಡ್ಕೊತಿರ್ತವೆ, ಇಲ್ಲೇನಾಗುತ್ತೆ ಈ ಆರ್ಬಿಟಲ್ ಈ ರೀತಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಇದಕ್ಕೆ ಎಲೆಕ್ಟ್ರಾನ್ಗಳನ್ನು ಯಾರು ತಂದು ಹಾಕ್ತಾರೆ, ಸೊ ಇವು ಇಲ್ಲಿ ಕೆಳಗಡೆ ಇದ್ದರೆ ಎಲ್ಲ ಕಡೆ ಎಲೆಕ್ಟ್ರಾನ್ಗಳನ್ನು ಹಾಕ್ಕೊಂತ ಹೋಗ್ತಿರ್ತಿದ್ರು, ಬಟ್ ಮೇಲ್ಗಡೆ ಇರೋದ್ರಿಂದ ಏನಾಗುತ್ತೆ ಎಲೆಕ್ಟ್ರಾನ್ನ ಯಾರು ತಂದು ಹಾಕೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ ಇನ್ಸ್ಟೆಬಿಲೈಸ್ ಆಗಿರುತ್ತೆ. ನೆಕ್ಸ್ಟು ಪಾಸಿಬಲ್ ರಿಪಲ್ಷನ್. ಸೊ ಇಲ್ಲಿ ನಾವು ನೋಡ್ಬೋದು ಎಲೆಕ್ಟ್ರಾನ್ ಡೆನ್ಸಿಟಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಇವಾಗ ಮತ್ತೆ ನಾವು OH ತರ್ತಿದ್ದೀನಿ, ಇದ್ರ ಹತ್ರನೂ ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಇವುಗಳ ಮಧ್ಯೆ ಏನಾಗುತ್ತೆ ಅಂದರೆ ಪೈ ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಎಲ್ಲರ ಮಧ್ಯೆ ಏನಾಗುತ್ತೆ ಅಂದರೆ ರಿಪಲ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ವೆರಿ ಡಿಫಿಕಲ್ಟ್. 4 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ರೆಸೊನೆನ್ಸ್ ಎಫೆಕ್ಟ್, ಡಿಫರೆನ್ಸ್ ಇನ್ ಹೈಬ್ರಿಡೈಸೇಷನ್, ನೆಕ್ಸ್ಟ್ ಇನ್ಸ್ಟೆಬಿಲಿಟಿ ಆಫ್ ಫಿನಾಲ್ ಕ್ಯಾಟೈನ್, ಪಾಸಿಬಲ್ ರಿಪಲ್ಷನ್. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಇವಾಗ ಏನಾದ್ರು ಚೇಂಜಸ್ ಮಾಡಿದ್ರ ಮೇಲೆ ನಾನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದಾ? ಸೊ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದೇನೆಂದರೆ ನಾನು ಏನು ಮಾಡಬೇಕಂದ್ರೆ ಇದರ ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡಬೇಕು. ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಹೇಗೆ ಮಾಡ್ಬೋದು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಈಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ನಾನು ಆ್ಯಡ್ ಮಾಡ್ತಾ ಹೋದರೆ ನಮಗೇನಾಗುತ್ತೆ ಅಂದರೆ ನಾವು Cl ರಿಪ್ಲೇಸ್ ಮಾಡಿ OH ಏನು ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು. ಅದನ್ನೇನು ಕರಿತೀವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈಗ ಸಿಂಪಲ್ ನೀವು ನೋಡ್ಬೋದು NaOH ನಾನು ರಿಪ್ಲೇಸ್ ಮಾಡಿದ್ದೀನಿ, Cl ಇರೋದನ್ನ OH ರಿಪ್ಲೇಸ್ ಮಾಡಿದ್ದೀನಿ. ಬಟ್ ಒಂದು ಕಂಡೀಷನ್ ಏನು, ಹೈ ಟೆಂಪ್ರೇಚರ್, ಸ್ಟ್ರಾಂಗ್ ಬೇಸ್, 300 ಅಟ್ಮಾಸ್ಫಿಯರ್ ಪ್ರೆಷರ್, ಎಸಿಡಿಕ್ ಮೀಡಿಯಮ್ ಇಷ್ಟೆಲ್ಲ ಹಾಕಿ ಏನು ಮಾಡಿದ್ದೀನಿ ಅಂದರೆ ಕಂಡೀಷನ್ ಎನರ್ಜಿನ ಕೊಟ್ಟು ಏನು ಮಾಡಿದ್ದೀನಿ, ಇದನ್ನ ರಿಪ್ಲೇಸ್ ಮಾಡಿದ್ದೀನಿ. ಇವಾಗ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಈ ರೀತಿ ಕಷ್ಟ ಆಗ್ತಿದೆ ನನಗೆ, ಅದಕ್ಕೂ ಏನು ಮಾಡ್ತೀನಿ ಅಂದರೆ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಏನು ಮಾಡ್ತೀನಿ ಅಂದರೆ ಆ್ಯಡ್ ಮಾಡ್ತೀನಿ. ಸೊ ಈಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಏನು ಮಾಡ್ತವೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಬೆಂಜಿನಲ್ಲಿರೋದು ಡಿಕ್ರೀಸ್ ಮಾಡ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಟ್ಯಾಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ, ಇವಾಗ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಹಾಕಿದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ನಾನು ಕಮ್ಮಿ ಮಾಡಿದೆ ಅಂದರೆ ಸೊ ಏನಾಗುತ್ತೆ ಇದು ಎಲೆಕ್ಟ್ರಾನ್ ರಿಚ್ ಕೆಪಾಸಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಎಲೆಕ್ಟ್ರಾನ್ ರಿಚ್ ಕೆಪಾಸಿಟಿ ಕಮ್ಮಿ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ ಅದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಥರ ಫೀಲ್ ಮಾಡುತ್ತೆ. ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಥರ ಫೀಲ್ ಮಾಡುತ್ತೆ ಅಂದ್ಕೊಳ್ಳಿ ಏನಾಗುತ್ತೆ, ನಮಗೆ ಯಾರಾದರೂ ಎಲೆಕ್ಟ್ರಾನ್ ರಿಚ್ ಇರೋ ಗ್ರೂಪ್ಗಳು ಬೇಕಾಗುತ್ತೆ. ಇವಾಗ ಎಲೆಕ್ಟ್ರಾನ್ ರಿಚ್ಗಳು ಬೇಕಾಯಿತು ಅಂದಾಗ ನಮಗೇನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಓಕೆನಾ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹೇಳಿರೋದನ್ನ ನೋಟ್ ಮಾಡಿಟ್ಕೊಂಡಿರಿ, ನಿಮ್ಗೆ ಆಮೇಲೆ ಕನ್ಫ್ಯೂಷನ್ ಆಗುತ್ತೆ ಯಾಕಾಗುತ್ತೆ ಈ ಹೇಳಿರೋ ಪಾಯಿಂಟ್ನ ನೋಡಿಟ್ಕೊಂಡಿರಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡುತ್ತೆ, ಸಬ್ಸ್ಟಿಟ್ಯೂಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸಿಂಪಲ್ ಪಾಯಿಂಟ್. ಇವಾಗ ನಾವು ನೋಡ್ಬೋದು Cl ನಾನು ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಟೆಂಪ್ರೇಚರ್ ಕಮ್ಮಿ ಮಾಡಿದ್ದೀನಿ, ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ, Cl ರಿಪ್ಲೇಸ್ ಮಾಡಿ OH ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಯಿತು, ಇನ್ನೊಂದು 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಹಾಕಿದಾಗ Cl ರಿಪ್ಲೇಸ್ ಮಾಡಿದೆ, OH ಆಯಿತು. ಇವಾಗ ನೆಕ್ಸ್ಟ್ ವಾರ್ಮ್ ಇಲ್ಲೇನಾಗುತ್ತೆ ಅಂದರೆ ಮತ್ತೆ NO2 ಗ್ರೂಪ್ನ 3 NO2 ಗ್ರೂಪ್ನ ಹಾಕ್ತೀನಿ. ಸೊ ಇಲ್ಲಿ ಹೀಟ್ ಮಾಡೋದೇ ಬೇಡ. ಸೊ ಡೈರೆಕ್ಟಾಗಿ ನಮಗೇನಾಗಿದೆ Cl ರಿಪ್ಲೇಸ್ ಮಾಡಿ ನಾನು ಏನು ಮಾಡಿದ್ದೀನಿ, OH ಗ್ರೂಪ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾನು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಬೇಕಂದ್ರೆ ಏನು ಮಾಡಬೇಕು, ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಅದು ಎಲ್ಲಿ ಆ್ಯಡ್ ಮಾಡಬೇಕು, ಓನ್ಲಿ ಎಟ್ ಈ ಗ್ರೂಪ್ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಓನ್ಲಿ. ವೈ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಓನ್ಲಿ? ಸೊ ಯಾಕೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಪ್ರೆಸೆಂಟ್ ಇರೋದು ಓನ್ಲಿ ಈ ಪೊಸಿಷನಲ್ಲಿ ಮಾತ್ರ. ಸೊ ಈ ಪೊಸಿಷನಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇದ್ದರೆ ಮಾತ್ರ ನಮಗೇನಾಗತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಆ ಬೆಂಜಿನ್ ರಿಂಗ್ದು ಡಿಕ್ರೀಸ್ ಆಗುತ್ತೆ. ಸೊ ಓಕೆನಾ. ಸೊ ಅದಕ್ಕೆ ಅಂತ ಕರಿತೀವಿ ನಾವು -M ಎಫೆಕ್ಟ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇವಾಗ ನಾವು ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸೊ ನೋಡ್ಬೋದು ಬೆಂಜಿನ್ ರಿಂಗ್ ಇದೆ, ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ನಾವು ನೋಡ್ಬೋದು ಎಲೆಕ್ಟ್ರಾನ್ ಡೆನ್ಸಿಟಿ ಫಾರ್ಮೇಷನ್ ಆಗ್ತಾ ಇದೆ. ಸೊ ಈ ರೀತಿ ಏನಾಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಗ್ತಿದೆ. ಈ ಕಡೆಯಿಂದ ಬರುತ್ತೆ ಮತ್ತು ಮೇಲ್ಗಡೆ ಹೋಗುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನು ಇಲ್ಲ, ಅದು ನೆಗೆಟಿವ್ ಚಾರ್ಜಲ್ಲಿ ಫಾರ್ಮೇಷನ್ ಆಗಿದೆ, ಈ ಗ್ರೂಪ್ದು ಆರ್ಥೋ ಪೊಸಿಷನ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ನೆಗೆಟಿವ್ ಚಾರ್ಜ್ ಎಲ್ಲಿದೆ, ಮೆಟಾ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು, ಆರ್ಥೋ ಪೊಸಿಷನ್ ಪ್ರೆಸೆಂಟ್ ಇದೆ. ಸೊ ಏನು ಇಂಡಿಕೇಟ್ ಮಾಡ್ತಾ ಇದೆ, ಆರ್ಥೋ, ಪ್ಯಾರಾ ಆ್ಯಂಡ್ ಆರ್ಥೋ ಆರ್ ಎಲೆಕ್ಟ್ರಾನ್ ರಿಚ್ ಅಂದಾಗ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆ ಪೊಸಿಷನ್ ನಾನು ಹಾಕ್ಬಿಟ್ರೆ ಆ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಜಾಸ್ತಿ ಚೆನ್ನಾಗಿ ಸ್ಟೇಬಿಲೈಸ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಆರ್ಥೋ, ಪ್ಯಾರಾ, ಆರ್ಥೋ ಪೊಸಿಷನ್ ಮಾತ್ರ ನಾವೇನು ಮಾಡ್ತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ಏನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಆರ್ಥೋ ಪೊಸಿಷನಲ್ಲಿ, ಪ್ಯಾರಾ ಪೊಸಿಷನಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ಓಕೆನಾ. ಸೊ ಅಟ್ಯಾಕ್ ಆಗೋದಿದ್ರೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಆರ್ಥೋ, ಪ್ಯಾರಾ ಪೊಸಿಷನಲ್ಲಿ ಆಗುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ರೆ ನಮಗೇನಾಗುತ್ತೆ ಅಂದರೆ ಮೆಟಾ ಪೊಸಿಷನ್ ಆಗುತ್ತೆ. ಆರ್ಥೋ ಪೊಸಿಷನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಅಟ್ಯಾಕ್ ಆಗುತ್ತೆ ಅಂತ. ಆರ್ಥೋ ಪ್ಯಾರಾ ಪೊಸಿಷನ್ಲಿ ಯಾಕೆ ಅಟ್ಯಾಕ್ ಆಗುತ್ತೆ, ಬಿಕಾಸ್ ಹಿಯರ್ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ವೆರಿ ಹೈ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಆ ಪೊಸಿಷನಲ್ಲಿ ನಮಗೇನಾಗುತ್ತೆ ಅಂದರೆ ರಿಪ್ಲೇಸ್ಮೆಂಟ್ ಆಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ವೆರಿ ಇಂಪಾರ್ಟೆಂಟ್ ಆರ್ಥೋ
ಪ್ಯಾರಾ ಆ್ಯಂಡ್ ಆರ್ಥೋ ಪೊಸಿಷನ್ ನಮಗೇನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಮೆಟಾ ಗ್ರೂಪ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ ಅಂದರೆ ಮೆಟಾ ಪೊಸಿಷನ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು ಇವಾಗ ನೆಕ್ಸ್ಟ್ ಮೆಟಾ ಪೊಸಿಷನ್ ಇದ್ದಾಗ. ಸೊ ಮೆಟಾ ಪೊಸಿಷನ್ ಇದ್ದಾಗ ನಮ್ಗೆ ಯಾಕೆ ಆಗಲ್ಲ, ನೀವು ನೋಡ್ಬೋದು ನೆಗೆಟಿವ್ ಚಾರ್ಜು ಈ ಮೆಟಾ ಪೊಸಿಷನಲ್ಲಿ ಪ್ರೊಡ್ಯೂಸೇ ಆಗ್ತಾ ಇಲ್ಲ. ನೆಗೆಟಿವ್ ಚಾರ್ಜ್ ಇಲ್ಲಿ ನೆಗೆಟಿವ್ ಚಾರ್ಜ್ ಪ್ರೊಡ್ಯೂಸೇ ಆಗ್ತಾ ಇಲ್ಲ ಅಂದರೆ ನಮ್ಗೆ ಅಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ಇಟ್ಟು ಪ್ರಯೋಜನ ಏನು? ಸೊ ಇಲ್ಲಿ ಡೆವಲಪ್ ಆಗ್ತಿರೋದು, ಇಲ್ಲಿ ಎಳಿಬೇಕಾಗಿರೋದು. ಸೊ ಇಲ್ಲಿ ಪ್ರೊಡ್ಯೂಸ್ ಇಲ್ಲಿ ಇಟ್ಟು ನಮ್ಮ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ನಮ್ಗೆ ಇಟ್ಟಾಗ ಎಲೆಕ್ಟ್ರಾನ್ ಡೆನ್ಸಿಟಿನ ಚೆನ್ನಾಗಿ ಎಳಿತವೆ. ಸೊ ಅಲ್ಲಿ ಚೆನ್ನಾಗಿ ಸ್ಟೆಬಿಲೈಸ್ ಮಾಡ್ತವೆ ಅನ್ನೋದನ್ನ ನೋಡಿಟ್ಕೊಬೇಕು. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಸ್ಲೈಡ್ ನಿಮಗೆ ಅರ್ಥ ಆಗಿದೆ, ಕ್ಲಿಯರ್, ಏನೋ ಸಿಕ್ಕಾಪಟ್ಟೆ ಇದೆ, ನೆನ್ಪಿಟ್ಕೋಬೇಕಾಗಿರೋದೇನೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಎಟ್ ಆರ್ಥೋ ಪ್ಯಾರಾ ಪೊಸಿಷನ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎಟ್ ಮೆಟಾ ಪೊಸಿಷನ್ ವಿಲ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದಿಸ್ ಸಬ್ಸ್ಟಿಟ್ಯೂಷನ್. ಓಕೆನಾ. ಸೊ ಓಕೆ, ನೆಗೆಟಿವ್ ಮೈನಸ್ ಐ ಎಫೆಕ್ಟ್ ಇರುತ್ತೆ, ಬಟ್ ಬೇಕಾಗಿರೋದೇನು ಮೈನಸ್ ಎಮ್ ಎಫೆಕ್ಟ್. ಸೊ ನಿಮಗಾಗುತ್ತೆ ಎಲೆಕ್ಟ್ರಾನ್ಗಳನ್ನ ಎಳ್ಕೊಂಡ್ರು ಇದೇನಾಗುತ್ತೆ ಚಾರ್ಜ್ ಸ್ಟೆಬಿಲೈಸ್ ಮಾಡೋಕ್ಕೆ ಗ್ರೂಪ್ಗಳು ಇದ್ದಾವೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವಾಗ ಇರೋದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದಾಗ ಶೂಟ್ ಮಾಡ್ಬೇಕು ನೀವು ಎಲ್ಲಿ ಸೆಕೆಂಡ್ ಪೊಸಿಷನ್ ಆರ್ಥೋ ಪೊಸಿಷನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಪ್ಯಾರಾ ಪೊಸಿಷನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಆರ್ಥೋ ಪೊಸಿಷನ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಅಲ್ಲಿ ಮಾತ್ರ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳು ಆಗ್ತಾ ಹೋಗ್ತವೆ. ಸೊ ಇವಾಗ ಏನಾಗುತ್ತೆ ಅಂದರೆ Cl2 ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ವೆರಿ ಡಿಫಿಕಲ್ಟ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ಗಳು ಆ್ಯಡ್ ಮಾಡಬೇಕು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ವೆರಿ ಈಸಿ. ಯಾಕೆ? ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಅಂದರೆ ಏನು ಮಾಡುತ್ತೆ, ಎಲೆಕ್ಟ್ರೋಫೈಲ್ಗಳನ್ನು ಅಟ್ಯಾಕ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡುತ್ತೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಎಲ್ಲಿ ಮಾಡುತ್ತೆ ಅಂದರೆ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಏನು ಮಾಡುತ್ತೆ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಸೊ ಎಲೆಕ್ಟ್ರಾನ್ ವೀಕ್ಲಿ ಡಿಆಕ್ಟಿವೇಟಿಂಗ್ ಇರುತ್ತೆ, ನೋ ಪ್ರಾಬ್ಲಮ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಥರ ಆ್ಯಕ್ಟ್ ಮಾಡುತ್ತೆ. ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ನಮಗೇನಾಗಿದೆ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ಇದನ್ನ ಮರಿಬೇಡ್ರಿ. ಯಾಕೆ? ಎಲೆಕ್ಟ್ರಾನ್ ಡೆನ್ಸಿಟಿ ಎಟ್ ಆರ್ಥೋ ಪ್ಯಾರಾ ಆ್ಯಂಡ್ ಆರ್ಥೋ ಪೊಸಿಷನ್. ಅದಕ್ಕೋಸ್ಕರ ಏನಾಗುತ್ತೆ ಎಲೆಕ್ಟ್ರೋಫೈಲ್ಗಳು ಆರ್ಥೋ ಪೊಸಿಷನಲ್ಲಿ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಈ Cl- ಸ್ಟೆಬಿಲೈಸ್ ಮಾಡೋಕ್ಕೆ ಇಲ್ಲೊಂದು ಗ್ರೂಪ್ ಪ್ರೆಸೆಂಟ್ ಇದೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ನೈಟ್ರೇಷನ್. ನೈಟ್ರೇಷನ್ ನಮಗೇನಾಗುತ್ತೆ ಅಂದರೆ HNO3 H2SO4 ಇದೆ. ಇದೇನು ಮಾಡುತ್ತೆ ಅಂದರೆ NO2+ ಕೊಡುತ್ತೆ. ಇದು ಒಂದು ಎಲೆಕ್ಟ್ರೋಫೈಲು. ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್. ಸೊ ಇವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ಗಳು ವೀಕ್ಲಿ ಡಿಆಕ್ಟಿವೇಟಿಂಗ್, ಎಲೆಕ್ಟ್ರಾನ್ ಆಕ್ಟಿವಿಟಿ ಇದ್ರದ್ದು ಜಾಸ್ತಿ ಇದೆಲ್ಲ ಕಾರ್ಬನ್ಗಿಂತ. ಅದು ಎಷ್ಟು ದೂರದಲ್ಲಿರುತ್ತೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಅಷ್ಟು ಸ್ಟೆಬಿಲೈಸ್ ಆಗಿರುತ್ತೆ. ಹತ್ತಿರ ಇದ್ರೆ ಏನಾಗುತ್ತೆ ಡಿಸ್ಟೆಬಿಲೈಸ್ ಆಗುತ್ತೆ. ಓಕೆನಾ. ಇವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇದ್ರೆ ಮೈನಸ್ ಐ ಎಫೆಕ್ಟ್ ಇರೋದ್ರಿಂದ ದೂರ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಇದು ಮೇಜರ್ ಪ್ರಾಡಕ್ಟ್, ಇದು ಮೈನರ್ ಪ್ರಾಡಕ್ಟ್. ಸೊ ಇಲ್ಲಿ ನಾವು ನೋಡ್ಬೋದು ಹತ್ತಿರ ಇದೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು, ಇದು ಮೈನರ್ ಪ್ರಾಡಕ್ಟ್, ಇದು ಮೇಜರ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ರೆ ದೂರ ಇಡಬೇಕು. ಅದೇ ಮಿಥೈಲ್ ಗ್ರೂಪ್ ಇದ್ರೆ ಏನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹತ್ತಿರ ಇಡಬೇಕು. ಅದೇನು ಮಾಡುತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಸಲ್ಫೋನೇಷನ್. ಸಲ್ಫೋನೇಷನ್ ನಮಗೇನಾಗುತ್ತೆ SO3H ಸಿಗುತ್ತೆ. ಸೊ ಅದೇನಾಗುತ್ತೆ ಪಾಸಿಟಿವ್ ಚಾರ್ಜ್ SO3+ ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ CH3+ ಇದೆ, Cl- ಇದೆ. ಇದೇನಾಗುತ್ತೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಇರೋದೇನೆಂದರೆ CH3COCl. ಸೊ ಇದೇನು ಎಸಿಟೈಲ್ ಕ್ಲೋರೈಡ್ ಅಂತ ಕರಿತೀವಿ. CH3COCl ಇದೆ, ಇದೇನು ಪಾಸಿಟಿವ್ ಚಾರ್ಜು, Cl ಹೊರಗಡೆ ಹೋಗುತ್ತೆ. ಸೊ ಇದೇನಾಗುತ್ತೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ನಮಗೇನಾಗುತ್ತೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಎಲ್ಲ ಕಡೆನೂ ಏನು ಮಾಡಿದ್ದೀನಿ ಇಲ್ಲಿ ನಾವು ನೋಡ್ಬೋದು ಇಲ್ಲಿ. ಸೊ ಇದೇನಾಗುತ್ತೆ ಅಂದರೆ ಇವಾಗ ಮೇಜರ್ ಮೈನರ್, ಮೈನರ್ ಮೇಜರ್, ಮೇಜರ್ ಮೈನರ್. ಓಕೆನಾ. ನೆಕ್ಸ್ಟ್ ಇರೋದು ಮೈನರ್ ಮತ್ತು ಮೇಜರ್. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ CH3 ಗ್ರೂಪ್ಗಳು ಓಕೆ ಇಲ್ಲಿ ರಿಪಲ್ಷನ್ ಆಗುತ್ತೆ ಅಂತ. ಓಕೆನಾ. ಸೊ ಇದು ಮೈನರ್ ಮತ್ತು ಮೇಜರ್, ಇದನ್ನು ನೋಡಿಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇದೊಂದು ಜಸ್ಟ್ ಚೆಕ್ ಮಾಡಿಟ್ಕೊಳ್ಳಿ. ಸೊ ರಿಪಲ್ಷನ್ ಇರ್ಬೋದೇನೋ ಅದಕ್ಕೋಸ್ಕರ. ನೆಕ್ಸ್ಟ್ ನಮಗೇನಾಗುತ್ತೆ ಅಂದರೆ ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ಇವಾಗ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಇಲ್ಲಿ ನಾವು ನೋಡ್ಬೋದು Na ಮತ್ತು RX ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸೋಡಿಯಂ ಇದೆ. ಸೋಡಿಯಂ ಏನು ಮಾಡುತ್ತೆ ಬ್ರೇಕ್ ಮಾಡಿ ನಮಗೇನಾಗುತ್ತೆ ಒಂದು R ಗ್ರೂಪ್ನ ಅಟ್ಯಾಚ್ ಮಾಡುತ್ತೆ. ಸೊ ಈಗ ಬೆನ್ಸಿನ್ ಮತ್ತು ಒಂದು ಆಲ್ಕೈಲ್ ಗ್ರೂಪ್ಗಳ ಜೊತೆ ಕನೆಕ್ಟ್ ಆಗಿದ್ರೆ ಅದೇನಂತ ಕರಿತೀವಿ ವರ್ಡ್ಸ್ ಫಿಟಿಕ್ ರಿಯಾಕ್ಷನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಬೆನ್ಸಿನ್ನು ಒಂದು ಆಲ್ಕೈಲ್ ಗ್ರೂಪ್ಗಳು ಕನೆಕ್ಟ್ ಆದರೆ ವರ್ಡ್ಸ್ ಫಿಟಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಫಿಟಿಕ್ ರಿಯಾಕ್ಷನ್ ಅಂದರೆ ನಮಗೇನಾಗುತ್ತೆ ಅಂದರೆ ಎರಡು ಬೆನ್ಸಿನ್ ಗ್ರೂಪ್ಗಳ ಜೊತೆ ಕನೆಕ್ಷನ್ ಆದರೆ ಇದನ್ನ ಬ್ರೇಕ್ ಮಾಡುತ್ತೆ, ಇನ್ನೊಂದು ಗ್ರೂಪ್ಗಳನ್ನು ಇನ್ನೊಂದು ಬೆನ್ಸಿನ್ ರಿಂಗ್ನ ಆ್ಯಡ್ ಮಾಡ್ತಾರೆ ಅಂತ ಕರಿತೀವಿ. ಅದನ್ನ ಫಿಟಿಕ್ ರಿಯಾಕ್ಷನ್ ಅಂತೀವಿ. ವರ್ಡ್ಸ್ ಫಿಟಿಕ್ ಇದ್ದಾಗ ಆಲ್ಕೈಲ್ ಅರೈಲ್, ಸೊ ಫಿಟಿಕ್ ಇದ್ದಾಗ ಅರೈಲ್. ಓಕೆನಾ. ಸೊ ನೆಕ್ಸ್ಟ್ ಅಲ್ಲಿ ನಾವು ನೋಡಿದ್ವಿ ಸ್वर्ಡ್ಸ್. ಸೊ ಅಲ್ಲೇನಾಗುತ್ತೆ ಅಂದರೆ ಆಲ್ಕೈಲ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ವು. ನೆಕ್ಸ್ಟ್ ಇರೋದು ಲಾಸ್ಟ್ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್. ಇದು ಒಂದೆರಡು ಅಪ್ಲಿಕೇಶನ್, ಒಂದೆರಡು ಕಾಂಪ್ಲೆಕ್ಸ್ಗಳಿದೆ, ಅವು ವೆರಿ ಇಂಪಾರ್ಟೆಂಟು. ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಂದ್ರೇನು ಮೋರ್ ದೆನ್ ಒಂದು ಹ್ಯಾಲೋಜನ್ ಐಟಮ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಡೈಕ್ಲೋರೋಮಿಥೇನ್. ಎರಡು ಹ್ಯಾಲೋಜನ್ ಐಟಮ್ಗಳಿದ್ದಾವೆ ಒಂದು ಫಾರ್ಮೇಷನಲ್ಲಿ. ಸೊ ಇಲ್ಲಿ ನಾವು ನೋಡ್ಬೋದು ಪೇಂಟ್ ರಿಮೂವಲ್ ಹೆಲ್ಪ್ ಮಾಡುತ್ತಿದ್ದು ಡೈಕ್ಲೋರೋಮಿಥೇನ್ ಪ್ರೊಪೆಲೆಂಟು. ನೆಕ್ಸ್ಟು ಪ್ರಾಸೆಸ್ ಸಾಲ್ವೆಂಟ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಓಕೆನಾ. ನೆಕ್ಸ್ಟ್ ಇರೋದು ಇನ್ ಹ್ಯೂಮನ್ ಡೈರೆಕ್ಟ್ ಏನಾದ್ರು ಸ್ಕಿನ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ನಮಗೆ ಮಿಥೈಲಿನ್ ಕ್ಲೋರೈಡ್ ಕ್ಯಾನ್ ಕಾಸ್ ಬರ್ನಿಂಗ್ ಆ್ಯಂಡ್ ಮೈಲ್ಡ್ ರೆಡ್ನೆಸ್ ಆಫ್ ಸ್ಕಿನ್. ಸೊ ಬರ್ನಿಂಗ್ ಆಫ್ ಸ್ಕಿನ್ ಏನಾಗುತ್ತೆ ರೆಡ್ನೆಸ್ಸು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಐಸ್.
ಏನಾಗುತ್ತೆ ಅಂದರೆ ಕ್ಯಾನ್ ಬರ್ನ್ ದ ಕಾರ್ನಿಯಾ. ನೆಕ್ಸ್ಟ್ ಇರೋದೇನೆಂದ್ರೆ ಟ್ರೈಕ್ಲೋರೋಮೀಥೇನ್. ಸೊ ಕ್ಲೋರೋಫಾರ್ಮ್ ಅಂತ ನಾವು ಕರಿತೀವಿ. ಸೊ ಇದೇನು ಮಾಡ್ತೀವಿ ಅಂದರೆ ನಾವು ಸಾಲ್ವೆಂಟ್ಗಳಾಗಿ ಯೂಸ್ ಮಾಡ್ತೀವಿ, ಫ್ಯಾಟ್ಸು ಮತ್ತು ಆಲ್ಕಲಾಯ್ಡ್ಸ್ ಇವನ್ನೆಲ್ಲ ಏನು ಮಾಡೋಕ್ಕೆ, ಸೊಲ್ಯುಬಲೈಸ್ ಮಾಡೋಕ್ಕೆ. ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ದಿ ಫ್ರಿಯಾನ್ ರೆಫ್ರಿಜರೆಂಟ್. ನಾವು ರೆಫ್ರಿಜರೇಟರ್ ಏನು ಮಾಡ್ತೀವಿ ಅಂದರೆ ಫ್ರಿಯಾನ್ ರೆಫ್ರಿಜರೆಂಟ್ ಕೂಲ್ ಮಾಡೋಕ್ಕೆ ಒಂದು ಗ್ಯಾಸ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲೇನು ಮಾಡ್ತೀವಿ ಅಂದರೆ ಇದನ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇರೋದು ಕ್ರೋನಿಕ್ ಕ್ಲೋರೋಫಾರ್ಮ್ ಎಕ್ಸ್ಪೋಸರ್ ಮೇ ಕಾಸ್ ಡ್ಯಾಮೇಜ್ ಟು ದ ಲಿವರ್, ಕಿಡ್ನಿ. ಓಕೆನಾ. ಎಲ್ಲದಕ್ಕೂ ಸೊ ಅದೇನು ಮಾಡುತ್ತೆ, ಏನು ಯೂಸಸ್ ಇದ್ದಾವೆ, ಅದ್ರ ಸೈಡ್ ಎಫೆಕ್ಟ್ಸ್ಗಳಿದ್ದಾವೆ. ಏನು ಮಾಡುತ್ತೆ ಯೂಸಸ್ಸು, ಅದ್ರ ಸೈಡ್ ಎಫೆಕ್ಟ್ಸ್ಗಳನ್ನ ಕೊಡ್ತಾ ಹೋಗಿದ್ದೀನಿ. ಓಕೆನಾ. ಸೊ ಎಲ್ಲಿ ಡೆಫಿನೇಷನ್ ರಿಕ್ವೈರ್ಡ್ ಇದೆ ಅಲ್ಲಿ ಡೆಫಿನೇಷನ್ನ ಕೊಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ನೋಡಿದ್ರೆ ಇದರಿಂದ ಕಿಡ್ನಿ, ಲಿವರ್ ಎಲ್ಲ ಡಮರ್ ಆಗುತ್ತೆ. ನೆಕ್ಸ್ಟು ಡೆವಲಪ್ಡ್ ಸೋರ್ಸ್ ಏನೋ ಗಾಯ ಆಗ್ತವೆ, ಸೊ ಕ್ಲೋರೋಫಾರ್ಮ್ ಜೊತೆ ಡಿಪ್ ಮಾಡಿಟ್ಟಾಗ. ನೆಕ್ಸ್ಟ್ ಇರೋದು ಏನಂದರೆ ಇಲ್ಲಿ ಸೊ ಪಾಸಿಜಿನ್, ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೋಡಿಟ್ಕೊಂಡ್ರಿ ಏನಾಗುತ್ತಂದರೆ chloroform is slowly oxidized in presence of oxygen, in presence of light. ಸೊ ಅವಾಗ ಏನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ಲಿ ಪಾಯ್ಸನಸ್ ಗ್ಯಾಸ್ ಕಾರ್ಬೋನಿಲ್ ಕ್ಲೋರೈಡ್ ಆಲ್ಸೋ ನೋನ್ ಎಸ್ ಪಾಸಿಜನ್ ವಿಲ್ ಫಾರ್ಮ್. ಸೊ ಏನಾಗುತ್ತೆ ಅಂದರೆ CaCl3 ಇರುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾರ್ಬೋನಿಲ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಇದು ವೆರಿ ಡೇಂಜರಸ್. ಓಕೆನಾ. ಸೊ ಇದ್ರ ಸೈಡ್ ಎಫೆಕ್ಟ್ಸ್ ಕ್ಲೋರೋಫಾರ್ಮ್ದು. ಸೊ ಕ್ಲೋರೋಫಾರ್ಮ್ ಯಾವಾಗ ಆಕ್ಸಿಜನ್ ಜೊತೆ ಜೊತೆ ರಿಯಾಕ್ಟ್ ಮಾಡಿದಾಗ. ನೆಕ್ಸ್ಟ್ ಇರೋದೇನು ಟ್ರೈಐಡೋಮೀಥೇನ್. ಸೊ ಟ್ರೈಐಡೋಮೀಥೇನ್ ಅಂದರೆ ಐಡೋಫಾರ್ಮ್ ಅಂತ ಕರಿತೀವಿ. ಇದನ್ನ ನಾವೇನು ಮಾಡ್ತೀವಿ ಅಂದರೆ ಈ ಆಂಟಿಸೆಪ್ಟಿಕಾಗಿ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ಆಂಟಿಸೆಪ್ಟಿಕಾಗಿ ಯೂಸ್ ಮಾಡ್ತಿದ್ವಿ ಅಂದರೆ ಏನಾಗುತ್ತೆ, ಐಡೋಫಾರ್ಮ್ನ ಯೂಸ್ ಮಾಡ್ತಿರಲಿಲ್ಲ. ಬಟ್ ಏನಾಗುತ್ತಿತ್ತು ಅಂದರೆ ಇದು ಐಡೋಫಾರ್ಮ್ ಇರೋದು ಅಯೋಡಿನ್ನ ಏನು ಮಾಡ್ತಿತ್ತು ಅಂದರೆ ಲಿಬ್ರೇಟ್ ಮಾಡ್ತಿತ್ತು. ಡ್ಯೂ ಟು ಐಡೋಫಾರ್ಮ್ ಲಿಬ್ರೇಟ್ ನಮಗೇನಾಗತ್ತೆ ಅಂದರೆ ಆ್ಯಂಟಿಸೆಪ್ಟಿಕ್ ಆಗಿ ನಾವು ಯೂಸ್ ಮಾಡ್ತಿದ್ವಿ ಗಾಯಗೆ ಆದಾಗ ಶುಚಿ ಮಾಡೋಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಇರೋದೇನೆಂದರೆ ಟೆಟ್ರಾಕ್ಲೋರೋಮೀಥೇನ್, CCl4. ಸೊ CCl4 ನಮಗೆ ಒಂದು ಸ್ವಲ್ಪ ಒಂದೆರಡು ಯೂಸಸ್ಗಳಿದ್ದಾವೆ, ರೆಫ್ರಿಜರೆಂಟ್ಸ್ಗಳಾಗಿರ್ಬೋದು, ಪ್ರೊಪೆಲೆಂಟ್ಸ್ಗಳಾಗಿರ್ಬೋದು. ನೆಕ್ಸ್ಟ್ ಫೀಡ್ ಸ್ಟಾಕ್ ಇನ್ ಕ್ಲೋರೋಫೋರ್ ಕಾರ್ಬನಸಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಇರೋದು ಇದರಿಂದ ನಮಗೇನಾಗುತ್ತೆ ಅಂದರೆ ಸೈಡ್ ಎಫೆಕ್ಟು. CCl4 ರಿಲೀಸ್ಡ್ ಇನ್ ಟು ಏರ್, ಇಟ್ ರೈಸಸ್ ಟು ದಿ ಅಟ್ಮಾಸ್ಫಿಯರ್ ಆ್ಯಂಡ್ ಡಿಪ್ಲೀಟ್ಸ್ ದಿ ಓಝೋನ್ ಲೇಯರ್. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದು ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಮೀನಿಂಗ್. ಓಕೆನಾ. ಇವಾಗ ನೆಕ್ಸ್ಟ್ ಇರೋದು ಇಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಫ್ರಿಯಾನ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ದ ಕ್ಲೋರೋಫ್ಲೋರೋ ಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್ ಕಲೆಕ್ಟಿವ್ಲಿ ನೋನ್ ಆಸ್ ಫ್ರಿಯಾನ್ಸ್, ಎಕ್ಸ್ಟ್ರೀಮ್ಲಿ ಸ್ಟೇಬಲ್, ಅನ್ರಿಯಾಕ್ಟಿವ್, ನಾನ್ ಟಾಕ್ಸಿಕ್, ನಾನ್ ಕೊರೋಸಿವ್, ಲಿಕ್ವಿಫೈಬಲ್ ಗ್ಯಾಸಸ್. ಓಕೆನಾ. ಸೊ ಒಂದು ಎಕ್ಸಾಂಪಲ್ ಫ್ರಿಯಾನ್ 12 CCl2F2 ಅನ್ನೋದು ಒಂದು ಎಕ್ಸಾಂಪಲ್. ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಟೆಟ್ರಾಕ್ಲೋರೋಮೀಥೇನ್ ಬೈ ಸ್ಟರ್ಡ್ಸ್ ರಿಯಾಕ್ಷನ್. ಸ್ಟರ್ಡ್ಸ್ ರಿಯಾಕ್ಷನ್ ನಾವೇನು ಮಾಡ್ಬೋದು, ರಿಯಾಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಡೆಫಿನೇಷನು, ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ದ ಸ್ಟ್ರಾಟೋಸ್ಫಿಯರ್ ಫ್ರಿಯಾನ್ ಈಸ್ ಏಬಲ್ ಟು ಇನಿಷಿಯೇಟ್ ರಾಡಿಕಲ್ ಚೈನ್ ರಿಯಾಕ್ಷನ್ ದ್ಯಾಟ್ ಕ್ಯಾನ್ ಅಪ್ಸೆಟ್ ನ್ಯಾಚುರಲ್ ಓಝೋನ್ ಬ್ಯಾಲೆನ್ಸ್. ಸೊ ಏನು ಮಾಡ್ತಾವೆ ಅಂದರೆ ಈ ಫ್ರೀ ರಾಡಿಕಲ್ಸ್ಗಳನ್ನ, ಕ್ಲೋರಿನ್ ರಾಡಿಕಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ, ಹೋಗಿ ರಿಯಾಕ್ಟ್ ಮಾಡ್ತವೆ. ಸೊ ರಿಯಾಕ್ಟ್ ಮಾಡಿ ಬ್ರೇಕ್ ಮಾಡ್ತವೆ ಓಝೋನ್ ಲೇಯರ್. ಆಮೇಲೆ ಸನ್ಲೈಟ್ ನಮ್ಮ ಮೇಲೆ ಬೀಳುತ್ತೆ, ನಮ್ಮ ಮೇಲೆ ಬಿದ್ದರೆ ನಮ್ಗೆ ಕ್ಯಾನ್ಸರ್ ಬರುತ್ತೆ. ಸೊ ಇಂಥವುಗಳು ಸೈಡ್ ಎಫೆಕ್ಟ್ಸ್ಗಳು. ಓಕೆನಾ. ಸೊ ನೆಕ್ಸ್ಟ್ ಫಸ್ಟ್ ನಮಗೇನಾಗುತ್ತೆ ಅಂದರೆ ಇದು ಡ್ಯಾಶ್ ಹಾಕಿದ್ದೀವಿ, ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ, ಈಥೇನ್. ಸೊ DDT ಅಂತ ಸಿಂಪಲ್ ಆಗಿ ಕರಿತೀವಿ ನಾವು. ಸೊ DDT ನಮಗೇನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೇನಾಗುತ್ತೆ, ಇದನ್ನ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡಾಗಿ ಯೂಸ್ ಮಾಡ್ತಿದ್ರು. ಸೊ ಯಾವಾಗ ಇದು ಸ್ಟಾರ್ಟಿಂಗ್ ಪ್ರೊಡ್ಯೂಸ್ ಮಾಡಿದ್ದು ಯಾವಾಗ 1873. ಆಮೇಲೆ ಗೊತ್ತಾಯಿತು ಈ ಇನ್ಸೆಕ್ಟಿಸೈಡ್ಸು ಅಂದರೆ ಕೀಟನಾಶಕ ಯೂಸ್ ಮಾಡ್ತಿದ್ರು. ಸೊ ಇವಾಗ ಏನಿದು ನಾಶ ಮಾಡ್ತೀವಿ ಏನಿದೆ ಅಲ್ಲ, ಇದೇನಾಗತ್ತೆ ಅಂದರೆ ಅಬ್ಸಾರ್ವ್ ಮಾಡ್ಕೊಂಡಾಗ ಇದೇನಾಗುತ್ತೆ, ನಾವು ಫುಡ್ ಮುಖಾಂತರ ನಾವೇನಾದ್ರು ಫುಡ್ಗೆ ನಾವು ಇನ್ಸೆಕ್ಟಿಸೈಡ್ನ ಹೊಡೆದಿರ್ತೀವಿ, ಅದನ್ನ ಅಬ್ಸಾರ್ವ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ಮೆಟಬಲೈಸ್ ಆಗಲ್ಲ. ಚೆನ್ನಾಗಿ ಮೆಟಬಲೈಸ್ ಆಗದೈತೆ ನಮಗೇನಾಗುತ್ತೆ ಅಂದರೆ ಫ್ಯಾಟಿ ಟಿಶ್ಯೂಸಲ್ಲಿ ನಮಗೇನಾಗುತ್ತೆ ಅಂದರೆ ಸ್ಟೋರ್ ಆಗಿರುತ್ತೆ. ಸೊ ಫ್ಯಾಟಿ ಟಿಶ್ಯೂಸಲ್ಲಿ ಕೆಮಿಕಲ್ಗಳು ಸ್ಟೋರ್ ಆಗಿರೋದಂದರೆ ಡಮ್ ಆಗುತ್ತೆ. ಓಕೆನಾ. ಸೊ ಅಷ್ಟೇ ಮೀನಿಂಗ್. ಸೊ ಇದನ್ನ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತಿದ್ರು. ಆಮೇಲೆ ಹೋಗ್ತಾ ಅವ್ರಿಗೆ ಗೊತ್ತಾಯಿತು, ಓಕೆ ಇದರಿಂದ ಸೈಡ್ ಎಫೆಕ್ಟ್ಸ್ಗಳಿದ್ದಾವೆ, ಇದು ನಮ್ಮ ಬಾಡಿ ಒಳಗೆ ಹೋದರೆ ಚೆನ್ನಾಗಿ ಮೆಟಬಲೈಸ್ ಆಗಲ್ಲ. ಸೊ ಇದನ್ನ ಯೂಸ್ ಮಾಡಿದ್ರೆ ನಮಗೇನಾಗುತ್ತೆ, ಜೀವ ಹೋಗುತ್ತೆ ಅನ್ನೋದು ಗೊತ್ತಾಯಿತು. ಅದಕ್ಕೋಸ್ಕರ ಏನಾಗುತ್ತೆ, ಕಮ್ಮಿ ಯೂಸ್ ಮಾಡ್ತಾ ಬಂದರು. ಓಕೆನಾ. ಸಿಂಪಲ್. ಸೊ ಇಷ್ಟೇ ನಿಮಗೆ ಎಲ್ಲವೂ ಹೇಳ್ತಾ ಹೋಗಿದ್ದೀನಿ. ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಆಗಲಿ, ಒಂದ್ಸಲ ಎಲ್ರಿಗೂ ರಿವಿಷನ್ ಆಗಲಿ ಅನ್ನೋದು ಒಂದು ಕನ್ಸನ್ನು. ಸೊ ಇವಾಗ ಇದ್ರ ಮೇಲಿರೋ ಇಂಪಾರ್ಟೆಂಟ್ ಕ್ವಶನ್ಗಳನ್ನ MCQಗಳನ್ನ ಎಲ್ಲದೂ ಮಾಡ್ತಾ ಹೋಗ್ತೀನಿ. ಆರಾಮಾಗಿರಿ, ಚಿಂತೆ ಬಿಡ್ರಿ. ಟೇಕ್ ಕೇರ್, ಬೈ ಬೈ, ಸಿ ಯು, ಆಲ್ ದ ಬೆಸ್ಟ್, ಸಿ ಯು.